ಈ ಪರಭಾಷಿಕರ ಹಾವಳಿ ಜಾಸ್ತಿ ಆಗೋಗ್ತಿದೆ. ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಆದ್ರೆ ಇವರೆಲ್ಲೂ ನ್ಯೂಸಲ್ಲಿ ಬರೆಯಲ್ಲ ಆ ಬಿಹಾರಿ ಮ್ಯಾನ್ ಇನ್ ಬೆಂಗಳೂರು ಕಿಲ್ಡ್ ವುಮನ್ ಅಂತ ಬರೆಯಲ್ಲ. ಯಾಕೆ? ಬೆಂಗಳೂರನ್ನ ಆದಷ್ಟು ಕೆಟ್ಟದಾಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹರ್ಷವರ್ಧನ ಚಾಲೆಂಜ್ ಮಾಡ್ತಾನೆ ಇಮ್ಮಡಿ ಪುಲಿಕೇಶಿಗೆ, ನಾನು ಇನ್ನ ಗೆಲ್ತೀನಿ ಅಂತ. ಆಗ ನರ್ಮದಾ ನದಿ ತೀರದಲ್ಲಿ ಅವನಿಗೆ ಸಖತ್ತಾಗಿರೋ ಯುದ್ಧ ಕೊಟ್ಟಿದ್ದು ಇಮ್ಮಡಿ ಪುಲಿಕೇಶಿ ಮಹಾರಾಜರು. ಅವಾಗ ಜವಾಹರ್ಲಾಲ್ ನೆಹರು ಒಂದು ಪುಸ್ತಕ ಬರೀತಾರೆ, ಡಿಸ್ಕವರೀಸ್ ಆಫ್ ಇಂಡಿಯಾ ಅಂತ. ನೋಡಿ, ಎಲ್ಲ ರಾಜಕಾರಣಿಗಳದ್ದು ತಮ್ಮದೇ ಆದ ಪ್ರೈವೇಟ್ ಶಾಲೆಗಳು, ಪ್ರೈವೇಟ್ ಆಸ್ಪತ್ರೆಗಳು ಇರಬೇಕಾದ್ರೆ ಸರ್ಕಾರಿ ಶಾಲೆಗಳು ಮುಚ್ಚೋಗದೆ ಇರ್ತಾವ. ಈಗ ಬೆಂಗಳೂರು ಸಿಟಿ ಏನಿದೆ, ಇದು ರಾಜಕಾರಣಿಗಳು ತಮ್ಮ ಒಂದು ಕುತಂತ್ರಕ್ಕೆ, ತಮ್ಮ ಒಂದು ದುರಾಸೆಗೆ ಬೆಂಗಳೂರಲ್ಲಿ ಐ ಟಿ ಹಬ್ ಮಾಡಿದ್ರು. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೆ ರಾಜಧಾನಿ ಆಗಬೇಕಾಗಿದ್ದು ದಾವಣಗೆರೆ ಒಂದು ಕಾರಣ. ಈಗ ನಮ್ಮ ಮುಸ್ಲಿಂ ಎಷ್ಟೋ ಸ್ಕೂಲ್ಗಳಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲ, ಉರ್ದುನೇ ಇದೆ, ಅವ್ರದ್ದೇ ಇದೆ. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗ್ತಿದೆ. ಕೆಲವೊಂದು ಸ್ಕೂಲಲ್ಲಿ ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆದ್ರೆ ಅಲ್ಲಿರೋ ರಾಜಕಾರಣಿಗಳು ಏನ್ ಮಾಡ್ತಾರೆ, ಮಣ್ ತಿಂತವ್ರ? ಅವ್ರಿಗೇನು ಅನುದಾನ ಸಿಗ್ತಾ ಇಲ್ವಾ? ಸಿಗ್ತಾ ಇದೆ. ಈಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ನಾವು ವಿಭಜಿಸಬೇಕು ಎನ್ನುವಂತಹ ಬಗ್ಗೆ ಈಗ ಮತ್ತೆ ಹೋರಾಟಗಳು ತೀವ್ರವಾಗ್ತದೆ. ಆದ್ರೆ ಅವ್ರವ್ರ ಮಕ್ಳು ಎಲ್ಲಿದ್ದಾರೆ ಇವತ್ತು? ಯಾರು ರಾಜಕಾರಣಿಗಳು ಕೇಳ್ತಾವ್ರಲ್ಲ ಉತ್ತರ ಕರ್ನಾಟಕ ಸಪ್ರೇಟ್ ಬೇಕು ಅಂತ, ಅವ್ರವ್ರ ಮಕ್ಳು ಎಲ್ಲೋಗ್ತಾವ್ರೆ? ನಾವು ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದ್ರೆ ನಾವು ಟ್ರೈ ಮಾಡ್ತೀವಿ ಅವ್ರ ಭಾಷೆಯಲ್ಲೇ ಮಾತು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ. ಅವರು ಬೆಳಗಾವಿನಲ್ಲಿ ಇದ್ದಾರೆ. ಅವ್ರಿಗೆ ಕನ್ನಡದ ಮೇಲೇನೆ ಅಭಿಮಾನ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಅವ್ರು ಗೌರವ ಕೊಡೋದೇ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಬಾವುಟನೇ ಸುಟ್ಬಿಟ್ರಲ್ಲ ನಮ್ದು 2021. ಅಂದ್ರೆ ಅವ್ರಿಗೆ ಇಷ್ಟ ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತ. ಹೌದು, ಅದನ್ನ ಕೆಟ್ಟದಾಗಿ ವಿಡಿಯೋ ಮಾಡಿಕೊಂಡು ಕೆಟ್ಟದಾಗಿ ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ಟೆಲಿಗ್ರಾಮಲ್ಲಿ ಎಂತ ಬೇರೆ ಪ್ರಪಂಚ ನಡೀತಿದೆ ಅಂದ್ರೆ, ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗಾರ್ಜುನ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮ್ಮ ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಮೊದಲನೇ ಪಾಡ್ಕಾಸ್ಟ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೊದಲನೇ ಅತಿಥಿಯಾಗಿ ನಮ್ಮ ಕನ್ನಡ ಪರ ಧ್ವನಿ ಎತ್ತಿದವರು ಇವರು. ನಮ್ಮ ಕನ್ನಡದ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಳ್ಳೋದು ಇವರು. ಎಷ್ಟೋ ಜನ ಹೋರಾಟಗಾರರು ಅವರವರು ಪ್ರಾಬ್ಲಮ್ಸ್ನ ಮಾತಾಡ್ತಾರೆ, ಬಟ್ ಇವರ ಧ್ವನಿ ನಮ್ಮಂಥ ಯುವಕರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ಬೇರೆ ಯಾರೂ ಅಲ್ಲ, ನನ್ನ ಮಿನಿ ರೇಡಿಯೋ ಕನ್ನಡಿಗ ಹರೀಶ್ ಅಂತ. ಸರ್, ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಸರ್. ನಿಮಗೂ ಕೂಡ ತುಂಬಾ ಧನ್ಯವಾದ ನನ್ನ ಈ ಒಂದು ವೇದಿಕೆಗೆ ಕರೆದಿದ್ದಕ್ಕೆ. ಮೊದಲನೇದಾಗಿ ಸರ್, ನಮ್ಮ ಮೊದಲನೇ ಪ್ರಶ್ನೆ ನಿಮ್ಮನ್ನು ಯಾಕೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಹೇಳಿ. ಕನ್ನಡ ಪರ ಎಷ್ಟೋ ನೀವು ವೈರಲ್ ಆಗ್ತಿದ್ದೀರಾ ಆ್ಯಂಡ್ ವೀಡಿಯೋಸ್ ಮಾಡ್ತಿದ್ದೀರಾ, ಎಷ್ಟೋ ವೀಡಿಯೋಸ್ ಮೂಲಕ ರೀಚ್ ಆಗಿದ್ದೀರಾ ನೀವು ಇವಾಗ. ಸೊ ಇದೆಲ್ಲ ನಿಮಗೆ ಯಾಕೆ ಬಂತು? ಕನ್ನಡದ ಮೇಲೆ ಪ್ರೆಸೆಂಟ್ ಜನ್ರೇಷನಲ್ಲಿ ನಿಮಗೆ ಪ್ರೀತಿ ಹೇಗೆ ಹುಟ್ಟಿತು? ಯಾಕೆ ಅಷ್ಟು ಅಭಿಮಾನ, ಪ್ರೀತಿ ಅಂದರೆ ಕನ್ನಡ ಅಂದರೆ ನಿಮಗೆ? ಅದ್ರ ಬಗ್ಗೆ ತಿಳ್ಕೊಬೋದಾ? ಖಂಡಿತ ನೋಡಿ, 2020ರಲ್ಲಿ ನಾನು ನನ್ನ ಮಿನಿ ರೇಡಿಯೋ ಶುರು ಮಾಡಿದ್ದೆ. ಸೊ ಇವತ್ತೇನು ಈಗ ಒಂದು 5 ವರ್ಷ ಆಗಿರ್ಬೋದು ನನ್ನ ಮಿನಿ ರೇಡಿಯೋ ಶುರು ಮಾಡಿಬಿಟ್ಟು. ಅವತ್ತಿನ ಒಂದು ಕಾಲ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಕನ್ನಡದ ಬಗ್ಗೆ ಧ್ವನಿ ಎತ್ತೋರು ಭಾಳ ಕಡಿಮೆ ಇತ್ತು. ಮತ್ತು ನಾನು ಯೂಟ್ಯೂಬಲ್ಲಿ ಕನ್ನಡದ ಬಗ್ಗೆ ಧ್ವನಿ ಎತ್ತೋರು ಯಾರಾದರೂ ಗಮನಿಸಿದ್ದು ಅಂದರೆ ಯೂಟ್ಯೂಬಲ್ಲಿ ನೇಮಿಸ್ ಮಧು ಅಂತ ಒಂದು ಚಾನಲ್ ಇದೆ. ಅದು ಬಿಟ್ಟರೆ ನಾನು ಇನ್ಸ್ಟಾಗ್ರಾಮಲ್ಲಿ ಗಮನಿಸಿದಂದ್ರೆ ಯಾರೂ ಇರಲಿಲ್ಲ. ಸೊ ನಾನು ನನ್ನ ಮಿನಿ ರೇಡಿಯೋ ಏನಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ಅಂದರೆ, ನಾನು ಸುಮಾರು ಚಿಕ್ಕ ವಯಸ್ಸಿಂದ ಹೇಳೋರು ಎಲ್ಲರೂ, ನೀನು ಹರೀಶ್ ಒಳ್ಳೆ ವಾಯ್ಸ್ ಇದೆ, ರೇಡಿಯೋ ಜಾಕಿಗೆ ಟ್ರೈ ಮಾಡಿ ಅಂತ. ಸೊ ನಾನು ಸುಮಾರು ರೇಡಿಯೋ ಸ್ಟೇಷನ್ಸ್ಗೆಲ್ಲ ತುಂಬ ಪ್ರಯತ್ನ ಮಾಡಿದೆ, ಆದರೆ ಎಲ್ಲರೂ ನನಗೆ ಅವಕಾಶ ಸಿಗಲಿಲ್ಲ. ಅದಾದಮೇಲೆ ನಾನು ಹುಟ್ಟಾಕೊಂಡು ನನಗೋಸ್ಕರ ನನ್ನ ವೇದಿಕೆ ಯಾರು ಕೊಡಲಿಲ್ಲ ಅಂದರೆ ಏನು, ನನ್ನ ವೇದಿಕೆ ನಾನೇ ಸೃಷ್ಟಿ ಮಾಡ್ಕೊತೀನಿ ಅಂತ ನನ್ನ ಮಿನಿ ರೇಡಿಯೋ ಶುರು ಮಾಡಿದೆ. ಆ ಒಂದು ಕಾಲ ಇದೆಯಲ್ಲ, ನನ್ನ ಮಿನಿ ರೇಡಿಯೋ ಶುರು ಮಾಡಿದಾಗ ಅದು ನಾನು ಶುರು ಮಾಡಿದ ಕನ್ನಡಕ್ಕೋಸ್ಕರ ನಾನು ಶುರುನೇ ಮಾಡಿರಲಿಲ್ಲ. ನಾನು ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೆ. ಅಂದರೆ ಏನು ಮೆಂಟಲ್ ಇಶ್ಯೂಸ್ ಬಗ್ಗೆ ಅಥವಾ ಏನು ಮೋಟಿವೇಶ್ನಲ್ ಬಗ್ಗೆ. ಸೊ ಹೀಗೆ ಒಂದಿಷ್ಟು ವಿಷಯಗಳನ್ನು. ಮತ್ತು ಈಗ ನೀವು ವಿಡಿಯೋ ಪಾಡ್ಕಾಸ್ಟ್ ಏನು ಮಾಡ್ತಿದ್ರೆ, ಅವಾಗ ನಾನು ಆಡಿಯೋ ಪಾಡ್ಕಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಒಂದಿಷ್ಟು ಜನ ಆಡಿಯೋ ಪಾಡ್ಕಾಸ್ಟ್. ಸೊ ಅದಾದಮೇಲೆ ಹೋಗ್ತಾ ಒಂದು 2-3 ತಿಂಗಳಾದ್ಮೇಲೆ ನನ್ನ ಗಮನಕ್ಕೆ ಒಂದು ವಿಷಯ ಬರುತ್ತೆ. ಹೆಬ್ಬಾಳಲ್ಲಿ ಎಸ್ಟಿ ಮಾಲ್ ಏನಿದೆ, ಅಲ್ಲಿ ಯಾರೋ ಒಬ್ರು ನಾರ್ತ್ ಇಂಡಿಯನ್ ಲೇಡಿ ಬಂದ್ಬಿಟ್ಟು ಕನ್ನಡ ನೈ ಬಾತ್ ಕರುಂಗ ಹಾಗೆ ಅಂತ, ಅಂದರೆ ಸೆಕ್ಯೂರಿಟಿ ಮೇಲೆ ತುಂಬ ಇದು ಮಾಡ್ತಾಳೆ, ಕನ್ನಡದ ಬಗ್ಗೆ ಎಲ್ಲ ಬೈತಾಳೆ, ಕನ್ನಡದವ್ರಿಗೆ ಕೆಟ್ಟ ಮಾತಲ್ಲಿ ಬೈತಾಳೆ. ಸೊ ಅವಾಗ ನಾನು ಒಂದು ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಒಂದು ಮಟ್ಟಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ. ಅದಾದಮೇಲೆ ಕನ್ನಡದ ಬಗ್ಗೆ ಹೀಗೆ ಮುಂದುವರಿಸ್ತಾ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದಾಗ ನನಗೆ ಬಂದಿದ್ದೆಲ್ಲ ಹೇಟ್. ಅಂದರೆ ಯಾಕೆ ಕನ್ನಡದ ಬಗ್ಗೆ ಇಷ್ಟೊಂದೆಲ್ಲ ಇದು ಮಾಡ್ತೀರಾ, ನಿಮಗೆ ಒಳ್ಳೆ ವಾಯ್ಸ್ ಇದೆ, ಯಾಕೆ ಕನ್ನಡ ಅಂತ ಇಷ್ಟು ಇದು ಮಾಡ್ತೀರಾ ಅಂತ. ಸೊ ಅವಾಗ ನನಗೆ ಅನಿಸಿದ್ದೇನೆಂದರೆ, ಸುಮಾರು ಜನ ಹೇಳೋರು ನನಗೆ, ಹರೀಶ್
ನಿಮ್ಮ ವಾಯ್ಸ್ ಒಂಥರ ಚೆನ್ನಾಗಿದೆ, ಏನಾದರೂ ನೀವು ವಿಷಯ ಮಾತಾಡಿದ ತಕ್ಷಣ ಇರು ಏನೋ ಹೇಳ್ತಾವ್ರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಸೊ ಅವಾಗ ನನಗೆ ಅನಿಸ್ತು ವಾಯ್ಸ್ ಇರೋ ದೊಡ್ಡ ವಿಷಯ ಅಲ್ಲ, ಒಂದು ಧ್ವನಿ ಇರೋ ದೊಡ್ಡ ವಿಷಯ ಅಲ್ಲ. ಆ ಧ್ವನಿ ಮುಖಾಂತರ ನಾವೇನು ಕೆಲಸ ಮಾಡ್ತೇವೆ, ಆ ಧ್ವನಿನ ನಾವು ಯಾವ ವಿಷಯಕ್ಕೆ ಬಳಸ್ಕೊತೇವೆ, ಅದು ಬಹಳ ಮುಖ್ಯ ಆಗುತ್ತೆ. ಅವಾಗ ಆ ಧ್ವನಿಗೆ ಒಂದು ತೂಕ ಇರುತ್ತೆ. ಸೊ ಅವಾಗ ದೇವ್ರು ಕೊಟ್ಟಿರೋ ಒಂದು ಕಲೆಗೂ ಕೂಡ ಒಂದು ಅರ್ಥ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾ 2021 ನಾನು ಏನೋ ಒಂದು ನನ್ನ ಗಮನಕ್ಕೆ ಒಂದು ವಿಷಯ ಬರುತ್ತೆ. ಏನಂದರೆ ಗೂಗಲಲ್ಲಿ ಕನ್ನಡ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಅಂತ ಬಂದಿರುತ್ತೆ. ಅಂದರೆ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ 2021 ಜೂನ್ 3. ಹೌದು ಸರ್, ಇದ್ರ ಬಗ್ಗೆ ನಾವು ನೋಡಿದ್ವಿ. ಆವಾಗ ಆ ಥರ ಬಂದಾಗ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ನನ್ನ ಪೇಜ್ ತುಂಬ ವೈರಲ್ ಆಗುತ್ತೆ. ಸೊ ನಾನು ನೋಡದೆ ಇರೋ, ನಾನು ಏನು 1,000 ವ್ಯೂಸ್ ಆಗೋದೇ ದೊಡ್ಡ ವಿಷಯ ಇರುತ್ತೆ. ಆ ವಿಡಿಯೋ ಹಾಕಿದ ತಕ್ಷಣ 10 ನಿಮಿಷದಲ್ಲಿ 1 ಮಿಲಿಯನ್ ಆಗಿರುತ್ತೆ ನನ್ನ ವಿಡಿಯೋ. ಸೊ ಅದಾದ್ಮೇಲೆ 4 ಮಿಲಿಯನು ನ್ಯೂಸ್ ಚಾನಲ್ಗಳಲ್ಲೆಲ್ಲ ನನ್ನ ವಿಡಿಯೋ ಬರೋಕ್ಕೆ ಶುರು ಆಗುತ್ತೆ. ಸೊ ಅವಾಗ ನನಗಿನ್ನ ದೊಡ್ಡ ಜವಾಬ್ದಾರಿ ಶುರು ಆಯಿತು. ಇನ್ನು ಏನೇನು ಇಶ್ಯೂಗಳಿದೆ ಕರ್ನಾಟಕದ ಕನ್ನಡದ ಇಶ್ಯೂಗಳೇನಿದೆ, ಇವಾಗ ನನಗೇನಿದೆ ಸಿಕ್ಕಿದೆ ಫೇಮು. ಸೊ ಜನ ನನ್ನ ಎಲ್ಲೇ ಹೋದ್ರೆ ಬ್ರೋ ನೀವು ಮಿನಿ ರೇಡಿಯೋ ಅಲ್ವಾ ಅಂತ ಮಾತಾಡ್ಸೋಕೆ ಶುರು ಮಾಡ್ತಾರಲ್ಲ. ಸೊ ಅದನ್ನೇ ಇಟ್ಕೊಂಡೆ ನಾನು ಕನ್ನಡದ ಬಗ್ಗೆನೇ ಆದಷ್ಟು ಯುವಕರಿಗೆ ಹೇಗೆ ಕನ್ನಡದ ವಿಷಯನ ತಲುಪಿಸ್ಬೋದು ಈ ಒಂದು ಜನ್ರೇಷನಲ್ಲಿ, ಹಾಗೆ ನನ್ನ ಕೈಯಲ್ಲಿ ಆದಷ್ಟು ನನಗೆ ಸಿಕ್ಕಿದಂತಹ ಎಲ್ಲ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡ ಪರ ಚಿಂತಕರಾಗಿರ್ಬೋದು, ಅಥವಾ ಪ್ರಾದೇಶಿಕತೆಯ ಬಗ್ಗೆ ತುಂಬ ಏನು ತಿಳ್ಕೊಂಡಿರೋರಾಗಿರ್ಬೋದು, ಅವರೆಲ್ಲರೂ ಆ ಒಂದು ವಿಡಿಯೋ ಆದಮೇಲೆ ಸಿಕ್ಕಿದ್ದು ನನಗೆ. ಸೊ ನನ್ನ ಮಿನಿ ರೇಡಿಯೋ ಶುರು ಮಾಡಿದಾಗ ನನಗೆ ಯಾರು ಗೊತ್ತಿರಲಿಲ್ಲ. ಸೊ ಕನ್ನಡದ ಬಗ್ಗೆ ಧ್ವನಿ ಎತ್ತಬೇಕಂದ್ರೂ ಯಾರು ನಂಗೆ ಪರಿಚಯ ಆಗಿರಲಿಲ್ಲ. ಆದರೆ ಆ ಒಂದು ವಿಡಿಯೋ ಇದೆ ಗೊತ್ತಾ, ಆ ಒಂದು ವಿಡಿಯೋ ನನ್ನ ಇಡೀ ಜೀವನ ನಿರ್ಧಾರ, ಆ ಒಂದು ವಿಡಿಯೋ ನನ್ನ ಜೀವನನೇ ನಿರ್ಧಾರ ಮಾಡ್ಬಿಡ್ತು. ಸೊ ಅಲ್ಲಿಂದಾನೇ ನೀನೇನು ಮಾಡ್ತಿದ್ಯಾ ನಿನ್ನ ಜೀವನದಲ್ಲಿ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಿದ್ದಾರಲ್ಲ, ಆ ಎಲ್ಲ ಪ್ರಶ್ನೆಗಳು ಆ ಒಂದು ವಿಡಿಯೋ ನನ್ನ ಜೀವನದಲ್ಲಿ ಉತ್ತರ. ಅಂದ್ರೆ ನಿಮಗೆ ಚಿಕ್ಕ ವಯಸ್ಸಿಂದಾನೇ ಕನ್ನಡದ ಬಗ್ಗೆ ಪ್ರೀತಿ, ಅಂದ್ರೆ ಕನ್ನಡತನ ತುಂಬಾ ಅವಾಗೆ ಇತ್ತು ಅಂತನಾ? ಖಂಡಿತ ಇರಲಿಲ್ಲ. ನನಗೆ ಕನ್ನಡದ ಅಭಿಮಾನನೂ ಇರಲಿಲ್ಲ. ಮತ್ತು ನನಗೆ ಯಾರಾದರೂ ನಾನು ಓದಿದೆಲ್ಲ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ 3 ಸ್ಕೂಲಲ್ಲಿ ಓದಿರೋದು ನಾನು. ಅದು ಬಿಟ್ಟರೆ ನಾನು ಒಂದು ಕಾಲೇಜಲ್ಲಿ ನನ್ನ ಕನ್ನಡದ ಬಗ್ಗೆ ಅಭಿಮಾನ ನಾನು ನೋಡಿದೆ ಅಂದರೆ ಶೇಷಾದ್ರಿಪುರ ಮೇನ್ ಕಾಲೇಜಲ್ಲಿ, ಬಹುಶಃ ಒಂದು 2014. ಸೊ ಅವಾಗ ನಿಧಾನಕ್ಕೆ ಸ್ವಲ್ಪ ಕನ್ನಡ ಅಭಿಮಾನ ಅನ್ನೋದಿತ್ತು, ಆದರೆ ಅಷ್ಟೊಂದೇನಿರಲಿಲ್ಲ. ಆದರೆ 2016 ನಾನು ಕಾಲೇಜ್ ಡ್ರಾಪ್ಔಟ್ ಆಗಿ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದಾಗ ನಾನು ಒಂದು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಾನು ಹಿಂದಿನ ಚೆನ್ನಾಗೇ ಮಾತಾಡ್ತೀನಿ, ತೆಲುಗುನ ಚೆನ್ನಾಗಿ ಮಾತಾಡ್ತೀನಿ, ತಮಿಳು ಬಂದರೂ ಮಾತಾಡ್ತಿರ್ಲಿಲ್ಲ. ಆದರೆ ಎಲ್ಲರ ಹತ್ರ ಅವ್ರ ಭಾಷೆಲಿ ಮಾತಾಡ್ತಿದ್ದೆ. ನನಗೇನು ಅಷ್ಟು ಕನ್ನಡದ ಮೇಲೆ ಅಭಿಮಾನ ಇರಲಿಲ್ಲ. ಕನ್ನಡ ಓದೋದು ಬರೆಯೋದು ಬಿಟ್ಟರೆ ಕನ್ನಡ ಹಾಡು ಕೇಳ್ತಿದ್ದೆ. ಆದರೆ ಇವಾಗಿದ್ದೀವಲ್ಲ ಇಷ್ಟು ಕೋರಾಗಿ ಇದೆಲ್ಲ ಇರಲಿಲ್ಲ. ಆವಾಗ ನಮಗೆ ಇದೇ ನೀವು 10 ವರ್ಷದಿಂದ ಬಂದ್ಬಿಟ್ಟು ಹರೀಶ್ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ ಹೆಂಗೇನಿದ್ರೆ ಯಾಕ್ರಿ ಕನ್ನಡ ಏರಿಕೆ ಮಾಡ್ತೀರಾ, ನನಗೆ ಎಲ್ಲ ಭಾಷೆನೂ ಇಷ್ಟ ಅಂತ ಹೇಳ್ಬಿಡ್ತಿದ್ದೆ ನಾನು. ಅವತ್ತಿದ್ದ ಪರಿಸ್ಥಿತಿಯಲ್ಲಿ ನನಗೆ ಒಂದು ಕಿಡಿ ಹತ್ಕೊಳ್ಳುತ್ತೆ, ನನ್ನ ಒಂದು ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬರೋ ಒಂದು ಘಟನೆ ನಡೆಯುತ್ತೆ 2016. ಏನು ಸರ್ ಅದು? ಅದೇ ಹೇಳಿದ್ನಲ್ಲ, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಕ್ಕೆ ಹೋದಾಗ ಅಲ್ಲಿದ್ದಂತಹ HR ನನಗೆ, ನಾನು ಎಲ್ಲರ ಹತ್ರ ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ದೆ, ಆದರೆ ಕನ್ನಡದಲ್ಲಿ ಯಾರ ಹತ್ರನೂ ಹೀಗೆ ಮಾತಾಡಿದ ತಕ್ಷಣ ಅವ್ನು ಬಂದು ಹೇಳ್ಬಿಟ್ಟ, ಹರೀಶ್ ಯು ಆರ್ ನಾಟ್ ಸಪೋಸ್ ಟು ಸ್ಪೀಕ್ ಕನ್ನಡ ಆನ್ ದ ಫ್ಲೋರ್ ಅಂದ. ನನಗೆ ಅವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ, ನಾನು ಹಿಂದಿ ಮಾತಾಡ್ದಾಗ ಇವನಿಗೇನು ತಲೆನೋವು ಇರಲಿಲ್ಲ, ಪಕ್ಕದಲ್ಲಿ ಯಾರು ತೆಲುಗಲ್ಲಿ ಮಾತಾಡ್ತಿದ್ರು ಅದು ಇವನಿಗೆ ತಲೆನೋವು, ತಮಿಳು ಮಾತಾಡುವಾಗ ಇವ್ರಿಗೆ ಪ್ರಾಬ್ಲಮ್, ಇವ್ರು ತಮಿಳವ್ರು ಮಾತಾಡೋರು ಇದ್ರು, ಕನ್ನಡ ಮಾತಾಡಿದ ತಕ್ಷಣ ಇವ್ನು ಯಾಕೆ ಹುರ್ಕೊಂಡ, ಕನ್ನಡ ಮಾತಾಡಿದ ತಕ್ಷಣ ಇವ್ನು ಯಾಕೆ ನನಗೆ ಈ ಥರ ಪ್ರಶ್ನೆ ಕೇಳ್ಬಿಟ್ಟ, ಯಾಕೆ ಹಿಂಗೆ ಹೇಳ್ಬಿಟ್ಟ ನನಗೆ. ಆ ಪ್ರಶ್ನೆ ನನಗೆ ಆ ಒಂದು ಕಿಡಿ ಹತ್ತಿದ್ದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡಿದ್ದೀವಿ ಇವತ್ತು. ಅಂದರೆ ಅವ್ರು ಹೇಳಿದ ತಕ್ಷಣ ನಿಮಗೆ ಸಡನ್ಲಿ ಕೋಪ ಬಂತ, ಅಥವಾ ಮಾರನೇ ದಿನ ಹೋಗಿ ಥಿಂಕ್ ಮಾಡಿದೀನಿ ಅಂತಂದ್ರಲ್ಲ, ಅಂದ್ರೆ ಏನು ಥಿಂಕ್ ಮಾಡಿದ್ರಿ ಸರ್? ನಾನು ಅದೇ ಯೋಚನೆ ಮಾಡ್ತಿದ್ದೆ, ಅಂದರೆ ಏನಿದು ಆಫೀಸಲ್ಲಿ ಎಲ್ಲರೂ ಹಿಂದಿ ತೆಲುಗು ತಮಿಳು ಎಲ್ಲರೂ ಮಲಯಾಳಂ ಮಾತಾಡ್ತವ್ರೆ, ಅದೆಲ್ಲ ಮಾತಾಡ್ಬೋದು, ಇವನು ಹೇಳ್ತಾನೆ ಕನ್ನಡ ಮಾತ್ರ ಮಾತಾಡಬಾರ್ದು ಅಂತ. ಯಾಕೆ ಅವ್ರು ನನಗೆ ಪ್ರಶ್ನೆ ಮಾಡಲಿಲ್ವಾ? ಮಾಡಿದೆ ಮಾರನೇ ದಿನ ಹೋಗಿ. ಅವ್ರು ಏನು ಉತ್ತರ ಕೊಟ್ಟರು ಸರ್ ಅದಕ್ಕೆ? ಆಮೇಲೆ ನೀನು ಹೆಂಗೆ, ಆಮೇಲೆ ಮ್ಯಾನೇಜರ್ಸ್ ಎಲ್ಲ ಕರೆದ್ಬಿಟ್ಟು ಆಮೇಲೆ ವಾರ್ನಿಂಗ್ ಲೆಟರ್ ಸೈನ್ ಮಾಡಿಸ್ಬಿಟ್ರಲ್ಲ ನನ್ನ ಕೈಯಿಂದ. ಅದಾದ್ಮೇಲೆ ನೆಕ್ಸ್ಟ್ ಘಟನೆ ನಡೆದು 2019 ಇನ್ನೊಂದು ಕಂಪನಿಯಲ್ಲಿ ಅವನು HR ಬಂದ್ಬಿಟ್ಟು ಸೌತ್ ಇಂಡಿಯಾಗೆ ಹೆಡ್ ಅಂತ ಅವನು ಹೇಳ್ತಾನೆ, ನಾನು ಹುಟ್ಟಿದೆಲ್ಲ ಬೆಂಗಳೂರು, ಐ ವಾಸ್ ಬಾರ್ನ್ ಇನ್ ಬೆಂಗಳೂರು, ಬಟ್ ದ ಥಿಂಗ್ ಇಸ್ ಐ ಡೋಂಟ್ ಲೈಕ್ ಸಮಥಿಂಗ್ ಅಬೌಟ್ ಬೆಂಗಳೂರು, ದಟ್ ಇಸ್ ಟ್ರಾಫಿಕ್ ಅಂತಾನೆ. ನಾನು ನಿಮ್ಮಂಥವ್ರಿಂದನೇ ಟ್ರಾಫಿಕ್ ಆಗಿರೋದು ಬೆಂಗಳೂರು ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟೆ ಅವನಿಗೆ. ಅವ್ನು ತಮಿಳ್ನಾಡು ಮೂಲತವನಾಗಿರ್ತಾನೆ HR, ಅವ್ನು ಇಲ್ಲೇ ಬೆಳೆದಿದ್ದಾನಂತೆ, ಅವನು ಕನ್ನಡ ಬರಲ್ವಂತೆ, 32 ವರ್ಷದಿಂದ ಇದ್ದಾನೆ, ಬಟ್ ಅವ್ನಿಗೇನು ಇಷ್ಟ ಇಲ್ಲ ಅಂದರೆ ಟ್ರಾಫಿಕ್ ಇಷ್ಟ ಇಲ್ಲ. ಇಲ್ಲೇ ಬಂದು ಇದ್ದು ಕನ್ನಡ ಕಲಿದೆ, ನೀನು ನಮ್ಮೂರಿಗೆ ಬಂದು ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ಯಾ ಅಂದಮೇಲೆ ನಾನೇನು ಮಾಡಲಿ. ಅವಾಗ ಡೈರೆಕ್ಟಾಗಿ ಎದ್ಬಿಟ್ಟು ಆ ಮೀಟಿಂಗಲ್ಲಿ ಎದ್ದು ಹೇಳ್ಬಿಟ್ಟೆ ನಾನು. ಇನ್ನೊಂದು ವಾರ್ನಿಂಗ್ ಲೆಟರ್ ಸೈನ್ ಮಾಡಿದೆ. ಸೊ ಅಲ್ಲಿಂದ ನಾನು ಅಂದರೆ ಹರೀಶ್ ಇಸ್ ಕ್ರಿಯೇಟಿಂಗ್ ಹೇಟ್ರೆಡ್ನೆಸ್. ನಾನು ಹೆಂಗೆ ಪರಿಸ್ಥಿತಿಗಳಾಯಿತು ಅಂದರೆ,
ನನ್ನ ಸುತ್ತಮುತ್ತ 2-3 ಒಂದು ಟೀಮ್ ಅಂದಮೇಲೆ ಆ ಟೀಮಲ್ಲಿ 10 ಜನ ಇದ್ದಾರೆ 20 ಜನ ಇದ್ದಾರೆ ಅಂದರೆ ಅದ್ರಲ್ಲಿ 3 ಜನ ಕನ್ನಡದವ್ರು ಇರ್ತಾರೆ, ಅಥವಾ ಅದ್ರಲ್ಲಿ ಒಬ್ಬ ನಾನಾಗಿರ್ತೀನಿ. ಮಿಕ್ಕಿದವರೆಲ್ಲ ಬೇರೆ ಬೇರೆ ಭಾಷೆಯವರು. ಮಿಕ್ಕಿದ ನನ್ನ ಜೊತೆ ಇರೋ 2 ಕನ್ನಡದವ್ರು ಇರ್ತಾರಲ್ಲ, ಅವರು ಇನ್ನೊಬ್ರಿಗೆ ಅಂದರೆ ಅವ್ರ ಭಾಷೆಗೆ ಏನು ಹೊಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಾವೇನಾದರೂ ಮಾತಾಡಿದ ತಕ್ಷಣ ಯಾಕೋ ಹೇಟ್ನ ಕ್ರಿಯೇಟ್ ಮಾಡ್ತೀಯ ನೀನು, ಯಾಕೋ ವಿರೋಧ ಮಾಡ್ತೀಯ, ಎಲ್ಲದಕ್ಕೂ ಎಲ್ಲ ಮೂಡ್ನ ಹಾಳು ಮಾಡ್ತೀಯಲ್ಲ ಅಂತಾರೆ. ಹಂಗಿದ್ರೆ ಅವ್ರು ಏನೇ ಬಂದು ಕರ್ನಾಟಕದ ವಿಷಯದ ಬಗ್ಗೆ, ಕನ್ನಡದ ವಿಷಯದ ಬಗ್ಗೆ, ಕನ್ನಡಿಗರ ಬಗ್ಗೆ, ಇಲ್ಲಿರೋ ಟ್ರಾಫಿಕ್ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ ಬೈತಾ ಕೂತಿದ್ರೆ ನಾನು ಬಂದ್ಬಿಟ್ಟು ಅಯ್ಯೋ ಹೌದು ಚಪ್ಪಾಳೆ ತಟ್ಕೊಂಡು ಕೂಡೋಕ್ಕಾಗತ್ತಾ? ಅಲ್ಲಿಂದ ಶುರುವಾಗಿತ್ತು. ಆದರೆ ನನ್ಮಿನಿ ರೇಡಿಯೋ ಶುರು ಮಾಡಬೇಕಂದ್ರೆ ಇಷ್ಟು ಕನ್ನಡ ಅಭಿಮಾನ ಇರಲಿಲ್ಲ. ನನ್ಮಿನಿ ರೇಡಿಯೋ ಶುರು ಮಾಡಿ ಆ ಗೂಗಲ್ ವಿಡಿಯೋ ಆಗಿ ಇನ್ನೂ ಎಷ್ಟೋ ವಿಷಯಗಳು ಕನ್ನಡದವ್ರಿಗೆ ಏನಕ್ಕೆ ಕೆಲಸ ಸಿಗ್ತಿಲ್ಲ, ಹೌದು, ಪರಭಾಷಿಕರು ಹೆಂಗೆ ಕೆಲಸ ಗಿಟ್ಟಿಸ್ಕೊತವ್ರೆ, ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಹೆಂಗೆ ಮಾಡ್ಕೋತಾ ಇದ್ದಾರೆ, ಮತ್ತು ಈ ಒಂದು ಬೆಂಗಳೂರಲ್ಲಿ ಇವತ್ತೇನು ಡ್ರಗ್ಸ್ ನಡೀತಿರೋದಾಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಆಗ್ತಿರೋ ಮೋಸ ಆಗಿರ್ಬೋದು, ರೈಲ್ವೆ ಇಲಾಖೆಯಲ್ಲ ಕನ್ನಡದವ್ರಿಗೆ ಆಗ್ತಿರೋ ಮೋಸ ಆಗಿರ್ಬೋದು, IT ಇಲ್ಲಿ ಆಗ್ತಿರೋ ಮೋಸ ಆಗಿರ್ಬೋದು, ಇದನ್ನೆಲ್ಲ ಕಣ್ಣಾರೆ ಗಮನಿಸಿ ನಾನು ಇಲ್ಲ ನಮ್ಮ ಜನಕ್ಕೆ ಇದನ್ನ ಮುಟ್ಟಿಸ್ಲೇಬೇಕು. ನನ್ನ ದೇಶದ್ರೋಹಿ ಅಂತಾದರೂ ಕರೀರಿ, ನನ್ನ ಧರ್ಮದ್ರೋಹಿ ಆದರೂ ಕರೀರಿ. ಅಂದರೆ ಸರ್ ಅವ್ರಿಗೆ ರೀಸನ್ ಏನಿರ್ಬೋದು? ಈಗ ಬೇರೆ ಭಾಷೆಗೆ ಅವ್ರು ಬಂದು ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಆಗಿರ್ಬೋದು, ಅವ್ರಿಗೆ ರೀಸನ್ ಏನು? ಕನ್ನಡದವ್ರನ್ನ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಾಗುತ್ತೆ? ಬೇರೆ ಭಾಷೆಯವ್ರನ್ನ ತೊಗೊಂಡ್ರೆ ಅವ್ರಿಗೆ ಏನು ಹೈಲೈಟ್ ಆಗುತ್ತೆ? ಅಂದರೆ ಏನು ಯೂಸ್ ಆಗ್ಬಿಡುತ್ತೆ, ಅಂತ ಉಪಯೋಗ ಏನಾಗ್ಬಿಡುತ್ತೆ ಅವ್ರಿಗೆ? ಕನ್ನಡದವ್ರಿಗೆ ಯಾಕೆ ಮೋಸ ಮಾಡ್ತಿದ್ದಾರೆ? ಇದು ದೊಡ್ಡ ಮೋಸ ಎಲ್ಲ ಕಡೆ ನಡೀತಿದೆ. ಇದು ನೋಡಿ, ಬೆಂಗಳೂರಲ್ಲಿ ಕೆಲವರು ಯಾರೆಲ್ಲ ಒಂದಿಷ್ಟು ಕನ್ನಡಿಗರು ಇರ್ತಾರಲ್ಲ, ಅವ್ರಿಗೆ ಏನು ಬಿಸಿ ಮುಟ್ಟಿರಲ್ಲ. ಅವ್ರು ಅಲ್ಲಿವರೆಗೂ ಏನರೋ ಸುಮ್ಮನೆ ಭಾಷೆ ಅಂತ ಯಾಕ್ರೋ ಸಾಯ್ತೀರಾ, ಭಾಷೆ ಅಂತ ಯಾಕ್ರೋ ಹೊಡೆದಾಡ್ಕೊಂಡು ಇದು ಮಾಡ್ತೀರಾ, ಎಲ್ಲರೂ ನಮ್ಮವರೇ ಅಂತಾರೆ. ಈಗ ಅದೇ ಒಬ್ಬ ಹಿಂದಿಯವನು ಬಂದರೆ ಹಿಂದಿಯವನ್ನೇ ಹೈಯರ್ ಮಾಡ್ತಾನೆ, ತೆಲುಗುವನ್ ಬಂದರೆ ತೆಲುಗುವ್ರನ್ನೇ ಹೈಯರ್ ಮಾಡ್ತಾನೆ, ತಮಿಳವ್ನು ಬಂದರೆ ತಮಿಳವ್ರನ್ನೇ ಹೈಯರ್ ಮಾಡ್ತಾನೆ. ಏನಕ್ಕೆ ಮಾಡ್ತಾನೆ? ಅವನಿಗೆ ಆ ಪರಿಸರ ಬೇಕು, ಅವನಿಗೆ ಆ ಪರಿಸರ ಬೇಕು. ಅವ್ನ ಸುತ್ತಮುತ್ತ ಎಲ್ಲರೂ ಅವನ ಭಾಷೆ ಮಾತಾಡ್ತಿರೋರು ಇರಬೇಕು ಅವನಿಗೆ. ಮಲಯಾಳಿಗಳಂತೂ ನೋಡಿ, HRs ಮ್ಯಾನೇಜರ್ಸ್ ಮಲಯಾಳೀಸ್ ಆಗ್ಬಿಟ್ರೆ ಎಲ್ಲರೂ ಅವ್ರು ಹೈರ್ ಮಾಡೋದು ಎಲ್ಲರೂ ಮಲಯಾಳೀಸೇ ಆಗಿರ್ತಾರೆ. ಸೇಮ್ ವಿತ್ ಬೆಂಗಾಲೀಸ್. ಇದನ್ನ ಪ್ರಶ್ನೆ ಮಾಡಿಬಿಟ್ಟಿದ ತಕ್ಷಣ ಈ ನಮ್ಮ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಾವೆಲ್ಲ ಕೆಟ್ಟವ್ರು ಆಗ್ಬಿಡ್ತೀವಿ ಜನಕ್ಕೆ. ಅದು ದೊಡ್ಡ ದುರಂತ. ಮತ್ತು ನಮ್ಮ ಕನ್ನಡದವ್ರು ಹೆಂಗಿದ್ದಾರೆ ಗೊತ್ತಾ? ಇನ್ನ ಬಿಸಿ ಮುಟ್ಟಿಲ್ಲ ಒಂದಿಷ್ಟು ಜನಕ್ಕೆ. ಇಷ್ಟೆಲ್ಲ ಪ್ರತಿದಿನ ಪರಭಾಷಿಕರು ಬಂದು ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ, ಕನ್ನಡದವ್ರಿಗೂ ಬೈತಾ ಇದ್ದಾರೆ, ಕನ್ನಡ ಭಾಷೆಗೂ ಬೈತಾ ಇದ್ದಾರೆ, ಎಲ್ಲಾನು ಬೈತಿದ್ದಾರೆ. ಬೆಂಗಳೂರಿಗೂ ಬೈತಾ ಇದ್ದಾರೆ, ಕರ್ನಾಟಕಕ್ಕೂ ಬೈತಾ ಇದ್ದಾರೆ. ಇಷ್ಟೆಲ್ಲ ಬಿಸಿ ಮುಟ್ಟಿದ್ರು ಒಂದಿಷ್ಟು ಜನಕ್ಕೆ ಇನ್ನೂ ಬಿಸಿ ಮುಟ್ಟಿಲ್ಲ. ಅವರೆಲ್ಲ ಯಾವಾಗ ಎದ್ದೇಳ್ತಾರೆ ಅಂದರೆ, ಅವ್ರಿಗೆ ಬಂದು ಯಾರಾದರೂ ಬಂದು ಹಲ್ಲೆ ಮಾಡಿದ್ರೆ ಅವರು ಎದ್ದೇಳೋದು. ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನಮ್ಮ ಕನ್ನಡಿಗರೇ ಹಂಗಾಗ್ಬಿಟ್ಟಿದೆ. ಇದು ದೊಡ್ಡ ಶಾಪ ಕನ್ನಡಿಗರಿಗೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸರ್, ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಬೆಂಗಳೂರಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನೋ? ಆ ಬೆಳವಣಿಗೆ ಏನು ಅಂದರೆ, ಈ ಪರಭಾಷಿಕರ ಹಾವಳಿ ಜಾಸ್ತಿ ಆಗೋಗ್ತಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ. ಅದು ಕಾಂಗ್ರೆಸ್ಸೇ ಬರಲಿ, BJP ಬರಲಿ, ಅಥವಾ ಯಾವುದೇ ಬರಲಿ, ನಮ್ಮ ನಾಡಿಗೆ ದೊಡ್ಡ ಶಾಪ ಇವರೆಲ್ಲರೂ. ಇರೋ ರಾಜಕಾರಣಿಗಳು. ಈಗ ಒಬ್ರ ಹತ್ರ ಮಾತಾಡ್ಕೊಂಡು ಬರ್ತಿದ್ದೆ, ಸರ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವತ್ತು ಬೆಂಗಳೂರು ಕನ್ನಡ ರಾಜ್ಯೋತ್ಸವ ಜೋರಾಗಿ ನಡೀತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾರ್ತ್ ಇಂಡಿಯನ್ಸ್ದು ದಾಂಡಿಯಾ ಅಥವಾ ಈ ನವರಾತ್ರಿ ಅದು ಇದು ಏನೇನೋ ನಡೆಯುತ್ತೆ ಜೋರಾಗಿ ಅಂದರು. ಹೆಂಗೆ ನಡೀತಿದೆ ಇದೆಲ್ಲ ಜೋರಾಗಿ? ಯಾಕೆ ಅಂದರೆ ಆ ಒಂದು ಏರಿಯಾದಲ್ಲಿರುವಂತಹ ಶಾಸಕ ಯಾರಿರ್ತಾನೆ ಅವ್ನು ಬ್ಯಾಕಪ್ ಕೊಡ್ತವನೆ, ಪೊಲಿಟಿಕಲಿ ಬ್ಯಾಕಪ್ ಕೊಡ್ತವನೆ ಅಲ್ಲಿರುವಂತಹ ಪರಭಾಷಿಕರಿಗೆ. ಇವರು ಎಷ್ಟು ಮಟ್ಟಿಗೆ ಬಂದು ಇವತ್ತು ಬೆಂಗಳೂರು ಹಾಳಾಗ್ತಿದೆ ಅಂದರೆ, ಇವತ್ತು ಬೆಂಗಳೂರಲ್ಲಿ ಡ್ರಗ್ಸು, ಬೆಂಗಳೂರು ಏನಕ್ಕೆ ಫೇಮಸ್ ಆಗ್ತಿದೆ? ಒಳ್ಳೆ ವಿಷಯಕ್ಕೆ ಫೇಮಸ್ ಆಗ್ತಿದೆಯಾ? ಖಂಡಿತ ಇಲ್ಲ. ಅವನು ಯಾರೋ ಬಿಹಾರಿಂದ ಬಂದು ಯಾರನ್ನೋ ಇಲ್ಲಿ ಬಂದು ಕೊಲೆ ಮಾಡ್ತಾನೆ. ಬೆಂಗಳೂರು ಆ ಮ್ಯಾನ್ ಇನ್ ಬೆಂಗಳೂರು ಕಿಲ್ಡ್ ಅ ವುಮನ್ ಅಂತ ಬರುತ್ತೆ, ಆದರೆ ಇವರೆಲ್ಲೂ ನ್ಯೂಸಲ್ಲಿ ಬರೆಯಲ್ಲ ಆ ಬಿಹಾರಿ ಮ್ಯಾನ್ ಇನ್ ಬೆಂಗಳೂರು ಕಿಲ್ಡ್ ಅ ವುಮನ್ ಅಂತ ಬರೆಯಲ್ಲ. ಯಾಕೆ? ಬೆಂಗಳೂರನ್ನ ಆದಷ್ಟು ಕೆಟ್ಟದಾಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಇದೊಂಥರ ಪೊಲಿಟಿಕಲ್ ಸ್ಟಂಟ್ ನೋಡಿ. ಇದೆಲ್ಲ ಪ್ಲಾನ್ ಅಂತೀರಾ? ಕಂಪ್ಲೀಟ್ಲಿ ಪ್ಲಾನ್ಡ್ ಇದು. ಯಾಕೆ ಬೆಂಗಳೂರನ್ನ ಕೆಟ್ಟದಾಗ ತೋರಿಸ್ಬೇಕು ಅಂತ? ಹೌದು. ಯಾಕೆಂದರೆ ಇಲ್ಲೇನಾಗುತ್ತೆ ಅಂದರೆ, ಒಂದು IT ಕಂಪನಿ ಅವತ್ತು ಬೆಂಗಳೂರಿಗೆ ಬರೋದಕ್ಕೆ ಏನೋ ಒಪ್ಕೊಂತು ಅಂದರೆ, ಈ ರಾಜಕಾರಣಿಗಳೇನೋ ಮಾಡಿ ದಬಾಕಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅದು ಕಾಂಗ್ರೆಸ್ ಆದರೂ ಆಗಲಿ, BJP ಆದರೂ ಆಗಲಿ, ಯಾರೋ ಏನೋ ಮಾಡಿ ದಬಾಕಿದ್ದಾರೆ ಅಂತ ಅಲ್ಲ. ಒಂದು 15ನೇ ಶತಮಾನದಲ್ಲಿ ನೀವು ತೊಗೊಂಡ್ರೆ ಕೆಂಪೇಗೌಡರು ಬೆಂಗಳೂರು ನವನಿರ್ಮಾಣ ಶುರು ಮಾಡ್ತಾರೆ. ಅದಾದಮೇಲೆ ನಮ್ಮ ನಾಲ್ವಡಿ ಪ್ರಭುಗಳು, ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಕೊಡುಗೆಗಳನ್ನ ಕೊಟ್ಟರು ನಮ್ಮ ಇಡೀ ಮೈಸೂರು ರಾಜ್ಯಕ್ಕೆ. ಅಂದರೆ ನಮ್ಮ ಅವತ್ತಿನ ಕಾಲದಲ್ಲಿ ಇದು ಮೈಸೂರು ಸಾಮ್ರಾಜ್ಯ, ಇದರ ಹೆಸರು ಕರ್ನಾಟಕ ಅನ್ನೋ ಹೆಸರು ಬರೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಿದ್ರು. ನಮ್ಮ ಕೆಂಪೇಗೌಡರು ಇದ್ದಿದ್ದ ಕಾಲದಲ್ಲಿ 2,000 ಅಷ್ಟು ಕೆರೆ ಕುಂಟೆಗಳಿತ್ತು ಬೆಂಗಳೂರಲ್ಲಿ. ಇವತ್ತಿದೆ ವೈಟ್ ಫೀಲ್ಡು, ಬೆಳಂದೂರು, ಮಾರ್ತಳ್ಳಿಲಿ ಎಷ್ಟು ಕೆರೆಗಳಿತ್ತು. ಇವತ್ತೇನಾಗಿದೆ? ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು, ಪಬ್ಗಳು, ಮನೆಗಳು, ಆಫೀಸ್, IT BT ಕಂಪನಿ ಪಾರ್ಕ್ಸ್ಗಳು,
ಈ ಬೆಂಗಳೂರು ಈ ಗ್ರೇಟರ್ ಬೆಂಗಳೂರು ಎಷ್ಟು ಗ್ರೇಟ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಮಳೆ ಬಂದಾಗಲೇ ಗೊತ್ತಾಗೋದು. ಎಲ್ಲರೂ ಅಪಾರ್ಟ್ಮೆಂಟ್ ಒಳಗಡೆ ನದಿ ಆಗ್ಬಿಟ್ಟಿರ್ತದೆ. ಯಾಕೆ ಅಂದರೆ ನೀರು ಗೊತ್ತು, ನೀರು ಅದ್ರ ಸ್ಥಾನಕ್ಕೆ ಅದು ಗೊತ್ತದಕ್ಕೆ. ಮತ್ತು ಇವತ್ತು ನೋಡಿ ಡ್ರಗ್ಸ್ ಬೆಂಗಳೂರು ಮೊನ್ನೆ ಯಾವುದೋ ಫಿಲ್ಮು ಲೋಕ ಅಂತ ಬಂತು. ಆ ಫಿಲ್ಮಲ್ಲಿ ಬೆಂಗಳೂರನ್ನ ಹೆಂಗೆ ತೋರಿಸಿದ್ದಾರೆ ಅಂದ್ಕೊಂಡಿದ್ದೀರಾ? ಬೆಂಗಳೂರು ಇಸ್ ಫುಲ್ ಆಫ್ ಕ್ರೈಮ್, ಬೆಂಗಳೂರಲ್ಲಿ ಬರೀ ಡ್ರಗ್ಸ್ ನಡೀತಿದೆ. ಯಾರು ಮಾಡ್ತವ್ರೆ? ಲೋಕ ಬಂದು ಒಂದು ಮಲಯಾಳಂ ಫಿಲ್ಮ್ ಅದು. ಅದೇ ಕೇರಳ ಜನನೇ ಬಂದ್ಬಿಟ್ಟು ಡ್ರಗ್ಸ್ ಮಾಡ್ತಿಲ್ವಾ ಇಲ್ಲಿ, ಗಾಂಜಾ ಸಿಗ್ತಾ ಇಲ್ವಾ ಇಲ್ಲಿ? ಸಿಗಾಕೊಂಡಿದ್ದಾರೆ. ನಾನು ಪ್ರೂಫ್ ಸಮೇತ ಮಾತಾಡ್ತಾ ಇರೋದು, ಸುಮ್ಮನೆ ಏನೋ ಊಹಾಪೋಹ ವಾಟ್ಸಪ್ ಯೂನಿವರ್ಸಿಟಿ ಅಲ್ಲ. ನ್ಯೂಸ್ ಆರ್ಟಿಕಲ್ ಸಿಗುತ್ತೆ ನಿಮಗೆ ಹುಡುಕಿದ್ರೆ. ಎಷ್ಟು ಜನ ಈ ವರ್ಷನೇ ಎಷ್ಟು ಜನ ಸಿಗಾಕೊಂಡಿದ್ದಾರೆ. ಬರೀ ಬೆಂಗಳೂರಲ್ಲ, ಬೆಂಗಳೂರು ಥರ ಹಾಳಾಗ್ತಿದೆ ಈಗ ನಮ್ಮ ಮೈಸೂರು ಕೂಡ. ಅಂದರೆ ಇದು ಯಾವುದು ನಮ್ಮ ಕನ್ನಡದವ್ರು ಮಾಡ್ತಾ ಇಲ್ಲ ಅಂತ. ಹೌದು, ಕನ್ನಡದವ್ರೇನು ಒಳ್ಳೆಯವರು ಅಂತಾನೆ ಹೇಳ್ತಿಲ್ಲ. ಆದರೆ ನಮ್ಮಲ್ಲಿರೋ ಕನ್ನಡದ ಒಂದು ಭಾಷಿಕರು ಮಾಡ್ತಿರೋ ಕ್ರೈಮ್ ರೇಟ್ಗೂ ಬೇರೆಯವ್ರು ಮಾಡ್ತಿರೋ ಕ್ರೈಮ್ ರೇಟ್ಗೂ ನೀವು ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಯಾರ್ಯಾರೆಲ್ಲ ಇಲ್ಲಿಗೆ ಬರ್ತಾವ್ರೆ, ಬಿಹಾರಿ, UP, ಬೆಂಗಾಲಿ, ಅವರು ಆಂಧ್ರ, ತಮಿಳ್ನಾಡು, ಕೇರಳ, ಅವ್ರು ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಂಗಳೂರು ಒಂಥರ ತೋಟದಪ್ಪನ ಛತ್ರ ಆಗಿದೆ. ಹೌದು, ಸಂವಿಧಾನದಲ್ಲಿ ಬರೆದಿದೆ ಯಾರು ಬೇಕಾದರೂ ಎಲ್ಲಾದರೂ ಹೋಗ್ಬಿಟ್ಟು ಬದುಕ್ಬೋದು ಒಕ್ಕೂಟ ಭಾರತದಲ್ಲಿ ಅಂತ. ಹಾಗಂತ ಬರೋರೆಲ್ಲರೂ ಒಳ್ಳೆಯವರ, ಬರೋರೆಲ್ಲರೂ ಸಾಚಗಳ? ಅವ್ರದ್ದು ಕ್ರೈಮ್ ರೇಟ್ಸ್ನ ನಾವು ಚೆಕ್ ಮಾಡ್ತಿಲ್ವಲ್ಲ, ಅವ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರಾ ಏನು ಎತ್ತ ಗೊತ್ತಾಗ್ತಾನೆ ಇಲ್ವಲ್ಲ. ಸೊ ಎಷ್ಟು ಜನ ಬಂದು ಲ್ಯಾಂಡ್ ಮಾಫಿಯಾ ಮಾಡ್ತಿದ್ದಾರೆ, ಡ್ರಗ್ ಮಾಫಿಯಾ ಮಾಡ್ತಿದ್ದಾರೆ. ಇದು ಎಂಥ ದೊಡ್ಡ ದುರಂತದಲ್ಲಿ ನಾವು ಇದ್ದೀವಿ ಅಂದರೆ ಮುಂದಿನ ಜನ್ರೇಷನ್ ಕನ್ನಡದವ್ರು ಬೆಗ್ಗರ್ಸ್ ಆಗ್ಬಿಡ್ತೀವಿ. ನಾವು ಇನ್ನೊಬ್ರಿಗೆ ಗುಲಾಮರಾಗ್ಬಿಡ್ತೀವಿ. ನಾವು ತಟ್ಟೆ ಇಟ್ಕೊಂಡು ಓಡಾಡ್ಬೇಕಾತ ಎಲ್ಲಿ ಬೇರೆ ಎಲ್ಲೋ ಅಲ್ಲ, ನಮ್ಮ ನೆಲದಲ್ಲಿ ದುರಂತ ಇದು. ಇವತ್ತು ಹೆಂಗಾಗಿದೆ, ಕನ್ನಡದವರು ಅಂದರೆ ಎಲ್ಲಿ ಸಿಗ್ತಾರೆ? ಸೌತ್ ಬೆಂಗಳೂರಲ್ಲಿ ಸಿಗ್ತಾರೆ. ನಮ್ಮ ವಿಜಯನಗರ, ರಾಜನಗರ, ಕೆಂಗೇರಿ ಈ ಕಡೆ ನೀವು ಕನ್ನಡದವ್ರನ್ನ ಸಿಗ್ತಾರೆ. RR ನಗರ ಈ ಕಡೆ ನಮ್ಮ ಕನ್ನಡದವ್ರು ಇರೋದು. ಅದೇ ನಮ್ಮ ಇಂದ್ರನಗರ, ಹಲ್ಸೂರು, ಟಿನ್ ಫ್ಯಾಕ್ಟ್ರಿ ಯಾಕೆ ಇಲ್ಲಿಲ್ಲ ಕನ್ನಡದವರು? ಅವತ್ತು ಹೌದು, ಬ್ರಿಟಿಷವ್ರ ಕಾಲದಲ್ಲಿದ್ದಾಗ ಅವರು ಏನು ಮಾಡಿದ್ರು ಅಂದರೆ ಮೈಸೂರು ಮಹಾರಾಜರು ಮತ್ತೆ ಎಲ್ಲಾದರೂ ಕನ್ನಡದವ್ರು ಒಟ್ಟಾಗ್ಬಿಟ್ರಿ ಏನಾದರೂ ರೆಬಲ್ ಆಗ್ಬಿಡ್ತಾರ ಅನ್ನೋ ಒಂದು ಕಾರಣಕ್ಕೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷವ್ರು ಏನು ಮಾಡ್ತಾರೆ, ಇದೇ ಒಂದು ಕಂಟೋನ್ಮೆಂಟ್ ಆಗಿರ್ಬೋದು, ಇದೇ ಒಂದು ಇಂದ್ರಾನಗರ ಆಗಿರ್ಬೋದು, ಇದೇ ಒಂದು ಹಲ್ಸೂರು ಆಗಿರ್ಬೋದು, ಅಲ್ಲೆಲ್ಲ ತಂದು ತಮಿಳವ್ರನ್ನ ಅಲ್ಲಿ ಕೆಲ್ಸಕ್ಕೆ ಕೂರಿಸ್ಕೊಂಡ್ಬಿಡ್ತಾರೆ. ಸೊ ನೆಕ್ಸ್ಟ್ ಕನ್ನಡದವ್ರು ಮತ್ತೆ ರೆಬಲ್ ಆದರೆ ಇನ್ನೊಬ್ರು ಬರಲಿ ಇವ್ರ ಜೊತೆ ಫೈಟ್ ಮಾಡೋಕ್ಕೆ ಅಂತ ಎಲ್ಲ ಒಟ್ಟಾಗ್ಬಿಡ್ತಾರೆ. ಹೌದು, ಕನ್ನಡದವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಡಿವೈಡ್ ಅಂಡ್ ರೂಲ್ ನಡೆದಿದೆ. ಅದು ಬ್ರಿಟಿಷವ್ರ ಕಾಲದಿಂದ ಇವತ್ತಿನವರೆಗೂ ನಡೀತಾನೆ ಇದೆ. ಇವತ್ತಿನ ಕಾಲದಲ್ಲಿ ಕನ್ನಡದವನು ಜಾತಿ ಧರ್ಮ ಅಂತ ಹೊಡೆದೋಗ್ತಾ ಇದ್ದಾನೆ. ನಮ್ಮ ಇಡೀ ಒಂದು ವ್ಯವಸ್ಥೆನೇ ಕನ್ನಡದವ್ರನ್ನ ಆದಷ್ಟು ಹೊಡೆದಾಕಿ ಬೇರೆಯವರೇ ಇಲ್ಲಿ ಬಂದು ಆಳ್ಬೇಕು. ಇವಾಗ ನೋಡಿ, ಒಬ್ಬ ಬಿಹಾರವನು, UP ಅವನು, ಮುಂಬೈ ಅವನು, ಯಾವನೇ ಆಗಿರಲಿ, ಅವ್ನು ಬಂದು ಇಲ್ಲ ಆರಾಮಾಗವನೇ, ಇಲ್ಲಿ ಕೋಟಿ ರೂಪಾಯಿ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತಗೋತಾನೆ. ಬಟ್ ಕನ್ನಡದವ್ರಿಗೆ ಏನಕ್ಕೆ ಆಗ್ತಿಲ್ಲ ಅದು? ಸೊ ಈ ಥರ ಒಂದು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಇವತ್ತು. ಅದು ಕರ್ನಾಟಕಕ್ಕಿಂತ ಇವತ್ತು ರಾಜಧಾನಿ ಬೆಂಗಳೂರು, ಕರ್ನಾಟಕಕ್ಕೆ ಬೆಂಗಳೂರು. ಹೌದು, ಬೆಂಗಳೂರೇ ಈ ಪರಿಸ್ಥಿತಿಯಲ್ಲಿ ಈ ಥರ ಅಲ್ಲಾಡ್ತಿದೆ ಬೆಂಗಳೂರು. ಕನ್ನಡಿಗರ ಪರಿಸ್ಥಿತಿ ಒಂಥರ ವಿಲ ಆಗ್ತಿದೆ ಅಂದರೆ ಬೇರೆ ಪ್ರದೇಶಗಳ ಕಥೆ ಏನು, ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಯೋಚನೆ ಮಾಡಿ ಒಂದ್ಸಲ. ಕಷ್ಟನೇ, ತುಂಬ ಕಷ್ಟ ಇದೆ ಸರ್. ಇನ್ನೊಂದು, ಈಗ ಬೇರೆ ಭಾಷೆಯವರು ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಬೇರೆ ಭಾಷೆ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂದಮೇಲೆ ಅವರು ಕನ್ನಡ ಕಲಿಬೇಕು ಬೇಡ ಅನ್ನೋದು ಅದು ಅವ್ರಿಷ್ಟ. ಅದು ಗೌರವ ಕೊಡಬಾರ್ದು ಅನ್ನೋದು ಅವ್ರಿಷ್ಟ. ಆದರೆ ನಾವು ಅವ್ರನ್ನ ಕನ್ನಡದಲ್ಲಿ ಮಾತಾಡ್ಸೋಕ್ಕೋದ್ರೆ ಹಿಂದಿಯಲ್ಲಿ ಮಾತಾಡು ಅಥವಾ ಇಂಗ್ಲೀಷಲ್ಲಿ ಮಾತಾಡು, ಕನ್ನಡ ನನಗೆ ಬರೋದಿಲ್ಲ ಅಂತ ಅವರೇ ಆ ಥರ ಹೇಳ್ತಿದ್ದಾರೆ. ಇದು ಎಷ್ಟು ಮಾತ್ರ ಸರಿ? ಅಂದರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ, ಹಿಂದಿಯಲ್ಲಿ ಮಾತಾಡು ಅಂತ ಅವರೇ ಹೇಳ್ತಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆಯವ್ರು ಬಂದಿರೋರು. ಸೊ ಇದು ಎಷ್ಟು ಮಾತ್ರ ಸರಿ? ಈಗ ನೀವು ಆ ಥರ ಕೇಳಿದ್ರೆ ನಾನೇನು ಹೇಳ್ಬೋದು ಅಂದರೆ, ಅವ್ರು ಕಲಿಯೋದು ಅವ್ರಿಷ್ಟ ಅಂತ ನಾವು ಹೇಳೋದೇ ಬಿಟ್ಬಿಡ್ಬೇಕು. ಅವ್ರು ಕಲೀಲೇಬೇಕು. ಅವ್ರು ಕಲೀಲೇಬೇಕು. ಹೌದು. ಇವಾಗ ಜರ್ಮನಿಗೆ ಹೋದ್ರೆ ಜರ್ಮನ್ ಕಲಿಯೋಕ್ಕಾಗತ್ತೆ, ಬೇರೆ ಕಡೆ ಹೋದರೆ ಫ್ರೆಂಚ್ ಕಲಿಯೋಕ್ಕಾಗತ್ತೆ, ಬೇರೆ ಭಾಷೆ ಕಲಿಯೋದಕ್ಕೆ ನಿಂಗೆ ಆಗುತ್ತಲ್ವಾ? ಹೌದು. ನೀನು ಅದೇ ಕರ್ನಾಟಕಕ್ಕೆ ಬಂದಮೇಲೆ ಕನ್ನಡ ಏನಕ್ಕೆ ಕಲಿಯೋಕ್ಕಾಗಲ್ಲ? ನಿನ್ನ ನೂರಲ್ಲಿ ನೀರು ಸಿಗ್ತಿಲ್ಲ, ನೀನು ದುಡಿಯೋದಕ್ಕೆ ಅಂದರೆ ಅಲ್ಲಿ ಊಟನೂ ಸಿಗ್ತಿಲ್ಲ ನೀನು ದುಡಿದ್ರು. ಹೌದು. ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಊಟ ಇಲ್ಲ, ನಿನಗೆಲ್ಲನೂ ಈ ನಾಡು ಕೊಡ್ತಿದೆ. ಒಬ್ಬ ನಿಜವಾದ ಭಾರತೀಯ ಅಂದರೆ ಯಾರು? ಎಲ್ಲ ಭಾಷೆನ ಗೌರವಿಸೋನು, ಎಲ್ಲ ಸಂಸ್ಕೃತಿನ ಗೌರವಿಸೋರು. ಈ ಒಕ್ಕೂಟ ಭಾರತ, ಇದು ಭಾರತ ಅಲ್ಲ, ಇದು ಒಕ್ಕೂಟ ಭಾರತ. 1947 ಆದಮೇಲೆ ರಚನೆ ಆಗಿರೋದಿದು. ಅಂದರೆ ನೀವೇನು ಮ್ಯಾಪ್ ನೋಡ್ತಿದ್ದೀರಾ, ಆ ಮ್ಯಾಪ್ ಇರಲಿಲ್ಲ ಮುಂಚೆ. ಇದು ಕರ್ನಾಟಕ ಇವತ್ತು ಸ್ಟೇಟು. 1947ಕ್ಕಿಂತ ಮುಂಚೆ ಇಟ್ ವಾಸ್ ಅ ಮೈಸೂರು ಕಂಟ್ರಿ, ಮೈಸೂರು ಸಾಮ್ರಾಜ್ಯ. ಹೌದು. ಸೊ ಆದರೆ ಮೆಡ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಹೈದರಾಬಾದ್ ಪ್ರೆಸಿಡೆನ್ಸಿ ಇತ್ತು, ನಮ್ಮ ಮೈಸೂರು ಪ್ರೆಸಿಡೆನ್ಸಿ ಇತ್ತು. ಸೊ ಈಗ ನಾವೇನು ಮಾತಾಡಬೇಕು ಅಂದರೆ, ಅವ್ನು ಯಾವನಾದರೂ ಬರ್ತಿದ್ದಾನಲ್ಲ, ಇಲ್ಲ ಅವ್ನು ಬಂದು ಕನ್ನಡದವನಾಗೇ ಬದುಕಬೇಕು.
ಇಂಗ್ಲೀಷಲ್ಲಿ ಒಂದು ಪ್ರಾಬಬ್ ಇದೆ, ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್ ಅಂತ. ಇಲ್ಲಿ ಬಂದರೆ ನೀನು ಕನ್ನಡದವನಾಗಿ ಬದುಕು. ಅದು ಹೆಂಗೆ ನೀನು ಇಲ್ಲಿ ಬಂದಿದ ತಕ್ಷಣ ನಮ್ಗೇನಕ್ಕೆ ಅವ್ನು ಬಂದು ಹಿಂದಿ ಮಾತಾಡು, ಹಿಂದಿ ರಾಷ್ಟ್ರ ಭಾಷಾ ಹೇ ಅಂತ ಏನಕ್ಕೆ ಹೇಳ್ತಾನೆ? ದೊಡ್ಡ ಸುಳ್ಳದು. ಹೌದು ಹೌದು, ಕಾಂಗ್ರೆಸ್ ಅವ್ರು ಅವಾಗಿಂದ ಹೇಳ್ಕೊಂಡು ಬಂದು ದೊಡ್ಡ ಸುಳ್ಳು. ಅದ್ರ ಜೊತೆಗೆ ಬಿಜೆಪಿ ಅದನ್ನೇ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡ್ರು. ಆದರೆ ಸಂವಿಧಾನದಲ್ಲಿ ಎಲ್ಲಿ ಬರ್ತಿದೆ ಹಿಂದಿ ರಾಷ್ಟ್ರ ಭಾಷೆ? ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಹೌದು ಸರ್, ಈಗ ಅದೊಂದು ರೀಸೆಂಟಾಗಿ ಹಿಂದಿ ಹೇರಿಕೆ ಅಂತಲೂ ಆಯ್ತಲ್ವಾ. ಸೊ ಅದೇ ಆ ಲಾಜಿಕೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಈಗ ನಾವು ಬೇರೆ ಭಾಷೆ, ನಾವು ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದರೆ ನಾವು ಟ್ರೈ ಮಾಡ್ತೀವಿ ಅವ್ರ ಭಾಷೆಯಲ್ಲೇ ಮಾತಾಡ್ಸೋಣ, ಅವ್ರ ಕಲ್ಚರ್ಗೆ ಗೌರವ ಕೊಡೋಣ, ಅವ್ರ ಭಾಷೆನ ಗೌರವ ಕೊಡೋಣ, ಕಲಿಯೋಣ, ಅಟ್ಲೀಸ್ಟ್ ಕಲ್ತು ಅವ್ರ ಭಾಷೆಯಲ್ಲೇ ಮಾತಾಡ್ಸೋಣ ಅಂತ. ಅದೇ ನಮ್ಮ ದೇಶದಲ್ಲಿರೋ ಬೇರೆ ರಾಜ್ಯ, ನಮ್ಮ ಅಕ್ಕಪಕ್ಕೆಲ್ಲ ನೆರೆ ರಾಜ್ಯದವರೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಅಟ್ಲೀಸ್ಟ್ ಟ್ರೈ ಕೂಡ ಮಾಡಲ್ಲ. ಏನಕ್ಕೆ ಅದೇ ಗೊತ್ತಾಗ್ತಿಲ್ಲ. ಅದು ಏನಕ್ಕೆ ಅಂದರೆ ನಮ್ಮ ಉದಾರತನ, ನಮ್ಮ ಒಳ್ಳೆತನ, ನಮ್ಮ ವಿಶಾಲತನ. ನಾವು ಇಮ್ಮಡಿ ಪುಲಿಕೇಶಿಯವರು ಅವತ್ತಿನ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ ಒಂದಿತ್ತು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನಂತ. ಕನ್ನಡದವರು ಬರೀ ಇದೊಂದೇ ಕೇಳಿಸ್ಕೊಂಡ್ಬಿಟ್ಟಿರೋದು, ಸಾಧುಗೆ ಸಾಧು. ನಾವೆಲ್ರಿಗೂ ಸಾಧುಗೆ ಸಾಧುನೇ ಆಗ್ಬಿಟ್ಟಿದ್ದೇವೆ ಹೊರತು ಕೆಟ್ಟವ್ರಿಗೂ. ಅವಾಗಿನ ಕಾಲದಲ್ಲಿ ಕೆಟ್ಟವ್ರಿಗೆ ತುಂಬಾ ಕೆಟ್ಟವರಾಗಿದ್ವಿ ನಾವು ಕನ್ನಡಿಗರು. ಆದ್ರೆ ಇವತ್ತಿನ ಕಾಲದಲ್ಲಿ ಕೆಟ್ಟವ್ರಿಗೂ ಒಳ್ಳೆಯವರಾಗೇ ಇದೀವಿ ನಾವು. ಹೌದು, ಯಾವನಾದ್ರೂ ಬಂದು ಹೊಡೆದ್ನೋ, ಇತ್ತೀಚೆಗೆ ನೋಡಿದ್ರಲ್ಲ ಯಾರೋ ಆಟೋ ಡ್ರೈವರ್ಗೆ ಒಬ್ಳು ಚಪ್ಪಲಿ ತಗೊಂಡು ಹೊಡೆದ್ಲು. ಇದೇ ಘಟನೆ ಸೇಮ್ ಮಹಾರಾಷ್ಟ್ರದಲ್ಲಿ ನಡೆದಿದ್ರೆ ಕಪ್ಪಾಳಕ್ಕೆ 2 ಬಾರಿಸಿರೋರು. ನಾವು ಕಾನೂನು ಕೈ ತೋತಿದೀವ? ಇಲ್ಲ. ಅಲ್ಲೇನಕ್ಕೆ ಹಂಗೆ ಹೊಡಿತಾವ್ರೆ ಅಂದರೆ, ಮರಾಠಿ ವಿಷಯದಲ್ಲಿ ಏನಕ್ಕೆ ಹೊಡಿತಾರೆ ಮಹಾರಾಷ್ಟ್ರದಲ್ಲಿ ಅಂದರೆ, ಪೊಲೀಸು ಅವ್ರ ಸಪೋರ್ಟ್ ಮರಾಠಿ ಜನರ ಸಪೋರ್ಟಲ್ಲೇ ಇದೆ, ಅಲ್ಲಿರೋ ಸರ್ಕಾರನೂ ಅವ್ರ ಸಪೋರ್ಟ್ ಆಗಿದೆ. ಆದ್ರೆ ನಮ್ಗೇನು, ನಮ್ ದುರಂತ ಇದೆಯಲ್ಲ, ನಾವು ಪ್ರಶ್ನೆ ಮಾಡ್ಬಿಟ್ರೆ ನಿನ್ ಮೇಲೆ ಆ ಕೇಸ್ ಹಾಕ್ಬಿಡ್ತೀವಿ. ರೌಡಿ ಶೀಟರ್ ಕೇಸ್ ಹಾಕಿದ್ರಲ್ಲ ನಮ್ಮ ಹುಡುಗ ಸಂಪತ್ ದೇಸಾಯಿ ಅಂತ ಹುಡುಗ, ಅವನ ಮೇಲೆ ರೌಡಿ ಶೀಟರ್ ಕೇಸ್ ಹಾಕಿದ್ರು. ಇದು 2021 ಬೆಳಗಾವಿ ಅಧಿವೇಶನ ನಡೀತಿರ್ಬೇಕಾದ್ರೆ ಡಿಸೆಂಬರ್ನಲ್ಲಿ ಯಾರೋ ಒಬ್ಬ MES ಮುಖಂಡ ಬಂದ್ಬಿಟ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅಂತ ಮರಾಠಿಯಲ್ಲಿ ಏನೋ ಘೋಷಣೆ ಹೋಗ್ತಾನೆ. ಸಂಪತ್ ದೇಸಾಯಿ ಏನೋ ಹುಡುಗ, ನನಗೀಗ 29 ವರ್ಷ ಅಂದ್ರೆ ಆ ಹುಡುಗಂಗೆ ಏನೋ 23-24 ವರ್ಷ ಅವನಿಗೆ. ಹೋಗ್ಬಿಟ್ಟು ಡೈರೆಕ್ಟ್ ಮಸಿ ಬೆಳೆದ್ಬಿಡ್ತಾನೆ, ಕಪ್ ಮಸಿ ಬೆಳಿತಾನೆ. ಅವನೇನು ಕೊಲೆ ಮಾಡೋದನ್ನ ಆಫ್ ಮರ್ಡರ್ ಮಾಡೋದನ್ನ ಅವ್ನಿಗೆ ಹೋಗ್ಬಿಟ್ಟು ಪೊಲೀಸವರು, ಬೆಳಗಾವಿ ಪೊಲೀಸವರು ಅವನ ಮೇಲೆ ರೌಡಿ ಶೀಟರ್ ಕೇಸ್ನ ಫೈಲ್ ಮಾಡ್ತಾರೆ. ಅವ್ನು ಇವತ್ತು ಕೂಡ ಹೋಗ್ಬಿಟ್ಟು ಸೈನ್ ಮಾಡಬೇಕು. ಇದು ಕನ್ನಡಿಗರಿಗಿರೋ ಪರಿಸ್ಥಿತಿ ಇವತ್ತು. ಎಲ್ಲರೂ ಹೇಳ್ತಾರೆ ಬೀದಿಗೆ ಬರೋಣ, ಹೋರಾಟ ಮಾಡೋಣ ಅಂದರೆ ಕೇಸ್ ಹಾಕ್ಸ್ಕೊಳ್ಳೋಕೆ ಎಷ್ಟು ಜನ ರೆಡಿ ಇದ್ದಾರೆ? ಎಲ್ಲ ಅದೇ ದುರಂತ ಅಲ್ವಾ? ಎಲ್ರಿಗೂ ಫ್ಯಾಮಿಲಿ ಇದೆ, ಎಲ್ರಿಗೂ ಕುಟುಂಬ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಹೆಂಗೆ ಬರ್ತಾರೆ? ಇದು ಈ ಸರ್ಕಾರ ಎಷ್ಟು ಮಟ್ಟಿಗೆ ಕನ್ನಡದವ್ರನ್ನ ಭಯ ಬೀಳಿಸ್ತಿದೆ. ಮತ್ತು ನಮಗೆ ಪ್ರಾದೇಶಿಕ ಪಕ್ಷ ಇಲ್ವಲ್ಲ, ಅದಕ್ಕೇನು ಹೇಳೋಣ? ಇದ್ದಿದ್ದು ಪ್ರಾದೇಶಿಕ ಪಕ್ಷ BJP ಜೊತೆ ಮೈತ್ರಿ ಆಗೋಯ್ತು. ಇವಾಗ ಯಾವುದಿದೆ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ? ಯಾವುದೂ ಇಲ್ಲ. ಮತ್ತು ಹೀಗಿರ್ಬೇಕಂದ್ರೆ ನಾವೇನು ಮಾಡಬೇಕು? ಪ್ರತಿದಿನ ಅದಕ್ಕೆ ನಾನು ಪಣ ತೊಟ್ಟಿರೋದು ಒಂದೇ, ಯಾರು ಬದಲಾಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನನ್ನ ಕೆಲಸ ಇಷ್ಟನೇ. ಪ್ರತಿದಿನ ಏನೇ ಕನ್ನಡ ಸಮಸ್ಯೆ ನಡೆದು ನನ್ನ ಪೇಜಲ್ಲಿ ನಾನು ವಿಡಿಯೋ ಹಾಕಿ ತೋರಿಸ್ಬೇಕು ಜನಕ್ಕೆ. 100% ಕರ್ನಾಟಕದ ಇತಿಹಾಸ ಏನಿದೆ ಜನಕ್ಕೆ ತಿಳಿಸ್ಬೇಕು. ಬಟ್ ಇದನ್ನು ಪ್ರತಿಯೊಬ್ಬರು ಮಾಡ್ಕೊಂಡು ಹೋದ್ರೆ ಕನ್ನಡತನ ಉಳಿಯುತ್ತೆ, ಕನ್ನಡ ಅವ್ರಿಗೂ ತಿಳಿಯುತ್ತೆ, ಕನ್ನಡದ ಬಗ್ಗೆ ಏನು ಅಂತ ಅವ್ರಿಗೂ ಕೂಡ ತಿಳಿಯುತ್ತೆ. ಆ್ಯಂಡ್ ನಾವು ಉಳಿಸ್ಕೊಳ್ಳೋದು ಕೂಡ ಒಂದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಬಟ್ ಯಾರೋ ಒಬ್ರು ಇಬ್ರು ಮಾಡ್ಕೊಂಡು ಹೋಗೋದ್ರಿಂದ ಇದು ಸಾಧ್ಯ ಇಲ್ಲ ಸರ್. ಪ್ರತಿಯೊಬ್ಬರು ಅದು ಬರಬೇಕು. ಅದು ಬರೀ ಈಗ ಏನಾಗಿದೆ, ಬರೀ ನವಂಬರ್ ತಿಂಗಳಲ್ಲಿ ಮಾತ್ರನೇ ಕನ್ನಡದ ಹಬ್ಬಗಳು ಕನ್ನಡದ ಹಬ್ಬ ಅಟ್ಲೀಸ್ಟ್ ಆ ಸೌಂಡ್ ಗೊತ್ತಾಗುತ್ತೋ, ಕನ್ನಡ ಸಾಂಗ್ಸು, ಕನ್ನಡ ಮಾತಾಡ್ತಾ ಇದ್ದಾರೆ, ಬರೀ ಅವಾಗ ಮಾತ್ರ ಗೊತ್ತಾಗ್ತಾ ಇದೆ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ತಿಂಗಳಲ್ಲೂ ಏನೂ ಇಲ್ಲ. ಯಾರು ಕೂಡ ಮಾತಾಡೋದು ಇಲ್ಲ. ಏನೇ ಪ್ರಾಬ್ಲಮ್ ಆದರೆ ಯಾರು ಮಾತಾಡಲ್ಲ. ಕೆಲವರು ಯಾರೋ ಕನ್ನಡದ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಮಾತ್ರ ಧ್ವನಿ ಅಂತಿದ್ದಾರೆ ಅಷ್ಟೇ. ಆ ಸೀಮಿತ ಒಂದು ಟೈಮ್ ಇರುತ್ತೆ, ಆ ಟೈಮ್ವರೆಗೂ ಅಷ್ಟೇ ಸರ್, ಅಲ್ಲಿವರೆಗೂ ಎಂಡ್ ಆಗಿಬಿಡುತ್ತೆ. ಆಮೇಲೆ ಅದಾದಮೇಲೆ ಬರ್ತಿಲ್ಲ, ಕೆಲವರೇ ಬರ್ತಿರೋದು. ಸೊ ಇದು ಪ್ರಾಬ್ಲಮ್ ಆಗ್ತಿರೋದು ಪ್ರಾಬ್ಲಮ್ಲಿ. ಓಕೆ, ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸರ್, ಅದು ಅಲ್ಲಿಗೆ ಬಿಡ್ತೀನಿ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಖಂಡಿತ ಸರ್. ಈಗ ನೀವು ಇನ್ನೊಂದು ಹೇಳಿದ್ರಿ, ಇಮ್ಮಡಿ ನಮ್ಮ ಮಹಾರಾಜರಾದಂಥ ಬಾದಾಮಿ ಚಾಲುಕ್ಯರಾದಂಥ ಇಮ್ಮಡಿ ಪುಲಿಕೇಶಿ ಅವರ ಸಾಧನೆಗಳು. ಆ ಮಹಾರಾಜ ಎಂಥವರು ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಂದು ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ಇತಿಹಾಸದ ಬುಕ್ಗಳಲ್ಲಿ ಒಂದು ಸ್ವಲ್ಪ ಅವ್ರ ಬಗ್ಗೆ ಇರೋರಷ್ಟೇ, ಇಮ್ಮಡಿ ಪುಲಿಕೇಶರು ಇವರು ಈ ಥರ ಒಂದು ಮಹಾರಾಜರು ಈ ಥರ ಅಂತ. ಅವ್ರ ಸಾಧನೆ ಬಗ್ಗೆ ಎಲ್ಲೂ ಇಲ್ಲ, ಪುಸ್ತಕಗಳು ಕೂಡ ಎಲ್ಲೂ ಸರಿಯಾಗಿ ಹೇಳಿಲ್ಲ. ಅದು ಬಿಟ್ಟು ಬೇರೆ ಸಂಸ್ಥಾನಗಳ ಬಗ್ಗೆ ಹೇಳಿದ್ದು ಬೇರೆ, ನಮ್ಮ ಮೊಘಲ್ ಆಗಿರ್ಬೋದು, ಬೇರೆ ಅವುಗಳ ಬಗ್ಗೆನೇ ಜಾಸ್ತಿ ಇದೆ. ಇತಿಹಾಸದಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ, ಇಮ್ಮಡಿ ಪುಲಿಕೇಶಿ ಅವ್ರ ಬಗ್ಗೆ ಯಾಕೆ ಗೊತ್ತಿಲ್ಲ? ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ನೋಡಿ, ಇದು ಮೊದಲನೇದಾಗಿ ಇದು ದೊಡ್ಡ ಸಂಚು ಮೊದಲಿಂದ ನಾವು ಕನ್ನಡಿಗರನ್ನ ಹೇಗಾದ್ರೂ ಮಾಡಿ ತುಳಿಬೇಕು ಅನ್ನೋದು. ಇದು ಬ್ರಿಟಿಷರ ಕಾಲದಿಂದಾನೇ ಆಗ್ತಾ. ಖಂಡಿತ ಸರ್. ಕನ್ನಡದವರು ಒಟ್ಟಾಗ್ಬಿಟ್ರೆ ಕನ್ನಡದವ್ರು ರೆಬಲ್ ಆಗ್ತಾರೆ, ಕನ್ನಡದವ್ರು ತಿರುಗಿ ಬೀಳ್ತಾರೆ. ಸೊ ಈ ಒಂದು ದೇಶ ಕಟ್ಟಬೇಕಂದ್ರೂ ಮೊದಲನೇದಾಗಿ ಅವತ್ತಿನ ಕಾಲದಲ್ಲಿ ಬ್ರಿಟಿಷರು ಜವಾಹರ್ಲಾಲ್ ನೆಹರೂನ ಒಂದು ಜೈಲೆಲ್ಲ ಕೂರಿಸಿದಾಗ್ಲೂ, ಅವಾಗ ಜವಾಹರ್ಲಾಲ್ ನೆಹರು ಒಂದು ಪುಸ್ತಕ ಬರೀತಾರೆ, ಡಿಸ್ಕವರೀಸ್ ಆಫ್ ಇಂಡಿಯಾ ಅಂತ. ಅವಾಗ ಅವ್ರು ನಾರ್ತ್ ಇಂಡಿಯಾನೇ ಎಷ್ಟು ಹೊಗಳ್ಕೊಂಡು ಬರೀತಾರೆ ಅಂದರೆ, ಸೌತ್ ಇಂಡಿಯಾದಲ್ಲಿ ತಮಿಳವರ ಓಲೈಕೆಗೋಸ್ಕರ ತಮಿಳವರು ಕೂಡ ಒಂದು ಸಕ್ಕದ ಹೋರಾಟ ಕೊಡ್ತಿರ್ತಾರೆ.
ತಮಿಳವರ ಒಂದು ಹೆದರಿಕೆಗೋಸ್ಕರ ಚೋಳನ ಮೆನ್ಷನ್ ಮಾಡ್ತಾರೆ. ಆದರೆ ಕನ್ನಡಿಗರ ಇತಿಹಾಸ ಅಂತ ಬಂದರೆ 2 ಲೈನಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಆದರೆ ಕನ್ನಡಿಗರ ಇತಿಹಾಸ ಏನಿದೆ ಗೊತ್ತಾ? ಕನ್ನಡಿಗರು ಈ ಒಂದು ಏನು ಇಡೀ ಭಾರತ ಖಂಡಕ್ಕೆ ಕನ್ನಡಿಗರು ಕೊಟ್ಟಿರೋಷ್ಟು ಕೊಡುಗೆಗಳು ಬೇರೆ ಯಾರು ಕೊಟ್ಟಿಲ್ಲ. ಅದು ಹಿಂದೂ ದೇವಸ್ಥಾನಗಳೇ ಆಗಿರ್ಬೋದು, ಇವತ್ತು ಸಂಸ್ಕೃತಿ ಆಗಿರ್ಬೋದು, ಅದೆಲ್ಲ ಇನ್ನೂ ಉಳಿದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಕನ್ನಡಿಗರು. ಅಂದ್ರೆ ಈ ದೇಶದಲ್ಲಿ ನೀವೇನಾದ್ರೂ ಈಗಲೇ ಒಂದು ಇತಿಹಾಸದ ಪುಸ್ತಕ ಬರಿತೀರಾ, ಅದಕ್ಕೊಂದು 500 ಪೇಜ್ ಇರುತ್ತೆ ಅಂತ ಅನ್ಕೊಳ್ಳಿ, ಭಾರತದ ಇತಿಹಾಸ ಬರಿತೀರಾ ಅಂತ, ಅದರಲ್ಲಿ 400 ಪೇಜ್ ಬರೀ ಕನ್ನಡಿಗರದೇ ಇರುತ್ತೆ. ಅಂದ್ರೆ ಯೋಚನೆ ಮಾಡಿ ಕನ್ನಡಿಗರ ಶ್ರೀಮಂತಿಕೆ ಎಷ್ಟು ಮಟ್ಟಕ್ಕಿತ್ತು. ಅವತ್ತಿನ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಇಲ್ಲಿಂದ ಕೂತು ಇರಾನ್ ಅಫ್ಘಾನಿಸ್ತಾನ್ವರೆಗೂ ಆಳ್ತಾನೆ ಇದ್ದಾರೆ. ಅದು ಚಿಕ್ಕ ವಿಷಯ ಅಲ್ಲ. ಅದು ನನಗೂ ಗೊತ್ತಿರಲಿಲ್ಲ ಇಮ್ಮಡಿ ಪುಲಿಕೇಶಿ ಯಾರು ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲ ರೀ, ಈ ನಮ್ಮ ಮಹಾರಾಷ್ಟ್ರದ ರಾಜರು ನೋಡ್ರಿ ಅವರೆಲ್ಲ ಇಷ್ಟು ಗ್ರೇಟು, ಅವರೇ ನಮ್ಮ ಧರ್ಮ ರಕ್ಷಕರು, ಹಂಗೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ಯಾವಾಗ ನನಗೆ ಇಮ್ಮಡಿ ಪುಲಿಕೇಶಿ ಅಂತ ಹೆಸರು ಗೊತ್ತಾಗಿದೆ, ನಮ್ಮ ಭುವನೇಶ್ ಅಂತ ಸರ್ ಇದ್ದಾರೆ, 2021 ನನ್ಮಿನಿ ರೇಡಿಯೋ ಶುರುವಾಗಿ 1 ವರ್ಷ ಆದ್ಮೇಲೆ ಭುವನೇಶ್ ಅಂತ ಇದ್ದಾರೆ, ಕರ್ನಾಟಕ ಬಲ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಏನಿಲ್ಲ ಅಂದ್ರೂ 12 ವರ್ಷಗಳಿಂದ ಕರ್ನಾಟಕದ ಇತಿಹಾಸವನ್ನ ಸಂಶೋಧನೆ ಮಾಡಿ 6 ವರ್ಷದಿಂದ ಕರ್ನಾಟಕ ಬಲ ಅನ್ನೋ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಬಲ ಅಂದ್ರೆ ಅರ್ಥ ಚಾಲುಕ್ಯರ ಸೈನ್ಯದ ಹೆಸರು ಕರ್ನಾಟಕ ಬಲ. ಹೌದು. ಸೊ ಈಗ ವಿಷಯ ಏನಂದ್ರೆ ನನಗೆ ಅವರಿಂದಾನೇ ಗೊತ್ತಾಯ್ತು ಇಮ್ಮಡಿ ಪುಲಿಕೇಶಿ ಅನ್ನೋ ಹೆಸರು. ನಾನು ಇಮ್ಮಡಿ ಪುಲಿಕೇಶಿ ಅನ್ನೋ ಹೆಸರು ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಯಾರೋ ತಮಿಳವನು ಅಂತ ಅನ್ಕೊಂಡಿದ್ದೆ ನಾನು. ಈ ವಡಿವೆಳ್ದು ಒಂದು ಫಿಲ್ಮ್ ಬರುತ್ತೆ, 23rd ಪುಲಿಕೇಶಿನೋ ಏನೋ, ಅದ್ರಲ್ಲಿ ತುಂಬಾ ಕಾಮಿಡಿಯಾಗಿ ತೋರಿಸ್ತಾರೆ. ಪುಲಿಕೇಶಿ ಅಂದ್ರೆ ಯಾರು ತಮಿಳವರು ಅಂತ ನನಗೆ ಅಷ್ಟು ಕನ್ನಡದ ವರ್ಡಿಂದ ಹೌದು. ಆದ್ರೆ ಪುಲಿಕೇಶಿ ಬಂದು ಹಳೆ ಕನ್ನಡ. ಪುಲಿಕೇಶಿ ಅಂದ್ರೆ ಪುಲಿ ಅಂದ್ರೆ ಹುಲಿ, ಕೇಶಿ ಅಂದ್ರೆ ಕೂದ್ಲು, ಹುಲಿ ಕೂದ್ಲಿರೋನೆ ಪುಲಿಕೇಶಿ. ಸೊ ಅವಾಗ ಅದ್ರ ಅರ್ಥ ನನ್ಗೆ ಅರ್ಥ ಆಗಿ ಶುರು ಆಗ್ತಾ. ಆಮೇಲೆ ಹಿಮ್ಮಡಿ ಪುಲಿಕೇಶಿ ಅರಬ್ಬರ ಒಂದು ದಾಳಿ ತಡೆದು, ಅದು ಎದ್ರಲ್ಲಿ ನೌಕಾಪಡೆಯಲ್ಲಿ ಅವತ್ತಿನ ಕಾಲದಲ್ಲಿ ನೇವಿ ಫೋರ್ಸ್ ಹಂಗಿತ್ತು ನಮ್ಮಲ್ಲಿ. ಗುರು ಯಾಕೆ ಗುರು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಮಾತಾಡ್ತೀರಾ ನೀವು, ಎಲ್ಲರೂ ನಾವು ಇಂಡಿಯನ್ಸ್ ಅಂತ ಜನ ಹೇಳ್ತಾರೆ. ಆದರೆ ನಾರ್ತ್ ಸೌತ್ ಅನ್ನೋ ಡಿಫ್ರೆನ್ಸ್ ಇವತ್ತಿಂದ ಇಲ್ಲ, ಭರತಖಂಡದ ಕಾಲದಿಂದನೂ ಇದೆ. ಈ ಭಾರತ ಅಲ್ಲ, ಭರತಖಂಡ, ಈ ಅಫ್ಘಾನಿಸ್ತಾನ್ವರೆಗೂ ಏನಿದೆ ಆ ಮ್ಯಾಪು ಅವತ್ತಿಂದನೂ ಇದೆ. ಅವತ್ತಿನ ಕಾಲದಲ್ಲಿ ಹರ್ಷವರ್ಧನ ಕನ್ನಡಿಗರ ಮೇಲೆ, ಅಂದ್ರೆ ಇಡೀ ಸೌತ್ ಲಾರ್ಡ್ ಆಫ್ ಸೌತ್ ಅಂತ ಹೆಸರು ಕೊಟ್ಟಿದ್ದು, ಹೆಸರಿದೆ ಇಮ್ಮಡಿ ಪುಲಿಕೇಶಿ. ಸೊ ಹರ್ಷವರ್ಧನ ಚಾಲೆಂಜ್ ಮಾಡ್ತಾನೆ ಇಮ್ಮಡಿ ಪುಲಿಕೇಶಿಗೆ, ನಾನು ಇನ್ನ ಗೆಲ್ತೀನಿ ಅಂತ. ಆಗ ನರ್ಮದಾ ನದಿ ತೀರದಲ್ಲಿ ಅವನಿಗೆ ಸಖತ್ತಾಗಿರೋ ಯುದ್ಧ ಕೊಟ್ಟಿದ್ದು ಇಮ್ಮಡಿ ಪುಲಿಕೇಶಿ ಮಹಾರಾಜರು. ಅಕಸ್ಮಾತ್ ಅವತ್ತು ನಾವು ಸೋತಿದ್ದಿದ್ರೆ ಇವತ್ತು ನಾವು ಯಾರು ಕನ್ನಡ ಮಾತಾಡ್ತಿರ್ಲಿಲ್ಲ. ಅಕಸ್ಮಾತ್ ಅವತ್ತು ಮುಸ್ಲಿಮರ ದಾಳಿ, ಮೊದಲನೇ ಮುಸ್ಲಿಮರ ದಾಳಿ, ಅರಾಬ್ಸ್ ಅವ್ರ ದಾಳಿ ನಾವು ತಡೆಯದೇ ಇದ್ದಿದ್ರೆ ಇವತ್ತು ನಾವ್ಯಾರು ಕನ್ನಡ ಮಾತಾಡ್ತಿರ್ಲಿಲ್ಲ. ಸೊ ಈ ದೇಶದ ಸಂಸ್ಕೃತಿ ಉಳಿಸಿದವ್ರು ಯಾರು? ಕನ್ನಡಿಗರು. ಸೊ ಈ ಕನ್ನಡದವ್ರಿಗೆ ಯಾವಾಗ ಕನ್ನಡದ ಇತಿಹಾಸ ಗೊತ್ತಾಗ್ಬಿಡುತ್ತೆ, ಕನ್ನಡಿಗರು ರೆಬಲ್ ಆಗ್ತಾರೆ. ಸೊ BR ಅಂಬೇಡ್ಕರ್ ಸರ್ ಒಂದು ಮಾತು ಹೇಳಿದ್ದಾರೆ, ಇತಿಹಾಸ ಗೊತ್ತಿಲ್ಲದೆ ಇರೋನು, ತನ್ನ ಇತಿಹಾಸ ಗೊತ್ತಿಲ್ಲದೆ ಇರೋನು ಸದಾ ಬೇರೆಯವ್ರಿಗೆ ಗುಲಾಮ ಆಗಿರ್ತಾನೆ. ಯಾವಾಗ ತನ್ನ ಇತಿಹಾಸ ತಿಳ್ಕೊಂತಾನೆ ಅವನು ಆವಾಗ ಮುಂದೆ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ಸೊ ಕನ್ನಡಿಗರು ಏನಾದರೂ ಇತಿಹಾಸ ತಿಳ್ಕೊಳಕ್ ಶುರು ಮಾಡ್ಬಿಟ್ರೆ ಕನ್ನಡಿಗರು ಮತ್ತೆ ಇನ್ನೊಂದು ಇತಿಹಾಸ ಬರೆಯೋದಕ್ಕೆ ಶುರು ಮಾಡ್ತೀವಲ್ಲ ನಾವು. ಸೊ ಹೀಗಾಗಿ ಬರೀ ಇಮ್ಮಡಿ ಪುಲಿಕೇಶಿ ಮಹಾರಾಜರಲ್ಲ, ಈಗ ಮಯೂರವರ್ಮ ತಗೊಳ್ಬೇಕು ನಾವು. ಮಯೂರವರ್ಮ ಕನ್ನಡದ ಸಾಮ್ರಾಜ್ಯ, ಮೊಟ್ಟ ಮೊದಲ ಕನ್ನಡದ ಸಾಮ್ರಾಜ್ಯ ಕದಂಬರು ಅರಸರು. ಹೌದು, ಅವರು ಕನ್ನಡವನ್ನ ಸ್ಥಾಪನೆ ಮಾಡಿದ್ದೆ ಅವರೇ, ಕನ್ನಡವನ್ನ ಆಡಳಿತ ಭಾಷೆ ಮಾಡಿದ್ದೆ ಮಯೂರವರ್ಮನ ಕಾಲದಲ್ಲಿ. ಅದಾದ್ಮೇಲೆ ಇಮ್ಮಡಿ ಪುಲಿಕೇಶಿ ಅವರ ಕಾಲದಲ್ಲಿ ಅವರು ವಿಸ್ತಾರ ಮಾಡ್ತಾರೆ. ಆಮೇಲೆ ನೀವು ಅಮೋಘ ವರ್ಷನ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ನಮ್ಮ ಒಂದು ಆಳ್ವಿಕೆ ಇಲ್ಲಿಂದ ಕೂತು ಕರ್ನಾಟಕ ಅಂದ್ರೆ ಇವತ್ತು ನೀವೇನ್ ನೋಡ್ತಿದ್ದೀರಲ್ಲ ಈ ಚಿಕ್ಕ ಒಂದು ನಕ್ಷೆ, ಅದಲ್ಲ, ಇಡೀ ಭರತಖಂಡನೇ ಕನ್ನಡದ ನಕ್ಷೆ. ಅದು ನೇಪಾಳದವರೆಗೂ ಕರ್ನಾಟಕದ ಕನ್ನಡಿಗರು ಹೋಗಿ ಆಳ್ವಿಕೆ ಮಾಡಿದ್ದಾರೆ. ಅಂದ್ರೆ ಈ ಇತಿಹಾಸ ನಮಗ್ ಕನ್ನಡಿಗರಾಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮಂತ ಮೂರ್ಖರು, ನಮ್ಮಂತ ಏನಂತ ನಮ್ಮನ್ನ ನಾವು ಇನ್ನೇನಂತ ಬೈಕೊಳ್ಬೇಕು? ಇಷ್ಟೆಲ್ಲ ಗೊತ್ತಾಗಿ ಕೂಡ ನಾವು ಸೈಲೆಂಟ್ ಆಗಿ ಕೂತಿದ್ದೀವಿ. ನಮ್ಮನ್ನ ನಾವು ಕ್ಲೇಮ್ ಮಾಡ್ಕೋತಿಲ್ಲ. ಅದ್ರಲ್ಲೂ ನೋಡಿ, ಮಹಾರಾಷ್ಟ್ರದವರು ಹೇಳ್ತಾರಲ್ಲ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ. ಆಕ್ಚುಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು, ಮಹಾರಾಷ್ಟ್ರ ಇಡೀ ಕರ್ನಾಟಕಕ್ಕೆ ಸೇರ್ಬೇಕು. ಹೆಂಗೆ ಹೇಳಿ? ಇಡೀ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಐತಿಹಾಸಿಕ ದೇವಸ್ಥಾನಗಳನ್ನ ಕಟ್ಸಿರೋದು ಕನ್ನಡಿಗರು. ಅದರಲ್ಲಿರೋ ಕೈಲಾಸ ದೇವಸ್ಥಾನ ಇದೆಯಲ್ಲ, ಅಜಂತ ಎಲ್ಲೋರ, ಅದೆಲ್ಲ ಕಟ್ಸಿದ್ ನಮ್ಮ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ. ನೀವೆಷ್ಟೇ ದೇವಸ್ಥಾನಗಳನ್ನ ನೋಡಿ ಮಹಾರಾಷ್ಟ್ರದಲ್ಲಿರೋ ಐತಿಹಾಸಿಕ ದೇವಸ್ಥಾನ, ಅದೆಲ್ಲ ಕಟ್ಸಿರೋದು ಕನ್ನಡಿಗರು. ನಾವು ಮಹಾರಾಷ್ಟ್ರನ, ಇವ್ರು ಬೆಳಗಾವಿನ ಕ್ಲೇಮ್ ಮಾಡ್ತಾರೆ ಮಹಾರಾಷ್ಟ್ರದವರು ಅಂದ್ರೆ, ನಾವು ಮಹಾರಾಷ್ಟ್ರನೇ ಕ್ಲೇಮ್ ಮಾಡ್ಬೇಕೀಗ. ಸೊ ಅದು ನಮ್ಮ ಇತಿಹಾಸ. ಏನಕ್ಕೆ ನಮ್ಮ ಇತಿಹಾಸದಿಂದ ದೂರ ಇಟ್ಟಿದ್ದಾರೆ ಅಂದ್ರೆ ಕನ್ನಡದವರೇ ಈ ದೇಶನ ಆಳಿರೋದು. ಅವ್ರು ಯಾಕೆ ಸರ್ ಬೆಳಗಾವಿ ಬೇಕು ಅಂತ ಮಹಾರಾಷ್ಟ್ರದವ್ರು ಕೇಳ್ತಿರೋದು? ನೋಡಿ, ಅವ್ರಿಗೆ ಮಾಡಕ್ ಬರೀ ಕೆಲಸ ಇಲ್ಲ ಮೊದಲಿಂದನ.
ಅವರು ಎಲ್ಲರೂ ಏನು ಗೊತ್ತಾ, ಮೊದಲಿಂದ ಅದು ತುಂಬ ದೊಡ್ಡ ವರದಿಗಳು ಅವಾಗ್ಲಿಂದನೇ, ಭಾರತ ಒಕ್ಕೂಟ ಆದ್ಮೇಲಿಂದನೂ ತುಂಬ ಅವಾಗ್ಲಿಂದನೂ ಒಂದು ಫೈಟ್ ಆಗ್ತಾನೆ ಬಂದಿದೆ. ಸೊ ಅದ್ರ ಬಗ್ಗೆ ನಮ್ಮ ಕನ್ನಡಿಗ ಕುನಾಲ್ ಅಂತ ಒಬ್ರು ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರು ಸಖತ್ ವಿಡಿಯೋ ಮಾಡಿದ್ರು. ಸೊ ಏನಂದರೆ ಅವ್ರು ಅವಾಗ್ಲಿಂದ ಹೇಳೋದೇನೆಂದರೆ, ಬೆಳಗಾವಿಲಿ ಮರಾಠಿಗರಿದ್ದಾರೆ, ಅದಕ್ಕೆ ನಮಗೆ ಬೆಳಗಾವಿ ನಮಗೆ ಬೇಕು ಅಂತ ಅವ್ರು ಹೇಳೋದು. ಜಸ್ಟ್ ಬಿಕಾಸ್ ಅಲ್ಲಿ ಜಾಸ್ತಿ ಮರಾಠಿಯವ್ರು ಇದ್ದಾರೆ. ಹೌದೌದು. ಅದು ನಾವೇನು ಹೇಳ್ತೀವಿ ಅಂದರೆ, ಅಲ್ಲಿ ಕನ್ನಡದವ್ರು ಇದ್ದವರೆಲ್ಲ ಮರಾಠಿ ನೀವೇ ಮಾಡ್ಕೊಂಡಿದ್ದೀರಲ್ಲ ಅಂತ. ಈಗ ಉದಾಹರಣೆಗೆ ಕೋಲಾರಲ್ಲಿರೋ ಕನ್ನಡದವನು, ಕನ್ನಡದ ಕುಟುಂಬಗಳು ಹೋಗ್ತಾ ಹೋಗ್ತಾ ಬರ್ತಾ ಜನ್ರೇಷನ್ಗೆ ತೆಲುಗುವರಾಗಿ ಕನ್ವರ್ಟ್ ಆಗ್ತವ್ರೆ. ಹೊಸೂರಲ್ಲಿರೋ ಕನ್ನಡಿಗರು ಬರ್ತಾ ಜನ್ರೇಷನ್ ಪ್ರಕಾರ ಅವ್ರು ತಮಿಳವ್ರಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಅದೇ ತಮಿಳವ್ರು ಯಾರು ಕನ್ನಡಿಗರಾಗಿ ಕನ್ವರ್ಟ್ ಆಗ್ತಿಲ್ವೇ? ತೆಲುಗುವ್ರು ಯಾರು ಕನ್ನಡಿಗರಾಗಿ ಕನ್ವರ್ಟ್ ಆಗ್ತಿಲ್ವೇ? ಮರಾಠಿಯವ್ರು ಯಾರು ಕನ್ನಡಿಗರಾಗಿ ಕನ್ವರ್ಟ್ ಆಗ್ತಿಲ್ವೇ? ಕರೆಕ್ಟ್. ಸೊ ಅವ್ರು ಹಂಗೆ ಮಾಡಿದ್ದಕ್ಕೆ ಅದು ನಾವು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಬರೀ ಅವರು ಸುಮ್ಮನೆ ಬಾಯಿ ಮಾತು ಕೇಳ್ತಿಲ್ಲ, ಜನರನ್ನ ಹೊಡಿತಾ ಇದ್ದಾರೆ ಅವರು. November 1 ಬಂದಿದ ತಕ್ಷಣ ಸಾಕು, ಇವರೆಲ್ಲ ಹೇಳ್ತಾರಲ್ವಾ ಹಿಂದೂ ನಾವು ಎಲ್ಲ ಒಂದು ಅಂತಾರಲ್ಲ, ಹಿಂದೂ ನಾವೆಲ್ಲ ಒಂದು ಅಂದಮೇಲೆ ಇವ್ರು ಯಾಕೆ ಹಿಂದೂಗಳ ಮಧ್ಯೆ ಬಂದು ಜಗಳ ಮಾಡ್ತಾರೆ? ಒಬ್ಬ ಮರಾಠಿ ಹಿಂದೂ ಯಾಕೆ ಹಿಂದೂ ಮರಾಠಿಯವನು ಯಾಕೆ ಹಿಂದೂ ಕನ್ನಡಿಗ ಜೊತೆ ಬಂದು ಜಗಳ ಆಡ್ತಾ ಇದ್ದಾನೆ? November 1 ಅಂದಿದ ತಕ್ಷಣ ನಾವೆಲ್ಲ ಖುಷಿಯಾಗಿ ಆಚರಣೆ ಮಾಡ್ಬೇಕಲ್ವಾ? ಇವರೆಲ್ಲ ಕಬ್ಬಟ್ಟು ಹಾಕೊಂಡ್ಬಂದು ಬ್ಲ್ಯಾಕ್ ಡೇ ಮಾಡ್ತಾರೆ. November 1ನೇ ತಾರೀಕು ಬೆಳಗಾವಿಯಲ್ಲಿ ಮರಾಠಿಯವರು, ಅಂದರೆ MES ಮರಾಠಿಗರು. ಸೊ ಅದು ಕೋಪ ಬರಲ್ವಾ ಯಾರಿಗೂ? ಸೊ ಹೀಗಿದ್ದಾಗ ಹಿಂದೂಗಳು ಒಗ್ಗಟ್ಟಾಗೋದು ಹೆಂಗೆ ಸಾಧ್ಯ? ಸುಮ್ಮನೆ ಮೇಲ್ನೋಟಕ್ಕೆ ಎಲ್ಲರೂ ಅಂದ್ರೆ ಅಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ, ಅವರು ಬೆಳಗಾವಿಯಲ್ಲೇ ಇದ್ದಾರೆ, ಆ ಮರಾಠಿಗರು ಅಲ್ವಾ, ಅವರು ಬೆಳಗಾವಿನಲ್ಲೇ ಇದ್ದಾರೆ. ಅವ್ರಿಗೆ ಕನ್ನಡದ ಮೇಲೆನೆ ಅಭಿಮಾನ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಅವ್ರು ಗೌರವ ಕೊಡೋದೇ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ? ಹೌದು, ಬಾವುಟನೇ ಸುಟ್ಬಿಟ್ರಲ್ಲ ನಮ್ದು 2021ರಲ್ಲಿ. ಅಂದ್ರೆ ಅವ್ರಿಗೆ ಇಷ್ಟ ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತ. ಹೌದು, ಓಕೆ. ಆ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆ, ಅವ್ರಿಗೆ ಮಹಾರಾಷ್ಟ್ರನೇ ಫಂಡ್ ಮಾಡ್ತಿದೆ. ಅವ್ರಿಗೆ ಮಾತ್ರ? ಓಕೆ. ಇಲ್ಲಿರೋ ಕನ್ನಡ ಸಂಘಟನೆಗಳಿಗೆ ಸರ್ಕಾರ ಎಷ್ಟು ಫಂಡ್ ಮಾಡ್ತಿದೆ? ನಮ್ಮ ದುರಂತಕ್ಕೆ ಅವ್ರು ಯಾರು, ನಮ್ಮ ಸರ್ಕಾರ ಯಾವ್ದು ಸಂಘಟನೆಗಳಿಗೆ ಏನು ಫಂಡ್ ಮಾಡ್ತಾ ಇಲ್ಲ. ಆದ್ರೆ ಮಹಾರಾಷ್ಟ್ರದ ಒಂದು ಸಂಘಟನೆ, ಇಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರ ಸರ್ಕಾರನೇ ಫಂಡ್ ಮಾಡ್ತಿದೆ ಇಂಡೈರೆಕ್ಟ್ ಆಗಿ. ಅಂದರೆ ನಾವು ಯೋಚನೆ ಮಾಡ್ಬೇಕು, ನಾವು ಎಲ್ಲಿದ್ದೀವಿ. ನಮ್ಮ ಕನ್ನಡದವ್ರಿಗೆ ಅದು ನೋಡಿ 2021 ನಾನು ಹೇಳಿದ್ನಲ್ಲ, ಸಂಪತ್ ದೇಸಾಯಿ ಹುಡುಗ ಮಸಿ ಬೆಳೆದ್ಬಿಟ್ಟ ಅಂತ. ಇವರು ಏನು ಮಾಡ್ತಾರೆ, MES ಮತ್ತು ಶಿವಸೇನಾದವ್ರು ಸೇರಿಕೊಂಡು ಕನ್ನಡ ಬಾವುಟವನ್ನು ಜೈ ಶಿವಾಜಿ ಜೈ ಭವಾನಿ ಅಂತ ಅಂದ್ಕೊಂಡು, ಜೈ ಮಹಾರಾಷ್ಟ್ರ ಅಂದ್ಕೊಂಡು ಸುಟ್ಟೇ ಬಿಡ್ತಾರೆ ಕನ್ನಡ ಬಾವುಟನ. ಇದು ಒಳ್ಳೇದಾ? ಇದು ಒಳ್ಳೆ ಬೆಳವಣಿಗೆನಾ? ತಪ್ಪು ಸರ್. ಮತ್ತೆ ಇದೆಲ್ಲ ನೋಡಿದಾಗ ಯಾಕೆ ಇದೆಲ್ಲ ನೋಡಿ ಕೂಡ ಒಬ್ಬ ಕನ್ನಡಿಗನಿಗೆ ರಕ್ತ ಕೂತಿರ್ಲಿಲ್ಲ ಅಂದರೆ, ಅವನ ಮೈಯಲ್ಲಿ ಕನ್ನಡದ ರಕ್ತ ಹರಿತಿಲ್ಲ, ಅವನ ಮೈಯಲ್ಲಿ ಒಂದು ಚರಂಡಿ ನೀರೇ ಹರಿತಿರೋದು. ಅದೇ ಬೆಳಗಾವಿಯವರು ಕನ್ನಡಿಗರು ಬೇರೆ ಯಾರು ಮಾತಾಡ್ತಿಲ್ಲ, MES ಮರಾಠಿಗರು ಬಿಟ್ಟು ಬೇರೆ ಕನ್ನಡಿಗರು ನಮ್ಮ ಕನ್ನಡಿಗರು. ನಮ್ಮಲ್ಲಿ ಇನ್ನೊಂದೇನಾಗ್ಬಿಟ್ಟಿದೆ ಅಂದರೆ, ಒಂದಿಷ್ಟು ಕನ್ನಡಿಗರು ಯಾರಿದ್ದಾರೆ ಅವರು ಮರಾಠಿ ಚೆನ್ನಾಗಿ ಮಾತಾಡ್ತಾರಲ್ಲಿ, ಮರಾಠಿಯವರಲ್ಲಿ ಒಬ್ರು ಆಗ್ಬಿಟ್ಟವ್ರೆ. ಸ್ವಾಭಿಮಾನ ಇರೋರು ಮಾತ್ರ ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊತ. ಇದೇ ಪ್ರಾಬ್ಲಮ್ ಸರ್ ಅಲ್ವಾ? ನಮಗೆ ನಮ್ಮ ತನ ಅನ್ನೋದೇ ಇಲ್ವಲ್ಲ ಅನ್ನೋದು ದೊಡ್ಡ ದುರಂತ ನನಗೆ. ಈ ನಮ್ಮ ತನ ಅನ್ನೋದು ಯಾಕಿಲ್ಲ ಜನಕ್ಕೆ? ಈಗ ನಮ್ಮ ತಾಯಿನೇ ತೊಗೊಂಡ್ರೆ, ನಮ್ಮ ತಾಯಿ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಹುಟ್ಟು ಬೆಳೆದಿದ್ದು, ನಮ್ಮ ತಂದೆಯವ್ರನ್ನ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತಿದ್ದು. ಸೊ ಹಾಗೆ ನೋಡಿದ್ರೆ ನನ್ನ ತಾಯಿ ಭಾಷೆ ಕನ್ನಡ ಅಲ್ಲ. ನನಗೆ ಕನ್ನಡಿಗರಿಗೆ ಏನಾದರೂ ತೊಂದರೆ ಆಗಿದ ತಕ್ಷಣ ನನಗೆ ಇಷ್ಟು ರಕ್ತ ಕುದೀತಿದೆ ಅಂದಮೇಲೆ, ಕನ್ನಡದ ರಕ್ತನೇ ಹರಿತಿರುವಂತಹ ಕನ್ನಡಿಗರಿಗೆ, ಕನ್ನಡವೇ ಮಾತೃಭಾಷೆ ಆಗಿರುವಂತಹ ಕನ್ನಡಿಗರಿಗೆ ಯಾಕೆ ರಕ್ತ ಕುದೀತಿಲ್ಲ? ಯಾಕೆ ನಿರಾಭಿಮಾನಿಗಳಾಗ್ತಿದ್ದಾರೆ? ಅದೇ ಗೊತ್ತಾಗ್ತಿಲ್ಲ. ಸ್ವಾಭಿಮಾನದ ಕೊರತೆ. ನಾನು ಆಗಲೇ ಹೇಳಿದಾಗ, ಕನ್ನಡದವರು ಯಾವಾಗ ಎದಳ್ತಾರೆ ಅಂದರೆ, ಯಾರಾದರೂ ಬಂದು ಹಲ್ಲೆ ಮಾಡಿದಾಗ ಅಥವಾ ಬೈದಾಗ, ಸೆಲ್ಫ್ ರೆಸ್ಪೆಕ್ಟ್ನ ಟಚ್ ಮಾಡಿದಾಗ, ಆವಾಗ ಕನ್ನಡದವ್ನು ಎದಳ್ತಾನೆ. ಅಲ್ಲಿವರೆಗೂ ಏನಕ್ಕಿರೋ ಭಾಷೆ ಅಂತ ಸಾಯ್ತೀರ ಅಂತ ನಮ್ಮ ಕನ್ನಡದವ್ರು ನಮಗೆ ಮಕ್ಕಳು. ನಮ್ಮ ಸರ್ಕಾರ ಏನು ಡಿಸಿಷನ್ ತೊಗೊಂಡಿದೆ ಸರ್? MES ಮರಾಠಿಗರು ಈ ಥರ ಪ್ರಾಬ್ಲಮ್ ಮಾಡ್ತಿದ್ದಾರೆ ಕನ್ನಡಿಗರೇ ಅಂತ ಹೇಳಿದಾಗ ಸರ್ಕಾರ ಇದ್ರ ಬಗ್ಗೆ ಏನು ಒಪಿನಿಯನ್? ನೋಡಿ, ಕಾಂಗ್ರೆಸ್ಸೇ ಆಗಿರಲಿ BJPನೇ ಆಗಿರಲಿ, ಹೇಗೆ ಮುಸ್ಲಿಮರ ಒಂದು ಓಲೈಕೆಗೆ ಅವ್ರಿಗೆ ಓಟ್ಸ್ಗೋಸ್ಕರ ಏನೇನೆಲ್ಲ ಸ್ಟಂಟ್ಗಳು ಮಾಡ್ತಾರೆ, ಅದೇ ರೀತಿ ಮರಾಠಿಯವ್ರ ವಿಷಯದಲ್ಲೂ ಅದೇ ಮಾಡ್ತಿದ್ದಾರೆ. ಮರಾಠಿಯವ್ರನ್ನ ಓಲೈಕೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾರಾಷ್ಟ್ರದ ರಾಜನ ಕೊಡುಗೆ ಕರ್ನಾಟಕದಲ್ಲಿ ಏನೂ ಇಲ್ಲ ಅಂದ್ರೂ ಅವನ ಪ್ರತಿಮೆಗಳೆಲ್ಲ ಕಡೆ ಇದೆ. ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಕೊಡುಗೆ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ತುಂಬ ಇದೆ. ಅಮೋಘ ವರ್ಷನ ಕೊಡುಗೆ ಇಡೀ ದೇಶಕ್ಕೆ ತುಂಬ ಇದೆ. ನಮ್ಮ ಬೆಳವಾಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಇಂಥವ್ರದ್ದೆಲ್ಲ ಎಷ್ಟೋ ಕೊಡುಗೆಗಳು. ನಮ್ಗೇನು ಹೇಳ್ಕೊಳಕ್ಕೇನು ಇಬ್ನ ರಾಜರು ತುಂಬಾ ಇದ್ದಾರೆ. ಒಂದೊಂದು ಜಿಲ್ಲೆಗೂ ಒಂದೊಂದು ರಾಜನ ಇಡ್ಬೋದು. ಹೌದು, ನಾವು ಅದನ್ನ ಮಾಡ್ತಿಲ್ವಲ್ಲ. ಓಲೈಕೆ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಯಾವುದೇ ಸರ್ಕಾರ ಬಂದರೂ ಓಲೈಕೆ ಮಾಡುತ್ತೆ ಆ ಭಾಷಿಕರನ್ನು. ಸೊ ಈಗ ನಿಧಾನಕ್ಕೆ ಕನ್ನಡಿಗರು 5 ವರ್ಷದಿಂದ ಮಾಡ್ತಿರುವಂಥ ಹೋರಾಟ, ಈ ಮೊನ್ನೆ ನೋಡಿ ನೌಕಾ ದಿನ ಅಂತ ಮಾಡಿದಾಗ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಹುಟ್ಟುಹಬ್ಬ ಅಂತ ನಾವೆಲ್ಲರೂ ಮಾಡಿದ್ವಿ. ಸೊ ಈ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ರು ಪೋಸ್ಟ್ ಮಾಡಿದ್ರು. ಇಲ್ಲ, ಪೋಸ್ಟ್ ಮಾಡಿದ್ರು.
ಇವಾಗ ಪೋಸ್ಟ್ ಮಾಡ್ತಿದ್ದಾರೆ. ನೌಕಾಪಡೆಯ ಪಿತಾಮಹ ಅಂತ ಇವರೇ ಪೋಸ್ಟ್ ಮಾಡ್ತಿದ್ದಾರೆ, ಬಿಜೆಪಿ ಅವರು, ಕಾಂಗ್ರೆಸ್ ಅವರು. ಸೊ ಅದೊಂಥರ ದೊಡ್ಡ ಬೆಳವಣಿಗೆ. ಇದು ಹಿಂಗೆ ಮುಂದುವರ್ತಾ ಹೋಗ್ಬೇಕು. ಕನ್ನಡದವರು ಬದಲಾಗ್ತಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ವೇಗ ಜಾಸ್ತಿ ಆಗ್ಬೇಕು. ಸರ್ ಇದು ಪುಸ್ತಕಗಳಲ್ಲಿ ಬರಬೇಕು ಸರ್. ಪುಸ್ತಕಗಳಲ್ಲೇ ಇಲ್ಲ ಅವ್ರ ಬಗ್ಗೆ ಮಾಹಿತಿಗಳಿಲ್ಲ. ಅದು ಅದೇ ಮೈನ್ ಪ್ರಾಬ್ಲಮ್ ಆಗ್ತಿರೋದು. ಈಗ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಅವ್ರ ಬಗ್ಗೆ ತಿಳಿಸ್ಬಿಡ್ಬೇಕು. ಅದು ಬಿಟ್ಟು ನಮ್ಮ ಅಕ್ಕಪಕ್ಕದ ಬೇರೆ ರಾಜರು ಇರ್ತಾರೆ, ಆ ರಾಜರ ಬಗ್ಗೆನೇ ಜಾಸ್ತಿ ಮಾಹಿತಿಗಳಿದೆ. ಇನ್ಫ್ಯಾಕ್ಟ್ ನಾನು ಕೂಡ ಓದಬೇಕಾದ್ರೂ ನಾನು ಇತಿಹಾಸದ ತುಂಬ ಇಂಟ್ರೆಸ್ಟ್ ಇರೋ ಪರ್ಸನ್ನ. ನಾವು ಚಿಕ್ಕ ವಯಸ್ಸಿಂದನು ನಾನು ಅಕ್ಕಪಕ್ಕದ ರಾಜ್ಯಗಳದ್ದೇ ಜಾಸ್ತಿ ಮಾಹಿತಿ ಇದೆ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಮಹಾರಾಜರಿದ್ದಾರೆ. ನೀವು ಹೇಳಿದ್ರೆ ಇಮ್ಮಡಿ ಪುಲಿಕೇಶಿ ಇರ್ಬೋದು, ಅಮೋಘ ವರ್ಷ ಇರ್ಬೋದು, ಮಯೂರವರ್ಮ ಇರ್ಬೋದು. ಜಸ್ಟ್ ಹೆಸರು ಗೊತ್ತಷ್ಟೇ. ಕದಂಬರ ಮೊದಲ ರಾಜ, ಕನ್ನಡದ ಮೊದಲ ರಾಜ ಮಯೂರವರ್ಮ, ನೌಕಾಪಡೆ ಪಿತಾಮಹ ಇಮ್ಮಡಿ ಅಷ್ಟೇ. ಬಟ್ ಅವ್ರ ಬಗ್ಗೆ ಸಾಧನೆಗಳು ಹೆಚ್ಚಾಗಿ ಬರಬೇಕು ಸರ್. ಇದು ಬರಬೇಕು ಅಂದರೆ ಸರ್ಕಾರ ಯಾವ ರೀತಿ ತಗೋಬೇಕು ಕ್ರಮ? ನಾನು ಆಗಲೇ ಹೇಳಿದಾಗಲೇ ಎಲ್ಲ ಕನ್ನಡಿಗರು ಮೊದಲು ನಾನು ಹೇಳಿದಾಗಲೇ ಪ್ರತಿಯೊಬ್ಬ ಕನ್ನಡಿಗನು ಗುಡುಗಬೇಕು. ಈಗ ಇದೇ ಕಾರಣಕ್ಕೆ ಅಕ್ಟೋಬರ್ 31ನೇ ತಾರೀಕು ನಾವು ನಮ್ಮ ಕರ್ನಾಟಕ ಬಲ ತಂಡದಿಂದ ಇಮ್ಮಡಿ ಪುಲಿಕೇಶಿ ಮಹಾರಾಜರದು ಟಿ ಶರ್ಟ್ ಲಾಂಚ್ ಅಂತ ಮಾಡಿದ್ವಿ. ಇಮ್ಮಡಿ ಪುಲಿಕೇಶಿ ಮಹಾರಾಜರದು ಹಾಡು ಕೂಡ ಲಾಂಚ್ ಮಾಡಿದ್ವಿ. ವಿ ನಾಗೇಂದ್ರ ಪ್ರಸಾದ್ ಸರ್ ಬರ್ತಿರೋದು. ಅವತ್ತಿನ ದಿನ ನಾವು ಇಟ್ಕೊಂಡಿದ್ದಂತಹ ಮುಖ್ಯ ಉದ್ದೇಶನೇ ಯಾರೆಲ್ಲ ಸೆಲೆಬ್ರಿಟೀಸ್ನ ನಾವು ಕರೆದಿದ್ವಿ ಅವ್ರ ಮುಖಾಂತರ ಸರ್ಕಾರಕ್ಕೊಂದು ಮನವಿ. ನಮ್ಮ ಕರ್ನಾಟಕದ ಇತಿಹಾಸ, ನಮ್ಮ ಕನ್ನಡ ರಾಜರ ಇತಿಹಾಸ, ರಾಣಿಯರ ಇತಿಹಾಸ ನಮ್ಮ ಮಕ್ಕಳ ಪಠ್ಯಪುಸ್ತಕದಲ್ಲಿ ಬರಲೇಬೇಕು. ಮತ್ತೆ ವಶಿಷ್ಠ ಸಿಂಹ ಸರ್ ಮಾತಾಡಿದ್ರು, ಪೂಜಾ ಗಾಂಧಿ ಮೇಡಮ್ ಮಾತಾಡಿದ್ರು, ಸುಮಾರು ಜನ ಮಾತಾಡಿದ್ರು ಈ ವಿಷಯದ ಬಗ್ಗೆ. ಸೊ ನನ್ಗೇನಂತ ಹೇಳಿ ನಾನೇನು ಹೇಳ್ಬೋದು ಅಂದ್ರೆ, ಈಗ ಹೇಗೆ ಪ್ರತಿ ಬೇರೆ ಬೇರೆ ರಾಜ್ಯದಲ್ಲಿ ಯೂಟ್ಯೂಬರ್ಸ್, ಕ್ರಿಯೇಟರ್ಸ್ ಅವ್ರವ್ರ ಭಾಷೆ, ಅವ್ರವ್ರ ರಾಜ್ಯ ಅಂತ ಬಂದಿದ ತಕ್ಷಣ ಒಗ್ಗಟ್ಟಾಗ್ಬಿಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ವ್ಲಾಗರ್ಸ್, ಫುಡ್ ವ್ಲಾಗರ್ಸ್, ಏನೇನೋ ಯೂಟ್ಯೂಬರ್ಸ್, ಇನ್ಸ್ಟಾ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯಾರ್ಯಾರಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು, ಕನ್ನಡದಿಂದ ಅವರಿಂದ ಕನ್ನಡ ಅಲ್ಲ. ಹೌದು ಸರ್. ಸೊ ಕನ್ನಡಕ್ಕೆ ಏನಾದ್ರು ತೊಂದರೆ ಆದಾಗ ಅವರು ಧ್ವನಿಗೂಡಿಸ್ಬೇಕು. ದೊಡ್ಡ ಫಾಲೋವರ್ಸ್ 1 ಮಿಲಿಯನ್ 5 ಮಿಲಿಯನ್ ಫಾಲೋವರ್ಸ್ ಇಟ್ಕೊಂಡವ್ರಲ್ಲ ನಮ್ಮಲ್ಲಿ, ಅಂಥವ್ರ ಜೊತೆಗೆ ಧ್ವನಿಗೂಡಿಸ್ಬೇಕು. ನಮ್ಮ ಜೊತೆಗಲ್ಲ. ಕರ್ನಾಟಕದಲ್ಲಿ ಏನೋ ಸಮಸ್ಯೆ ನಡೀತಿದೆ, ಪಠ್ಯಪುಸ್ತಕದಲ್ಲಿ ಬರಬೇಕು. ಅದನ್ನ ಎಲ್ಲರೂ ಧ್ವನಿಗೂಡಿಸಿದ್ರೆ ಮಾತ್ರ ಸರ್ಕಾರಕ್ಕೆ ಅವಾಗ ಒಂದು ಬಿಸಿ ಮುಟ್ಟತ್ತೆ. ನಾವುಗಳು ಮಾಡ್ತಿರೋ ಇವಾಗ ನಾವು ಏನು ನಮ್ಮ ಪೇಜ್ಗಳು, ಒಂದಿಷ್ಟು ಪೇಜ್ಗಳು, ಈಗ ಬೆಳಗಾವಿ KA, ಬೆಳಗಾವಿ ರಾಯಣ್ಣ, ನನ್ಮಿನಿ ರೇಡಿಯೋ ಆಗಿರ್ಬೋದು, ಈಗ ನಮ್ಮ ಹೊಸ ಯುವಕರು ಸಾಗರ್ ಬಗ್ಗೆ ಮನೋ ವಿಚಾರ, ಅಥವಾ ಟ್ರೋಲ್ ಪೇಜಸಲ್ಲಿ ಟ್ರೋಲ್ ರಾಕ್ಷಸ, ಟ್ರೋಲ್ ಗುರು, ಮತ್ತು ಹೀಗೆ ಒಂದಿಷ್ಟು ಪೇಜ್ಗಳು ಏನೆಲ್ಲ ಮಾಡ್ತಿದ್ದಾರೆ. ಇದೇ ಹೋಗ್ಬಿಟ್ಟು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿದೆ ಅಂದಮೇಲೆ ತಲುಪಿಸ್ಬೇಕು ವಿಚಾರನ. ಅಲ್ಲಿ ಬಿಸಿ ಮುಟ್ಟಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ. ಇನ್ನು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಯೂಟ್ಯೂಬರ್ಸ್, ಕ್ರಿಯೇಟರ್ಸು ಎದ್ಬಿಟ್ರೆ ಇನ್ನು ಯಾವ ಲೆವೆಲ್ಗೆ ಇಡೀ ಭಾರತನೇ ಒಂದು ನಿಮಿಷಕ್ಕೆ ಏನು ಗುರು ನಡೀತಿದೆ ಕರ್ನಾಟಕದಲ್ಲಿ ಅಂತ ಟೆನ್ಷನ್ ಆಗ್ಬಿಡ್ತಾರೆ. ಆದರೆ ಇದೆಲ್ಲ ಬದಲಾಗಬೇಕಂದ್ರೆ ಎಲ್ಲ ಜವಾಬ್ದಾರಿ ಇರುವಂಥ, ಇವತ್ತು ಎಲ್ಲರೂ ನೋಡ್ತಿರೋದೇ ಸೋಷಿಯಲ್ ಮೀಡಿಯಾ. ಕೆಲವರು ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ ನಂಗೆ ಕೇಳ್ತಾರೆ, ನಾವು ಮಾತಾಡಿದ ತಕ್ಷಣ ಏನು ಬದಲಾಗ್ಬಿಡತ್ತಾ ಅಂತ. ಮತ್ತು ನಾವು ಜನ ಬೆಳೆಸಿರೋದೇನಕ್ಕೆ? ಮಾತಾಡಲಿಲ್ಲ ಅಂದರೆ ಹೇಗೆ ಬದಲಾಗುತ್ತೆ? ಈಗ ಉತ್ತರ ಕರ್ನಾಟಕದಲ್ಲಿರೋ ಕ್ರಿಯೇಟರ್ಸು, ಉತ್ತರ ಕರ್ನಾಟಕದಲ್ಲಿ ಏನೋ ಸಮಸ್ಯೆ ನಡೀತಿದೆ, ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಒಂದು ಕ್ರಿಯೇಟರ್ ಆಗಿ ಏನು ಉಪಯೋಗ ಆಯ್ತು ಅಲ್ಲಿಗೆ? ಈಗ ಧಾರವಾಡದಲ್ಲಿ ಕೆಲಸ ಸಿಗಲಿಲ್ಲ ನಮಗೆ KPSC ಎಕ್ಸಾಮ್ಗಾಗಿರ್ಬೋದು, ಮೊನ್ನೆ ಎಷ್ಟು ಜನ ಏನು ಬೀದಿಗೆ ಬಂದು ಯುವಕರೆಲ್ಲ ಇದು ಮಾಡಿದ್ರು. ಮತ್ತು ರೈತರು ಕೂಡ ಏನು ಕಬ್ಬಿಗೆ ಒಂದು ಬೆಲೆ ಬೇಕು ಅಂತ ಕೇಳಿದಾಗ ನಾವುಗಳು ವಿಡಿಯೋ ಮಾಡಿದೀವಿ, ಬೆಂಬಲ ಸೂಚಿಸಿದ್ದೀವಿ ನಮ್ಮ ಕಡೆಯಿಂದ. ಆದರೆ ಉತ್ತರ ಕರ್ನಾಟಕದಲ್ಲಿರೋ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರೆ? ಯಾರೋ 4 ಜನ ಧ್ವನಿ ಎತ್ಬಿಟ್ರೆ ಸಾಕ. ದೊಡ್ಡ ಕ್ರಿಯೇಟರ್ಸ್ ಏನು ಮಾಡ್ತಿದ್ದಾರೆ? ಧ್ವನಿ ಎತ್ತಿ ಅಂತ ಹೇಳಿದ ತಕ್ಷಣ ನೀವು ನನ್ನ ಈ ವರ್ಷನೂ ಅಷ್ಟೇ ಧ್ವನಿ ಎತ್ತಿ ಅಂತ ಹೇಳಿ ಬೆಳಗಾವಿಯಲ್ಲಿ ಒಂದು ಇಶ್ಯೂ ಆಗಿತ್ತು. ಬೆಳಗಾವಿಯಲ್ಲಿ ಏನೋ ಒಬ್ಬ ಕನ್ನಡದ ಕಂಡಕ್ಟರ್ಗೆ ಮರಾಠಿಯವರೆಲ್ಲ ಸೇರ್ಕೊಂಡು ಹೊಡಿತಾರೆ, ನೀನು ಮರಾಠಿ ಮಾತಾಡುವಂತ. ಉತ್ತರ ಕರ್ನಾಟಕ ಕ್ರಿಯೇಟರ್ಸ್ ನೀವೇನು ಮಾಡ್ತಿದ್ದೀರಾ? ನೀವು ಧ್ವನಿ ಅಂತ ಇದ್ದು ಇಂಥ ವಿಷಯದಲ್ಲಿ ಅಂತ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಾಕ್ತೆ. ಅದರಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಕ್ರಿಯೇಟರ್ ಇದ್ದಾನೆ, ಅವ್ನು ಫೇಮಸ್ ಕ್ರಿಯೇಟರ್, ಅವ್ನು ನನ್ನ ಬಣ್ಣದ ಬಗ್ಗೆ ಬಾಡಿ ಶೇಮ್ ಮಾಡ್ತಾನೆ, ಉತ್ತರ ಕರ್ನಾಟಕದ. ಓಕೆ. ಆಮೇಲೆ ಮಾರನೇ ದಿನ ಎಲ್ಲ ಇಡೀ ಕನ್ನಡದವರೆಲ್ಲ ಸೇರ್ಕೊಂಡು ಕ್ಲಾಸ್ ತೊಗೊಂಡ್ಮೇಲೆ ಕ್ಷಮೆ ಯಾಚನೆ ಮಾಡ್ತಾನೆ. ಆದರೆ ಅವರೆಲ್ಲ ಕೇಳೋ ಪ್ರಶ್ನೆ, ವಿಚಾರ ಇರೋದೇ ಬೇರೆ, ಬಟ್ ಅವ್ರು ಮಾತಾಡಿರೋದೇ ಬೇರೆ. ನನ್ನ ಹೆಂಗಾದ್ರೂ ಮಾಡಿ ತಮಾಷೆ ಮಾಡಬೇಕಲ್ಲ. ಸೊ ಇಲ್ಲಿ ವಿಷಯ ಏನಂದರೆ, ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ತೋರಿಸ್ಬೇಕಾಗಿರೋದು ಭಾಷೆ ವಿಷಯದಲ್ಲಿ, ನನ್ನ ವಿಷಯದಲ್ಲ. ಕರೆಕ್ಟ್. ಇಲ್ಲಿ ಬರೀ ಇನ್ನೊಬ್ರನ್ನ ಕುಗ್ಸೋದಕ್ಕೆ, ಇನ್ನೊಬ್ರು ವರ್ಣನಿಂದನೆ ಮಾಡೋದು, ಇನ್ನೊಬ್ರನ್ನ ಹೇಗಾದ್ರೂ ಕುಗ್ಸ್ಬೇಕಂದ್ರೆ ಅವ್ರ ಕಲರ್ ಬಗ್ಗೆ ಮಾತಾಡೋದು, ಅವ್ರ ದೇಹದ ಬಗ್ಗೆ ಮಾತಾಡೋದು, ಬರೀ ಇದೇ ನಡೀತಿದೆ. ಒಗ್ಗಟ್ಟಾಗ್ತಿಲ್ವಲ್ಲ ಜನ. ಇದಕ್ಕೆ ಅಲ್ವಾ ಕನ್ನಡಿಗರು ಒಗ್ಗಟ್ಟಾಗ್ತಿಲ್ಲ ಅಂತ ಜನ ಬಡ್ಕೊಳ್ಳೋದು. ಈ ಕ್ರಿಯೇಟರ್ಸ್ ಎಲ್ಲ ಹೇಳ್ತಾರೆ ಗೊತ್ತಾ, ನಾವು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದೇ ದೊಡ್ಡ ವಿಷಯ, ಅವರು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದೇ ದೊಡ್ಡ ವಿಷಯ. ಮತ್ತೆ ಇನ್ಯಾವ ಭಾಷೆಯಲ್ಲಿ ಮಾಡಬೇಕು ಸರ್ ಅವರು? ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ಅಂದರೆ ಕನ್ನಡದಿಂದ ಅವರು ಅದೇ
ಅಂಥ ದೊಡ್ಡ ವ್ಯಕ್ತಿಗಳು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದೇ ದೊಡ್ಡ ವಿಷಯ ಅಂತ ಹೇಳ್ತಾರೆ ಅವರು. ಸೊ ಇಂಥ ಒಂದು ವ್ಯಕ್ತಿಗಳು, ಇಂಥ ಜ್ಞಾನಿಗಳೆಲ್ಲ ಇರೋದು ನಮ್ಮ ಮಧ್ಯೆ ಇರೋದ್ರಿಂದಾನೆ ಇಂಥವ್ರೆಲ್ಲ ಧ್ವನಿ ಎತ್ಬಿಟ್ರೆ ನಮ್ಗಿಂತ ಜಾಸ್ತಿ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಕೇಳಿದ್ರೆ ನಾವೇನಿಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಾರೆ. ಇದು ವಿಷಯ. ಈ ಒಂದು ನೆಗ್ಲಿಜೆನ್ಸು, ಈ ಒಂದು ನಿರಾಭಿಮಾನ, ಈ ಒಂದು ನಿರ್ಲಕ್ಷ್ಯದಿಂದಾನೆ ಸರ್ಕಾರಕ್ಕೆ ಅಥವಾ ಇಡೀ ಕೇಂದ್ರ ಸರ್ಕಾರಕ್ಕೂ ನಮ್ಮ ಬಿಸಿ ಮುಟ್ತಾ ಇಲ್ಲ. ಮುಟ್ಟಬೇಕು ಅಂದರೆ ಎಲ್ಲ ಕ್ರಿಯೇಟರ್ಸ್, ಎಲ್ಲ ಯೂಟ್ಯೂಬರ್ಸ್, ಎಲ್ಲ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಜೊತೆಗೂಡಬೇಕು, ಒಗ್ಗಟ್ಟಾಗಬೇಕು. ಆಗ ಬದಲಾವಣೆ ಆಗುತ್ತೆ. ಖಂಡಿತ ಸರ್. ಬಟ್ ನನಗೆ ಅದೊಂದು ಅರ್ಥ ಆಗಲಿಲ್ಲ ಸರ್. ಅಂದರೆ ಏನು ಅರ್ಥ ಆಗಲಿಲ್ಲ ಅಂದರೆ, ನಾವು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇರೋದೇ, ಕನ್ನಡದಲ್ಲಿ ಕಂಟೆಂಟ್ಸ್ ಮಾಡ್ತಾ ಇರೋದೇ ಹೆಚ್ಚು ಅಂತ ಹೇಳ್ತಾರೆ. ಮತ್ತು ಅವ್ರು ಬೇರೆ ಯಾವ ಭಾಷೆಯಿಂದ ಮಾಡಿ ಅವರು ಹೈಲೈಟ್ ಆಗ್ತಿದ್ದಾರೆ. ಮತ್ತು ಏನು ಸರ್ ಅವ್ರು ಮಾತಾಡಿದ ಅರ್ಥ ಏನೋದು? ಅಂದ್ರೆ ಅವರೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ಬಿಟ್ಟಿದ್ರೆ ಅವ್ರನ್ನ ಪಾಪ ಎಲ್ಲರೂ ಗುರ್ತಿಸ್ಬಿಟ್ಟಿರೋರು. ಅವ್ರು ಕನ್ನಡದಲ್ಲಿ ಮಾಡ್ತಿರೋದೇ ಏನೋ ದೊಡ್ಡ ಸಾಧನೆ ಅವ್ರಿಗೆ. ನಾನು ಕನ್ನಡದಲ್ಲಿ ಡೈಲಿ ವಿಡಿಯೋ ಮಾಡಲ್ವಾ, ಅದು ದೊಡ್ಡದು, ಅದು ಸಾಕಲ್ವಾ ನಾನು ಕನ್ನಡದವನು ಅಂತ ಹೇಳ್ಕೊಳಕ್ಕಂತಾರೆ. ಕನ್ನಡಕ್ಕೆ ಏನಾದ್ರು ಸಮಸ್ಯೆ ಆದಾಗ ಧ್ವನಿಗೂಡಿಸೋ ಅಂದಿದ ತಕ್ಷಣ ಇವ್ರು ಬರಲ್ಲ. ಸಮಸ್ಯೆಗೆ ಯಾರು ಬರಲ್ಲ, ಬಟ್ ಬೆಳೆಯೋದಕ್ಕೆ ಮಾತ್ರ ಕನ್ನಡ ಬೇಕು. ಬೆಳೆಯೋದಕ್ಕೆ ಮಾತ್ರ ಕನ್ನಡ ಬೇಕು. ಯಾಕೆಂದ್ರೆ ಜನ ವಿರೋಧ ಮಾಡ್ತಾರೆ. ಇವಾಗ ಒಂದಿಷ್ಟು ಫಾಲೋವರ್ಸ್ ಬೇರೆ ಬೇರೆ ಸ್ಟೇಟಿಂದ ಇರ್ತಾರೆ, ಹೌದು, ವಿರೋಧ ಮಾಡ್ತಾರೆ. ಹೋಗೋದೋಗ್ಲಿ ನೀನು, ನನ್ನ ಕನ್ನಡನೇ ನನ್ನ ಮುಖ್ಯ ಅಂತ ಹೇಳೋದಕ್ಕೆ ಏನಾಗ್ಬಿಡುತ್ತೆ? ಪ್ರಮೋಷನ್ಸ್ ಬೇರೆ ರಾಜ್ಯದಿಂದ ಒಂದು ಸಿಕ್ಕಿರುತ್ತೆ. ನನಗೆ ಈ ಪ್ರಮೋಷನ್ಸ್ಗಿಂತ ನನ್ನ ಭಾಷೆನೇ ನನ್ನ ಮುಖ್ಯ, ನನ್ನ ಜನನೇ ನನ್ನ ಮುಖ್ಯ ಅಂತ ಏನಾಗುತ್ತೆ? ಸ್ವಾಭಿಮಾನ ಮೆರಿತೀಯ ನೀನು. ಇನ್ನೊಬ್ರು ಇನ್ನೊಂದು 10 ಜನಕ್ಕೆ ನೀನು ಉದಾಹರಣೆ ಆಗ್ತೀಯಲ್ವಾ? ಅದೆಲ್ಲ ಬೇಡ. ಇಲ್ಲಿ ಏನು ಬೇಕು ಅಂದರೆ ದುಡ್ಡಿನ ಮುಂದೆ ಎಲ್ಲನೂ ಮರ್ತೋಗ್ಬಿಡ್ತಾರೆ. ಅದು ದೊಡ್ಡದು ಅಷ್ಟೇ ಸರ್. ಭಾಷೆ ಬರಲ್ಲ, ದುಡ್ಡು ಇಂಪಾರ್ಟೆಂಟ್ ಅಂತ ಹೋಗ್ಬಿಡುತ್ತೆ. ನಿಜ. ಓಕೆ ಸರ್. ನನ್ನ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಅವಾಗಲೇ ನೀವು ಹೇಳಿದ್ರಿ, ಮಹಾರಾಷ್ಟ್ರದಲ್ಲಾಗಿರ್ಬೋದು ಎಲ್ಲ ಕಡೆನೂ ನಮ್ಮ ಕನ್ನಡಿಗರೇ ಎಷ್ಟು ಶಿಲ್ಪಕಲಾಕೃತಿಗಳನ್ನು ಕೆತ್ತಿರೋದಾಗಿರ್ಬೋದು, ದೇವಸ್ಥಾನಗಳಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡು ಇದೆ ಸರ್. ಬೇಲೂರು ಹಳೆಬೀಡು ಎಂಥ ಶಿಲ್ಪಕಲಾಕೃತಿ ನಿಮಗೆ ಗೊತ್ತು? ನಿಜ. ಎಂಥ ಅದ್ರ ಕಲೆ ಹೆಂಗಿದೆ, ಅದರ ಕಲಾಕೃತಿಗಳು ಹೆಂಗಿದೆ, ಅದು ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಕರ್ನಾಟಕರು ಆಲ್ಮೋಸ್ಟ್ ಅಲ್ಲಿ ಹೋಗಿರೋ ಎಲ್ರಿಗೂ ಗೊತ್ತು. ಬೇರೆ ದೇಶಗಳಿಂದ ಬಂದು ಅಲ್ಲಿ ಅಂದರೆ ರಿಸರ್ಚ್ ಮಾಡ್ತಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಇದು ಎಂಥ ಕಲ್ಲಿದು, ಹಂಗೆ ಅಂತ. ಸರ್ ನನ್ನ ಕ್ವಶನ್ ಏನು ಅಂದರೆ, ಪ್ರಪಂಚದ ಅದ್ಭುತಗಳಲ್ಲಿ ಏನು 7 ವಂಡರ್ಸ್ ಏನು ಪ್ರಪಂಚದ 7 ಅದ್ಭುತಗಳಲ್ಲಿ ಏನು 7 ಅದ್ಭುತಗಳಿದಾವೋ ಅದರಲ್ಲಿ ಯಾಕೆ ನಮ್ಮ ಬೇಲೂರು ಹಳೆಬೀಡನ್ನ ಸೇರಿಸಬಾರ್ದು? ಯಾಕೆ ಸೇರಿಸಿಲ್ಲ? ಇದು ನನ್ನ ಪ್ರಶ್ನೆ ಸರ್. ಈಗ ನೋಡಿ, ಇದ್ರ ಬಗ್ಗೆನೇ ಇತ್ತೀಚೆಗೆ ಇದೇ ವಾರ ನಾವು ಒಂದು ವಿಡಿಯೋನು ಮಾಡಾಕಿದ್ದೀವಿ. ಓಕೆ. ನಮ್ಮ ಕರ್ನಾಟಕ ಬಲ ಭುವನೇಶ್ವರ್ಗೂ ಇದೇ ಪ್ರಶ್ನೆ ಕೇಳಿದೆ. ಸೊ ಇದು ಏನಾಗ್ತಾ ಬಂದಿದೆ ಅಂದರೆ, ಮೊದಲಿಂದನೂ ನಾರ್ತ್ ಇಂಡಿಯಾದಲ್ಲಿ ಇರೋ ದೇವಸ್ಥಾನಗಳು ಅಥವಾ ನಾರ್ತ್ ಇಂಡಿಯಾದಲ್ಲಿ ಇರೋದೇ ಗ್ರೇಟ್. ಈಗ ಉದಾಹರಣೆ ತಾಜ್ ಮಹಲ್ ಮತ್ತೆ ಮರು ನಿರ್ಮಾಣ ಮಾಡ್ಬೋದು, ಆದರೆ ಒಂದು ಬೇಲೂರು ಹಳೆಬೀಡನ್ನ ಮರು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ನಾರ್ತ್ ಇಂಡಿಯನ್ಸೇ ಗ್ರೇಟ್. ನಮ್ಮ ಚಿಕ್ಕ ವಯಸ್ಸಿಂದ ನಾವು ಓದಿದ್ದೇ ಅದಲ್ವಾ? ನಾವು ಹಿಂದಿ ಹೆಂಗೆ ಕಲ್ತೀವಿ? ಹಿಂದಿ ಅಂದ್ರೆ ಗ್ರೇಟ್, ಓ ಮೈ ಗಾಡ್. ಕನ್ನಡ ಮಾತಾಡಿದ ತಕ್ಷಣ ಚಿಕ್ಕವನಾಗ್ಬಿಡ್ತೀನಿ, ಹಿಂದಿ ಅಂದ್ರೆ ಗ್ರೇಟ್. ಹಿಂದಿಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಹುಡುಕಿದ್ರೆ 200 ವರ್ಷದ ಇತಿಹಾಸನೂ ಇಲ್ಲ. ಕನ್ನಡ ಅನ್ನೋ ಪದನೇ 5000 ವರ್ಷಗಳ ಹಳೆ ಭಾಷೆ. ಈಗ ಬೇಲೂರು ಹಳೆಬೀಡನ್ನ ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಹೊಯ್ಸಳರ ಹೌದು, ಅದನ್ನ ನೋಡ್ತಾ ಇದ್ರೆ ನನಗೆ ಇವತ್ತು ಕೂಡ ಎಂಥ ಒಂದು ಡೀಟೇಲಿಂಗ್ ಇದೆ ಅದು. ಈ ಹಳೆಬೀಡಲ್ಲಿ ಹೋಗಿ ನಿಂತ್ಕೊಂಡ್ರೆ ವಿಸ್ಮಯ. ಅದು ಏನಪ್ಪ ಹಿಂಗೆ ಕಟ್ಬಿಟ್ಟಿದಾರ. ಅದರಲ್ಲೂ ನಮ್ಮ ಇತಿಹಾಸಕಾರರು ಭುವನೇಶ್ವರು ನಮ್ಗೆ ಹೇಳ್ಬೇಕಂದ್ರೆ, ನಮಗಿಂತ ಒಂದು ಇದ್ರ ಬಗ್ಗೆ ನಾನು ಅವ್ರ ಹತ್ರ ಕೇಳಿದೆ, ಸರ್ 7 ಅದ್ಭುತಗಳಲ್ಲಿ ಇದೇ ಬರ್ಬೋದಲ್ಲ, ಹಳೆಬೀಡು ಬೇಲೂರೇ ಬರ್ಬೋದಲ್ವಾ? ನಿಮ್ಗೆ ಇನ್ನೊಂದು ವಿಷಯನೂ ಗೊತ್ತಿರಲಿ, ಹಳೆಬೀಡು ಇದೆಯಲ್ಲ, ಹಳೆಬೀಡು ಎದುರುಗಡೆ ಒಂದು ಖಾಲಿ ಜಾಗ ಇದೆ. ಅಲ್ಲಿ ಮುಂಚೆ ನಗರೇಶ್ವರ ದೇವಸ್ಥಾನ ಅಂತ ಇತ್ತಂತೆ. ಅಲ್ಲಿ ನೀವು ಅಲ್ಲಿ ಹೋಗಿ ಹುಡುಕಿದ್ರೆ ಅಲ್ಲಿದೆ. ಅಂದ್ರೆ ಆ ದೇವಸ್ಥಾನ ಅದನ್ನ ರೀಸ್ಟೋರ್ ಮಾಡ್ಬೇಕು ಈಗ ಸರ್ಕಾರ. ಓಕೆ. ಅಂದ್ರೆ ಇದು ಅಲಾವುದ್ದೀನ್ ಖಿಲ್ಜಿ ಇರ್ತಾನಲ್ಲ, ಅವನು ಇಲ್ಲಿ ದಾಳಿ ಮಾಡ್ತಾನೆ ಹೊಯ್ಸಳರ ಕಾಲದಲ್ಲಿ. ಅವಾಗ ಆ ದೇವಸ್ಥಾನ ಎಲ್ಲ ಸರ್ವನಾಶ ಆಗತ್ತೆ. ಅಂದ್ರೆ ಒಂದು ಕ್ಲೂನು ಇಲ್ವಾ, ಒಂದು ಕುರುಹುನು ಇಲ್ವಾ? ಇದೆ, ಅಲ್ಲಿದೆ. ನೀವು ಅಲ್ಲಿ ಹೋದ್ರೆ ಅಲ್ಲೆಲ್ಲ ನೀವು ವಿಡಿಯೋನ ರೆಕಾರ್ಡಿಂಗ್ ಮಾಡ್ಕೋಬಹುದು. ಅಂದ್ರೆ ಪೊದೆಗಳ ಮಧ್ಯದಲ್ಲಿ ಕೆತ್ತನೆಗಳಿದೆ, ಕಲ್ಲುಗಳ ಮೇಲೆಲ್ಲ ಪೂರ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಯೋಚನೆ ಮಾಡಿ, ನೀವು ಬೇಲೂರು ನೋಡಿದಿರಾ, ಹಳೆಬೀಡು ನೋಡಿದಿರಾ, 2 ಒಟ್ಟಿಗೆ ಸೇರಿದ್ರೆ ಈ ದೇವಸ್ಥಾನ 2 ಒಟ್ಟಿಗೆ ಸೇರಿದ್ರೆ ಅಷ್ಟು ದೊಡ್ಡದು ಅಂತ. ಅಷ್ಟು ದೊಡ್ಡದು ಅಂತ ಒಂದು ದೇವಸ್ಥಾನವನ್ನ ನಾವು ಕನ್ನಡಿಗರು ಕಳ್ಕೊಂಡಿದ್ದೀವಿ. ಅದನ್ನ ರೀಸ್ಟೋರ್ ಮಾಡ್ಬೇಕಾಗಿರೋದು ಯಾರು? ಸರ್ಕಾರ. ಸೊ ಹಳೆಬೀಡು ಅನ್ನೋ ಒಂದು ಜಾಗ ಏನಿದೆ, ಸೊ ಇತ್ತೀಚೆಗೆ ನಾವು ಫಾರಿನರ್ಸ್ ಕೂಡ ಥ್ಯಾಂಕ್ಸ್ ಹೇಳಬೇಕು. ಯಾರಾದರೂ ಪ್ಲೇ ಸ್ಟೇಷನ್ ಗೇಮ್ಸ್ ಎಲ್ಲ ಆಡ್ತಾರೆ ಅಂದರೆ, ಇತ್ತೀಚೆಗೆ ಒಂದು ಹೋದ ವರ್ಷ ಐ ಥಿಂಕ್ ಒಂದು 4-5 ವರ್ಷದಿಂದ ಅನ್ಚಾರ್ಟೆಡ್ ದಿ ಲಾಸ್ಟ್ ಲೆಗಸಿ ಅಂತ ಒಂದು ಗೇಮ್ ಬಂತು ಪ್ಲೇ ಸ್ಟೇಷನಲ್ಲಿ. ಅದರಲ್ಲೂ ಕೂಡ
ಹಳೇಬೀಡು ಬೇಲೂರು ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಗೇಮ್ನಲ್ಲಿ ಕನ್ನಡದ ಶಾಸನ ಇದೆ. ಆ ಒಂದು ಇಂಗ್ಲೀಷ್ ಗೇಮಲ್ಲಿ ಇಮ್ಮಡಿ ಪುಲಿಕೇಶಿ ಅವ್ರದ್ದು ಚಿಕ್ಕ ಸ್ಟ್ಯಾಚು ಕೂಡ ಇದೆ. ಅದನ್ನೆಲ್ಲ ನೋಡ್ಬಿಟ್ಟು ನನಗೇನು ಅನಿಸ್ತು ಅಂದರೆ, ಎಲ್ಲೋ ಇರೋ ಫಾರಿನರ್ಸ್ಗೆ ನಮ್ಮ ಒಂದು ಇತಿಹಾಸದ ಬಗ್ಗೆ ಅವ್ರಿಗಿರೋ ಅಷ್ಟು ಕುತೂಹಲ ನಮಗೆ ಯಾಕಿಲ್ಲ? ನಾವು ಯಾಕೆ ಇಷ್ಟು ಲೇಟಾಗಿ ತಿಳ್ಕೊಂಡಿದ್ದೀವಿ ಅಂದರೆ ಅದಕ್ಕೆಲ್ಲ ದೊಡ್ಡ ಕಾರಣ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್, ಬಿ ಜೆ ಪಿ ಕಾಂಗ್ರೆಸ್. ಅಷ್ಟೇ ನಿಮ್ಗೆ ಉತ್ತರ. ಯಾಕೆಂದರೆ ಯಾವತ್ತು ಕನ್ನಡದವ್ರಿಗೆ ಕನ್ನಡಿಗರ ಇತಿಹಾಸ ಗೊತ್ತಾಗುತ್ತೆ, ಅಲ್ಲಿ ಕನ್ನಡಿಗರು ಬದಲಾಗ್ತಾರೆ, ಅಲ್ಲಿ ಕನ್ನಡಿಗರು ಎಲ್ಲನೂ ಕ್ಲೇಮ್ ಮಾಡ್ತಾ ಕೂತ್ಕೋತಾರೆ. ಅದೇ ಸರ್ಕಾರನೂ ಇದ್ರ ಬಗ್ಗೆ ಇದು ಮಾಡಿಲ್ವಾ ಸರ್? ಅಂದರೆ 7 ವಂಡರ್ಸಲ್ಲಿ 7 ಅದ್ಭುತಗಳಲ್ಲಿ ಯಾಕೆ ಸೇರಿಸಬಾರ್ದು ಅಂತ ಇವರು ಕೂಡ ಉತ್ತೇಜನ ಕೂಡ ಮಾಡಲಿಲ್ವಾ? ನಾನು ಆಗಲೇ ಹೇಳ್ದಾಗಲೇ ಮೊದಲಿಂದನೂ ಕಾಂಗ್ರೆಸ್ ಸರ್ಕಾರ ಏನು ಬಂತು, ಅದಾದಮೇಲೆ ಬಂದಿರೋಂಥ BJP ಸರ್ಕಾರ, ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ, ಇವ್ರು ಯಾರೇ ಬಂದ್ರೂ ಕನ್ನಡದವ್ರಿಗೆ ಇತಿಹಾಸ ಗೊತ್ತಾಗ್ಬಿಟ್ರೆ ಕಷ್ಟ. ನಿಜವಾಗ್ಲು ಇದು ಹೆಂಗೆ ಅಂದರೆ ಮೊದಲಿಂದನೂ ಕನ್ನಡ ನೀವು ನೋಡಿ, ಬಾದಾಮಿಯಲ್ಲಿ ಇರಾಕೆಲ್ಲಿ ಅಲ್ಲಿವರೆಗೂ ಒಬ್ಬ ಇಮ್ಮಡಿ ಪುಲಿಕೇಶಿ ಅಂತ ಒಬ್ಬ ರಾಜ ಕೂತ್ಕೊಂಡು ಆಳ್ತಾನೆ ಅಂದರೆ ಏನು ತಮಾಷೆ ವಿಷಯನ ಇದು. ಕನ್ನಡಿಗರು ಇದೆಲ್ಲ ತಿಳ್ಕೊಂಬಿಟ್ರೆ ನಮಗೆ ಈ ಗೇಮ್ ಆಫ್ ಥ್ರೋನ್ಸು ಮತ್ತೆ ಯಾವ್ದಾವ್ದೋ ಬರುತ್ತೆ ಗೊತ್ತಾ, ಇದು ವೈಕಿಂಗ್ಸ್ ಎಲ್ಲ ಬರುತ್ತೆ ಗೊತ್ತಾ ಈ ನೆಟ್ಫ್ಲಿಕ್ಸಲ್ಲಿ, ಅದೆಲ್ಲ ಏನೂ ಅಲ್ಲ ನಮ್ಮ ಕನ್ನಡಿಗರ ಇತಿಹಾಸ ಮುಂದೆ. ಅಷ್ಟು ಕನ್ನಡಿಗರು ಸಾಧನೆಗಳು ಮಾಡ್ಬಿಟ್ಟಿದ್ದೇವೆ. ಏನಕ್ಕೆ ಸರ್ಕಾರ ತೋರಿಸಲ್ಲ, ಏನಕ್ಕೆ ಸರ್ಕಾರ ಇದನ್ನ ಮಾಡಲ್ಲ ಅಂದರೆ ಕನ್ನಡಿಗರು ಎದ್ದೇಳ್ಬಿಡ್ತೀವಿ. ಅವ್ರಿಗೆ ನಾವು ಸ್ಲೇವ್ಸ್ ಆಗಿರ್ಬೇಕು ಅಂತಲೇ ಆಸೆ, ಅವ್ರಿಗೆ ನಾವು ಗುಲಾಮರಾಗಿರ್ಬೇಕಂತಲೇ ಆಸೆ. ತಮಿಳ್ನಾಡು ಜನ ಚೋಳ ಅಂತ ಇಟ್ಕೊಂಡು ಮಾತಾಡ್ತಾರೆ. ಒಂದು ರಾಜಮನೆತನದ ಬಗ್ಗೆನೇ ಅವ್ರು ಹೈಲೈಟ್ ಮಾಡ್ತಾರೆ. ಅದನ್ನು ನಾವು ಮಾತಾಡಿದ್ರೆ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕರ್ನಾಟಕ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ ಹೇಳ್ತಾ ಹೋದ್ರು ಇಷ್ಟು ಹೌದು. ನಮ್ಮ ಇತಿಹಾಸ ದೊಡ್ಡದು. ಕನ್ನಡಿಗರಿಗೆ ಎಲ್ಲಿ ಇತಿಹಾಸ ಗೊತ್ತಾಗ್ಬಿಟ್ರೆ ಕನ್ನಡಿಗರು ಎದ್ದೇಳ್ಬಿಡ್ತಾರೆ. ಇದು ಎದ್ದೇಳೋದವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಕನ್ನಡಿಗರನ್ನ ಜಾತಿ ಧರ್ಮ ಅಂದ್ಕೊಂಡ ಪ್ರತಿದಿನ ಕನ್ನಡಿಗರನ್ನ ಯಾವುದೋ ಒಂದು ರೀತಿಯಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಿದ್ದಾರೆ. ಇದು ಕನ್ನಡಿಗರು ಎಚ್ಚೆತ್ಕೋಬೇಕು ಅಷ್ಟೆ. ಸರಿ, ತಾಜ್ ಮಹಲ್ಗೂ ಬೇಲೂರು ಆ ಒಂದು ಶಿಲ್ಪಕಲಾಕೃತಿ ಕೆತ್ತಿರೋದು ಅಲ್ಲೊಂದು ಡಿಸೈನ್ಸ್ಗೂ ಈ ಒಂದು ಇಲ್ಲಿರೋ ಒಂದು ಡಿಸೈನ್ಸ್ಗೂ ಇಲ್ಲಿ ಏನು ಆ ಅದ್ಭುತ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಎಲ್ಲ ಒಂದು ನೋಡಿ, ಮೊದಲನೇದಾಗಿ ತಾಜ್ ಮಹಲ್ ನಾನು ಆಗಲೇ ಹೇಳಿದಾಗೆ ಮತ್ತೆ ಮರುಸೃಷ್ಟಿ ಮಾಡ್ಬೋದು ಅದನ್ನು. ಯಾಕೆಂದರೆ ಅದ್ರಲ್ಲಿ ಜಾಸ್ತಿ ಒಂದು ಪರ್ಷಿಯನ್ ಸ್ಟೈಲ್ಸ್ನ ಯೂಸ್ ಮಾಡ್ಕೊಂಡಿರೋದು, ಪರ್ಷಿಯನ್ ಮುಘಲ್ ಸ್ಟೈಲ್ನ ಯೂಸ್ ಮಾಡ್ಕೊಂಡಿರೋದು. ನೀವು ಹಳೇಬೀಡು ಬೇಲೂರು ಅಂತ ಬಂದರೆ ಇವತ್ತಿರೋ ಶಿಲ್ಪಿಗಳ ಕೈಲೋ ಅದನ್ನ ಮಾಡೋಕ್ಕಾಗಲ್ಲ, ಕೆತ್ತನೆ ಮಾಡೋದಕ್ಕೆ. ಚಿಕ್ಕ ಡೀಟೇಲಿಂಗ್ ನೋಡಿ ಎಷ್ಟು. ನಾನು ಕೇಳ್ಪಟ್ಟೆ ಅಂದರೆ 2.2 ಮಿಲಿಮೀಟರ್ ಅಂದರೆ ಆ ಕಲ್ಲಲ್ಲೂ ಕೂಡ ಕೆತ್ತನೆ ಮಾಡಿದ್ದಾರೆ. ಅಂದರೆ ಇವಾಗ ಜನ್ರೇಷನ್ ತುಂಬ ಮುಂದೆ ಹೋಗ್ಬಿಟ್ಟಿದೆ, ಎಂಥ ಮಿಷಿನ್ಸ್ ಬಂದ್ಬಿಟ್ಟಿದೆ, ಲೇಸರ್ ಮಿಷಿನ್ಸ್ ಇದೆ. ಲೇಸರ್ ಮಿಷಿನಲ್ಲಿ ಕೂಡ ಮಾಡೋದಕ್ಕಾಗೋದಿಲ್ಲ. ಬಟ್ ಆ ಕಾಲದಲ್ಲಿ ಹೆಂಗೆ ಮಾಡಿದ್ರು ಅದನ್ನು? ನಿಜವಲ್ಲ ನನಗೇನು ಅನ್ಸುತ್ತೆ ಗೊತ್ತಾ, ಅವರೇ ಮಾಡರ್ನ್ ಆಗಿದ್ರು. ನಾವು ಆ್ಯಕ್ಚುಲಿ ವೆರಿ ಟೆಕ್ನಿಕಲಿ ಅಷ್ಟೇ ನಾವೆಲ್ಲ ಮುಂದುವರಿತಾ ಇದ್ದೀವಿ ಹೊರತು ಅವ್ರ ಥರ ನಾವೇನೂ ಇಲ್ಲ. ಆ್ಯಕ್ಚುಲಿ ಅವ್ರು ಇದ್ದಿದ್ದು ಮಾಡರ್ನ್, ಅವ್ರ ಲೈಫ್ ಸ್ಟೈಲ್ ಮಾಡರ್ನ್ ಆಗಿತ್ತು. ನಾವು ಬರೀ ಟೆಕ್ನಾಲಜಿಯಲ್ಲಿ ಅಷ್ಟೇ ಮುಂದುವರಿತಾ ಇದ್ದೀವಿ. ಫ್ಲಾಪಿ ಡೆಸ್ಕಿಂದ ಕ್ಲೌಡ್ ಸ್ಟೋರೇಜ್ವರೆಗೂ ಬಂದಿದ್ದೀವಿ ನಾವು ಇವತ್ತು. ಅಷ್ಟು ಬರೀ ಟೆಕ್ನಿಕಲಿ ಬಿಲ್ಡ್ ಆಗ್ತಾ ಇದ್ದೀವಿ ಹೊರತು ಲೈಫ್ ಸ್ಟೈಲಲ್ಲಿ ಅವರೇ ಗ್ರೇಟ್. ಆ ಥರ ಶಿಲ್ಪಿ ಇವಾಗ ಯಾರಾದರೂ ಕೆತ್ತ ಕೇಳಿ ಯಾರು ಮಾಡೋಕ್ಕಾಗಲ್ಲ. ಆ ಸಪ್ತಸ್ವರ ಕಂಬ ಇರ್ಬೋದು, ಹೌದು, ಆ ಫ್ರೀಕ್ವೆನ್ಸಿ ಸೌಂಡ್ ಒಳಗಡೆ ಕಂಬದಲ್ಲಿ ಹಿಂಗೆ ನಾವು ಶಬ್ದ ಮಾಡಿದ್ರೆ ಆ ಸರಿಗಮ ಪದ ನಿಸ ಆ ಶಬ್ದ ಹೇಗೆ ಬರುತ್ತೆ, ಹೆಂಗೆ ಸಾಧ್ಯ ಅದು? ಆ ಫ್ರೀಕ್ವೆನ್ಸಿ ಸೌಂಡ್ ಹೆಂಗೆ ನಾವು ಡಿಸೈನ್ ಮಾಡಿದ್ರು ಆ ಕಾಲದಲ್ಲೇ, ಮಿರಾಕಲ್ ಅಲ್ವಾ ಸರ್? ಕನ್ನಡಿಗರು ಅವತ್ತಿದ್ದಂತಹ ಕನ್ನಡ ರಾಜರು. ನೀವು ಪ್ರತಿಯೊಂದು ರಾಜಮನೆತನ ತೊಗೊಂಡ್ರು ನೀವು ಕರ್ನಾಟಕ ಬಲ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಖಂಡಿತ. ಅದ್ರಲ್ಲಿ ಅವ್ರು ಹೇಳ್ತಾರೆ ಪ್ರತಿಯೊಂದು ರಾಜಮನೆತನೂ ಒಂದೊಂದು ಕಲ್ಲುಗಳನ್ನು ಬಳಸ್ಕೊಂಡಿದ್ದಾರೆ. ಈಗ ನೀವು ಬಾದಾಮಿ ಗುಹೆಗಳು ನೋಡಿದ್ರೆ ಅವ್ರು ಬಳಸ್ಕೊಂಡಿದ್ದ ಕಲ್ಲೇ ಬೇರೆ. ಸೊ ನೆಕ್ಸ್ಟ್ ರಾಜಮನೆತನ ಯಾರು ಬರ್ತಾರೆ? ರಾಷ್ಟ್ರಕೂಟರು. ಅವತ್ತು ಅಮೋಘ ವರ್ಷನ ಒಂದು ಸಾಮ್ರಾಜ್ಯ ಇದ್ದಾಗ ಏನು ಮಾನ್ಯಕೇತ ಅಂತ ಒಂದು ಇತ್ತು, ಇವತ್ತು ಹೊಡೆದು ಅದೆಲ್ಲ ಪೂರ್ತಿ ತುಂಬ ಸರ್ವನಾಶ ಆಗ್ಬಿಟ್ಟಿದೆ. ಅವತ್ತಿನ ಅರಾಬ್ ಟ್ರಾವೆಲರ್ ಒಬ್ಬ ಬರ್ತಾನೆ, ಅರಾಬ್ ಯಾತ್ರಿಕ ಒಬ್ಬ ಸುಲೇಮಾನ್ ಅಂತ, ತನ್ನ ಪುಸ್ತಕದಲ್ಲಿ ದಾಖಲೆ ಮಾಡ್ಕೊಂಡಿದ್ದಾನೆ. ಅಮೋಘ ವರ್ಷನ ಒಂದು ಸಾಮ್ರಾಜ್ಯ ಹೇಗಿತ್ತು ಅಂದರೆ ಇಂದ್ರಪ್ರಸ್ಥನ ಥರ ಇತ್ತು ಅಂತ, ಅಂದರೆ ಇಂದ್ರನ ಆಸ್ಥಾನ ಥರ ಇತ್ತು ಅಂತ. ಓಕೆ. ಆದರೆ ಇವತ್ತೇನಾಗಿದೆ ಆದರೆ ಅವತ್ತು ಆದರೆ ಪ್ರತಿಯೊಂದು ಸಾಮ್ರಾಜ್ಯ ಯಾರ್ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಒಂದೊಂದು ಕಲ್ಲುಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಶಿಲ್ಪಕಲೆಗಳಿಗೆ ಅವ್ರು ಕೊಟ್ಟಿರುವಂತಹ ಅಥವಾ ಅವ್ರು ಯೋಚನೆ ಮಾಡ್ತಿದ್ದಂತಹ ರೀತಿ ಏನಿದೆ ಅದು ಆಧುನಿಕತೆ ಇದ್ದಿದ್ದು. ಇವತ್ತು ನಾವೇನು ಯೋಚನೆ ಮಾಡ್ತಿದ್ವಲ್ಲ ಇದು ಆಧುನಿಕತೆ ಅಲ್ಲ. ಬರೀ ಟೆಕ್ನಿಕಲಿ ಅಷ್ಟೇ ನಾವು ಮಾಡರ್ನ್ ಆಗ್ತಾ ಇದೀವಿ ಹೊರತು ಬೇರೆ ಏನು ವಿಷಯದಲ್ಲೂ ನಾವು ಮಾಡರ್ನ್ ಆಗ್ತಿಲ್ಲ.
ಅವತ್ತಿದ್ದವರೇ ಗ್ರೇಟ್. ಸರ್, ಈಗ ನನ್ನ ಮುಂದಿನ ಪ್ರಶ್ನೆ ಏನಂದರೆ, ಉತ್ತರ ಕರ್ನಾಟಕ ಬೇರೆ ರಾಜ್ಯನೇ ಆಗಬೇಕು ಅಂತ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನೋಡಿ, ಅವ್ರು ಕೇಳ್ತಿರೋದಕ್ಕೆ ಕಾರಣ ಒಂದೇ, ಅವ್ರಿಗೆ ಅಭಿವೃದ್ಧಿ ಆಗ್ತಿಲ್ಲ. ಓಕೆ. ಇದನ್ನ ಮೊದಲನೇದಾಗಿ ನಾನು ಅರ್ಥ ಮಾಡಿಸ್ಬೇಕು ಅಂದರೆ, ಈಗ ಹಳೆ ಮೈಸೂರು ಭಾಗದಲ್ಲಿ ನಾವೇನು ನೋಡ್ತಿದ್ದೀವಲ್ಲ, ಒಂದು ಪ್ರಪಂಚ. ನಾವೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದ್ದೀವಿ, ಒಳ್ಳೆ ರೋಡ್ಸ್, IT ಕಂಪ್ನಿ. ನಮ್ಮ ಬೆಂಗಳೂರು, ಮೈಸೂರು, ಹಾಸನ, ತುಮಕೂರು ಎಲ್ಲ ಹಳೆ ಮೈಸೂರು ಭಾಗ ಏನಿದೆ, ಇಲ್ಲೆಲ್ಲ ನಾವು ಚೆನ್ನಾಗಿದ್ದೀವಿ. ಆದರೆ ನಮ್ಮ ಉತ್ತರ ಕರ್ನಾಟಕ ತಗೊಳ್ಳೋಣ, ಎಷ್ಟು ಕಷ್ಟ ಇದೆ ಅವ್ರಿಗೆ ಜೀವನ. ನಾವಿಲ್ಲಿ ಹೇಗೆ ಬದುಕ್ತಿದ್ದೀವಿ ಅಷ್ಟು ಸುಲಭವಾಗಿಲ್ಲ ಅವ್ರ ಜೀವನ. ಇವತ್ತು ಬಿಹಾರ್, UP ನೋಡ್ತಾ ಇದ್ದೀರಲ್ಲ, ಅದೇ ಅಲ್ಲಿರೋ ಹಳ್ಳಿಗಳಲ್ಲಿ ಏನು ಪರಿಸ್ಥಿತಿ, ಅದು ಪೂರ್ತಿ ಅಂಡರ್ ಡೆವಲಪ್ ಬಿಡಿ. ಹೌದೌದು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿರೋದು. ನೀರಿಗೆ ತೊಂದರೆ ಇದೆ. ಓಕೆ. ಎಷ್ಟೋ ಜನರು ಮನೆ ಒಳಗಡೆ ಶೌಚಾಲಯ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಇಲ್ಲ, ಜನಗಳ ಅಭಿವೃದ್ಧಿ ಇಲ್ಲ. ಮತ್ತು ಅಲ್ಲಿರೋ ಜನ ಏನಾದರೂ ಕೆಲ್ಸಕ್ಕೆ ಬರಬೇಕಂದ್ರೆ ಅವ್ರು ಒಂದು ಮುಂಬೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಬರ್ಬೇಕು. ಇನ್ನು ಹತ್ತತ್ರ ಇದೆಯಾ? ಇಲ್ಲಿ ತುಮಕೂರು, ಮೈಸೂರು ಥರ ಏನು 100-150 ಕಿಲೋಮೀಟರ್ ದೂರ ಥರ ಇದೆಯಾ? ಖಂಡಿತ ಇಲ್ಲ. 800 ಕಿಲೋಮೀಟರ್ ಬರಬೇಕು. ಅದಕ್ಕೆ ಅವ್ರು ಕೇಳ್ತಾವ್ರೆ ನಮ್ಗೆ ಸಪ್ರೇಟ್ ಬೇಕು ಅಂತ. ಆದರೆ ಅಲ್ಲ, ಸಪ್ರೇಟ್ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಅಲ್ಲಿಗೆ ಹೇಳ್ತಾ ಇದ್ದೀನಿ. ಏನಂದರೆ, ಆದರೆ ಇವಾಗ ನಾನು ಹೇಳಿದೆ ಇಶ್ಯೂ ಏನು ಪ್ರಾಬ್ಲಮ್ ಇದೆ, ಏನಕ್ಕೆ ಕೇಳ್ತವ್ರೆ ಅಂತ ನಿಮ್ಗೆ ಹೇಳಿದೆ. ಆದರೆ ಅಲ್ಲಿರೋ ರಾಜಕಾರಣಿಗಳು ಏನು ಮಾಡ್ತಾರೆ? ಮಣ್ಣು ತಿಂತವ್ರ? ಅವ್ರಿಗೇನು ಅನುದಾನ ಸಿಗ್ತಾ ಇಲ್ವಾ? ಸಿಗ್ತಾ ಇದೆ. ಆದರೆ ಅವ್ರವ್ರ ಮಕ್ಳು ಎಲ್ಲಿದ್ದಾರೆ? ಇವತ್ತು ಯಾರು ರಾಜಕಾರಣಿಗಳು ಕೇಳ್ತಾವ್ರಲ್ಲ ಉತ್ತರ ಕರ್ನಾಟಕ ಸಪ್ರೇಟ್ ಬೇಕು ಅಂತ, ಅವ್ರವ್ರ ಮಕ್ಳು ಎಲ್ಲೋಗ್ತಾವ್ರೆ? ಅವ್ರವ್ರ ಬೆಂಗಳೂರಲ್ಲಿ ಅವ್ರವ್ರ ಮನೆಗಳು ಎಷ್ಟಿದ್ದಾವೆ, ಫಾರಿನಲ್ಲಿ ಎಷ್ಟಿದೆ, ಅವ್ರವ್ರ ಮಕ್ಕಳು ಫಾರಿನಲ್ಲಿ ಎಲ್ಲರೂ ಚೆನ್ನಾಗವ್ರೆ. ಇದೇ ರಾಜಕಾರಣಿಗಳು ಏನು ಉತ್ತರ ಕರ್ನಾಟಕ ಸಪ್ರೇಟ್ ಬೇಕು ಅಂತಾರೆ, ಇದೇ ರಾಜಕಾರಣಿಗಳು ಅಲ್ಲಿರೋ ಜನಕ್ಕೆ ಜಾತಿ, ಧರ್ಮ ಅನ್ನೋ ವಿಷ ಬೀಜವನ್ನು ಪ್ರತಿನಿತ್ಯ ತುಂಬ್ತಾನೆ ಇರ್ತಾರೆ. ಆಮೇಲೆ ಯಾರೋ ಒಬ್ಬ ಪ್ರಬುದ್ಧತೆ ಇರೋನು ಬಂದು ಪ್ರಶ್ನೆ ಮಾಡಿದ ತಕ್ಷಣ, ಹೌದು ನಮಗೇನು ಅಭಿವೃದ್ಧಿ ಆಗ್ತಿಲ್ಲ, ನಾವು ಉತ್ತರ ಕರ್ನಾಟಕ ಸಪ್ರೇಟ್ ಕೊಟ್ಬಿಡಿ. ಉತ್ತರ ಕರ್ನಾಟಕನ ಸಪ್ರೇಟ್ ಕೇಳ್ತಿರೋದು ಅಭಿವೃದ್ಧಿ ಮಾಡೋದಕ್ಕಲ್ಲ, ಅಲ್ಲಿ ಒಬ್ಬ CM ಬರಬೇಕು ಅಂತ ಅಷ್ಟೇ. ಓಕೆ. ಇಲ್ಲಿ ಜಾತಿ ವಿಷಯನೂ ತುಂಬಾ ಬರುತ್ತೆ. ಆದರೆ ಅದೆಲ್ಲ ಮಾತಾಡಿದ್ರೆ ನಮ್ಮ ಜನಕ್ಕೆ ಯಾವಾಗ ಒಂದು ವಿಷಯ ನೀಟಾಗಿ ಅರ್ಥ ಆಗುತ್ತೆ ಅಂದರೆ ಅವ್ರವ್ರಿಗೆ ಬಿಸಿದ ಜೋರ ಮುಟ್ಟಾಗ ಮಾತ್ರ. ಆದರೆ ನಾನು ಕೇಳೋದು, ನೀವು ಸಪ್ರೇಟ್ ಕೇಳ್ತಾ ಇದ್ದೀರಲ್ವಾ, ಓಕೆ ಸರಿ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಇತಿಹಾಸನೇ ನೀವು ತಿಳ್ಕೊಳ್ಳೋದ್ರಲ್ಲಿ ಹಿಂದೆ ಹೋಗ್ಬಿಟ್ಟಿದ್ದೀರ. ಯಾರನ್ನೋ ತಂದು ಮೆರೆಸ್ತಾ ಇದ್ದೀರ, ಮಹಾರಾಷ್ಟ್ರದ ರಾಜನ್ನೆಲ್ಲ ಉತ್ತರ ಕರ್ನಾಟಕದಲ್ಲಿ. ಅದ್ರ ಜೊತೆಲಿ ಮರಾಠಿಯವರು ಒಂದಿಷ್ಟು ಜನ ಕನ್ನಡಿಗರ ಹಾಗೆ ಮುಖವಾಡ ಹಾಕ್ಕೊಂಡು, ತೆಲುಗುವರು ಒಂದಿಷ್ಟು ಜನ ಕನ್ನಡಿಗರ ಹಾಗೆ ಮುಖವಾಡ ಹಾಕ್ಕೊಂಡು ಬಂದು ಉತ್ತರ ಕರ್ನಾಟಕನ ಸಪ್ರೇಟ್ ಕೇಳ್ತವ್ರೆ. ಈಗ ಇದಕ್ಕೆ ನೋಡೋಣ, ಟ್ವಿಟರಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ನಡೀತಿದೆ. ಹೌದು. ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗೋನು, ಒಬ್ಬ ರೋಡಲ್ಲಿ ಕೂಗೋನು, ಅವ್ನು ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಂದ್ಬಿಟ್ಟು ಅಥವಾ ಟ್ವಿಟರ್ ಅಕೌಂಟಲ್ಲಿ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸಪ್ರೇಟ್ ಬೇಕು ಅಂತ ಕೇಳ್ತವನೆ. ಸೊ ಏನು ಹೇಳ್ತೀರಾ ಇದಕ್ಕೆ? ಕನ್ನಡಿಗರ ಹಾಗೆ ಮೊಕ್ಕೋಡ ಹಾಕೊಂಡಿರೋ ಗುಳ್ಳೆ ನರಿಗಳು ನಮ್ಮ ಮಧ್ಯನೇ ಇದೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಯುವ ಜನತೆ ಏನಿದೆ, ಅವ್ರು ರಾಜಕಾರಣಿಗಳಿಗೆ ಪ್ರಶ್ನೆ ಕೇಳಬೇಕು. ನಿನಗೆ ಅನುದಾನ ಬರ್ತಿದ್ಯಲ್ಲಪ್ಪ, ಆ ಬೇಸಿಕ್ ಅನುದಾನನೂ ಎಲ್ಲಿದೆ? ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ, ನಿನ್ನ ಸ್ಟೆಫ್ನಿಗೆ ಎಲ್ಲರಿಗೂ ಅವ್ರವ್ರಿಗೆ ಕೊಡ್ತಾ ಇದ್ರೆ ನೆಕ್ಸ್ಟ್ ಇಲ್ಲಿರೋರು ಏನು ಮಾಡಬೇಕು? ಸಪ್ರೇಟ್ ಆಗಿದ ತಕ್ಷಣ ಅಭಿವೃದ್ಧಿ ಆಗುತ್ತೆ ಅನ್ನೋದೇ ದೊಡ್ಡ ಸುಳ್ಳು. ಇನ್ನು ಅದರಿಂದ ಸಪ್ರೇಟ್ ಆಗೋದ್ರಿಂದ ಇನ್ನು ಮಹಾರಾಷ್ಟ್ರಕ್ಕೆ ಲಾಭ ಉತ್ತರ ಕರ್ನಾಟಕ ಹೊರತು ಕನ್ನಡಿಗರಿಗೇನೂ ಲಾಭ ಇಲ್ಲ. ಕನ್ನಡಿಗರಿಗೇನಾದರೂ ಖಂಡಿತ ಲಾಭ ಇದೆ ಅಂದರೆ ಫಸ್ಟ್ ಪ್ರಶ್ನೆ ಮಾಡಿ. ನೀವು ಪ್ರಶ್ನೆ ಮಾಡಿ ನಿಮಗೆ ಬೇಕಿರೋ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಬಸವಣ್ಣ ಅವರಾಗಿರ್ಬೋದು, ಅಕ್ಕಮಹಾದೇವಿ ಅವರಾಗಿರ್ಬೋದು, ಎಂತೆಂಥ ದೊಡ್ಡ ಶರಣರು, ಎಂತೆಂಥ ರಾಜರು ಆಳಿದಂಥ ಉತ್ತರ ಕರ್ನಾಟಕ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದೆ. ಪ್ರಶ್ನೆ ಮಾಡೋದನ್ನ ಕಲೀರಿ ರಾಜಕಾರಣಿಗಳಿಗೆ. ಆಮೇಲೆ ನೀವು ಬೇಕಿದ್ರೆ ಇದು ಸಪ್ರೇಟ್ ಬಗ್ಗೆ ಮಾತಾಡಿ. ಪ್ರಶ್ನೆನೇ ಮಾಡದೆ ಮಾತಿಗೆ ಮುಂಚೆ ಸಪ್ರೇಟ್ ಬೇಕು ಅಂದರೆ ಏನರ್ಥ? ಅಂದರೆ ಅವ್ರು ಯಾಕೆ ಸಪ್ರೇಟ್ ಬೇಕು ಅಂತಿದ್ದಾರೆ ಅಂದರೆ, ನಾವು ಇದ್ದೀವಿ, ನಮ್ಮನ್ನು ಗುರುತಿಸ್ರಿ, ನಾವು ರಾಜಕೀಯದಲ್ಲಾಗಿರ್ಬೋದು, ಒಂದು ಆರ್ಥಿಕವಾಗಿ ಆಗಿರ್ಬೋದು, ನಮ್ಮನ್ನು ಗುರುತಿಸ್ರಿ ಅಂತ ಅವರು ಉತ್ತೇಜನ ಅವ್ರು ಕೇಳ್ಕೊತಿದ್ದಾರೆ ಆ ಥರ. ಬಟ್ ಇಲ್ಲಿ ಯಾರೋ ಕೇರ್ ಮಾಡ್ತಿಲ್ಲ, ಇದು ಮಾಡ್ತಿಲ್ಲ ಅಂತ ಅವ್ರು ಕೇಳ್ಕೊಂತಿರೋದು. ಆದರೆ ಫಸ್ಟ್ ಪ್ರಶ್ನೆ ಮಾಡಬೇಕಾಗಿರೋದು ಯಾರಿಗೆ? ಅವರೇ ಮಾಡಬೇಕು. ಯಾರನ್ನ ಪ್ರಶ್ನೆ ಮಾಡಬೇಕು? ಅಲ್ಲಿರೋ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕು. ನನ್ನ ರಾಜ್ಯದಲ್ಲಿ ನನ್ನ ಬೆಂಗಳೂರಲ್ಲಿ ಸಮಸ್ಯೆ ಆಯಿತು ಅಂತ ನಾನು ಯಾರು ಪ್ರಶ್ನೆ ಮಾಡ್ತೇನೆ? ಇಲ್ಲಿರೋ ರಾಜಕಾರಣಿಗೆ ಪ್ರಶ್ನೆ ಮಾಡ್ತೇನೆ, CM ಪ್ರಶ್ನೆ ಮಾಡ್ತೇನೆ. ಇವರು ಅದನ್ನೇ ಮಾಡಬೇಕಲ್ಲ. BJP ಇರೋ ಟೈಮೆಲ್ಲ ಸುಮ್ಮನೆ ಇದ್ಬಿಟ್ಟು ಕಾಂಗ್ರೆಸ್ ಬಂದಾಗ ಮಾತ್ರ ಮಾತಾಡ್ತೀವಿ ಅಂದರೆ ಇದು ಯಾವ ಥರ ಹೋರಾಟ? ಇಬ್ರಿಗೂ ಬೈರಿ. ಇಬ್ಬರು ಸರಿ ಇಲ್ಲ, ಇಬ್ರಿಗೂ ಬೈರಿ. ನೀವು ಯಾವಾಗಿನವರೆಗೂ ಅದು ಕನ್ನಡ ಹೋರಾಟನೇ ಆಗಿರ್ಬೋದು, ರೈತ ಹೋರಾಟನೇ ಆಗಿರ್ಬೋದು, ಅಥವಾ ಯುವ ಜನತೆಯ ಹೋರಾಟನೇ ಆಗಿರ್ಬೋದು, ಅಥವಾ ಏನೇ ಹೋರಾಟ ಆಗಿರ್ಬೋದು, ಆ ಹೋರಾಟ ಪೊಲಿಟಿಕಲಿ ಸ್ಪಾನ್ಸರ್ಡ್ ಆಗದೆ ನೈಜವಾಗಿ ಆ ಒಂದು ಹೋರಾಟ ನಡೆಯುತ್ತೆ. ಆ ಹೋರಾಟಕ್ಕೆ ಖಂಡಿತ
ಯಶಸ್ಸು ಸಿಗುತ್ತೆ, ಎಲ್ಲಿಗಾದರೂ ಹೋಗಿ ಮುಟ್ಟುತ್ತೆ. ಆದರೆ ಯಾವ ಒಂದು ಹೋರಾಟ ಪೊಲಿಟಿಕಲಿ ಸ್ಪಾನ್ಸರ್ಡ್ ಇರುತ್ತೆ ಅದು ಯಾವತ್ತೂ ಕೂಡ ಯಶಸ್ವಿ ಆಗಲ್ಲ. ಪ್ರಶ್ನೆ ಮಾಡಬೇಕು ಸರ್, ಅವ್ರು ಪ್ರಶ್ನೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ ಯಾಕೆ ಅಂದರೆ ನಮ್ಮ ಕರ್ನಾಟಕದ ಏನು ನಕ್ಷೆ ಇದೆಯೋ, ಕರ್ನಾಟಕ ನಮ್ಮ ಏನಿದೆಯೋ ಅದರ ಹೃದಯದ ಭಾಗನೇ ನಮ್ಮ ಬೆಂಗಳೂರು ಅಂತ ಕರಿತೀವಿ. ಆದರೆ ಬೆನ್ನೆಲುಬು ಅಂತ ಉತ್ತರ ಕರ್ನಾಟಕನ ನಾವು ಕರಿತೀವಿ. ಹೌದು. ಬಟ್ ಬೆನ್ನೆಲುಬು ಕರೆಕ್ಟ್ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್, ಆವಾಗ ಕರ್ನಾಟಕಕ್ಕೆ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಹೇಳಬೇಕು ಸರ್ ನಿಮಗೆ, ನಾನು ಮರ್ತು ಹೋಗೋಕ್ಕಿಂತ ಮುಂಚೆ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಈಗ ಬೆಂಗಳೂರು ಸಿಟಿ ಏನಿದೆ ಇದು ರಾಜಕಾರಣಿಗಳು ತಮ್ಮ ಒಂದು ಕುತಂತ್ರಕ್ಕೆ, ತಮ್ಮ ಒಂದು ದುರಾಸೆಗೆ ಬೆಂಗಳೂರಲ್ಲಿ ಐ ಟಿ ಹಬ್ ಮಾಡಿದ್ರು. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೆ ರಾಜಧಾನಿ ಆಗ್ಬೇಕಾಗಿದ್ದು ದಾವಣಗೆರೆ. ಯಾಕೆ ಅದು ಮಧ್ಯ ಕರ್ನಾಟಕ, ಅಂದ್ರೆ ಮಧ್ಯದಲ್ಲಿದೆ, ಅದು ಎಲ್ಲರಿಗೂ ಹತ್ರ. ಅದು ಓಕೆ ದಾವಣಗೆರೆಲೇ ಐ ಟಿ ಹಬ್ ಮಾಡ್ಬಿಟ್ಟಿದ್ರೆ ಈ ತೊಂದರೆನೇ ಇರ್ತಿರ್ಲಿಲ್ಲ. ಇವಾಗ್ಲೂ ಮಾಡ್ಬೋದು, ಆದ್ರೆ ಅವ್ರನ್ನ ಮಾಡಕ್ ರೆಡಿ ಇಲ್ಲ. ಎಲ್ಲರೂ ಸ್ವಾರ್ಥ, ದುರಾಸೆ, ರಾಜಕಾರಣಿಗಳು ತಮ್ಮ ಬೆಳೆಗಳನ್ನ ಬಯಸ್ಕೊತಿದ್ದಾರೆ ಹೊರತು ಅವ್ರು ಉದ್ಧಾರ ಆಗೋದಕ್ಕೋಸ್ಕರ, ಅವ್ರವ್ರ ಮನೆ ಮಕ್ಕಳು ಉದ್ಧಾರ ಆಗೋದಕ್ಕೋಸ್ಕರ ಜನಗಳನ್ನ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಎಲ್ಲಿಗೆ ತಂದು ನಿಲ್ಸಿದ್ದಾರೆ ಈಗ ಅಂದರೆ ಕರ್ನಾಟಕನ್ನೇ ಇಬ್ಬಾಗ ಮಾಡಬೇಕು ಅಂತ ಕೂತವ್ರೆ. ನೀವು ಇವ್ರು ಯಾವ ಲೆವೆಲ್ಗೆ ಇಬ್ಬಾಗ ಮಾಡ್ಬೇಕಂತ ಹೊರಟಿದ್ದಾರೆ ಅಂದರೆ ಎರಡೂ ಸರ್ಕಾರ ಇಂಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಕರ್ನಾಟಕನ 4 ಭಾಗವಾಗಿ ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಹಾಗದೇ ಬೇಡ ಸರ್, ಹಾಗಾಗೋದು ಬೇಡ. ಇದ್ರ ಬಗ್ಗೆ ನಮ್ಮ ಕನ್ನಡಿಗರೇ ಅವರೇ ಎಲ್ಲ ಒಟ್ಟಾಗಿ ಒಂದಾಗಬೇಕು, ಇಲ್ಲಾಂದರೆ 4 ಭಾಗ ಆಗ್ಬಿಡುತ್ತೆ. ಖಂಡಿತ ಹಾಗಾಗೋದು ಬೇಡ ಸರ್. ಹೌದು ಸರ್, ಇನ್ನೊಂದು ಏನಂದರೆ ಮುಸ್ಲಿಂ ಏರಿಯಾಗಳಲ್ಲಿ ಕನ್ನಡನೇ ಇಲ್ಲ, ಕನ್ನಡನೇ ಮಾತಾಡೋದಿಲ್ಲ. ಯಾಕೆ ಅವರು ಹೀಗೆ? ಆ್ಯಂಡ್ ಕರ್ನಾಟಕದಲ್ಲಿ ಹುಟ್ಟಿದ್ರು ಮುಸ್ಲಿಮ್ರು ಕನ್ನಡನೇ ಮಾತಾಡ್ತಿಲ್ಲ. ಈಗ ಕೆಲವ್ರು ಮಾತಾಡ್ತಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಕೆಲವು ಏರಿಯಾಗಳಲ್ಲಿ, ಕೆಲವು ಜಾಗಗಳಲ್ಲಿ ಮುಸ್ಲಿಮ್ಸು ಕನ್ನಡನೇ ಮಾತಾಡ್ತಿಲ್ಲ. ಅವ್ರಿಗೆ ಏನು ಅಂದರೆ ಆ ಪ್ರಾಬ್ಲಮ್ ಏನು, ಅಥವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇದಕ್ಕೆಲ್ಲ ಮುಖ್ಯ ಕಾರಣ, ಇವಾಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ತಮಿಳ್ನಾಡಿಗೆ ಹೋಗಿದ್ದೀರಾ? ಹೋಗಿದ್ದೀನಿ. ಅಲ್ಲಿರೋ ಮುಸ್ಲಿಮ್ ಅವ್ರನ್ನ ನೋಡಿದ್ದೀರಾ? ಅಷ್ಟು ನೋಡಿಲ್ಲ ಸರ್. ತಮಿಳ್ನಾಡು ಮುಸ್ಲಿಮ್ಸ್ಗೆ ಉರ್ದುನೇ ಬರಲ್ಲ, ಗೊತ್ತಾ ನಿಮಗೆ? ಓಕೆ. ಕೇರಳ ಮುಸ್ಲಿಮ್ಸ್ ಅವರು ಬೆಂಗಳೂರಲ್ಲಿ ಎಷ್ಟೋ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಹಾಂ, ಇಲ್ಲೇ ಇದೇ ಏರಿಯಾದಲ್ಲೇ ನೀವು ಹೋದ್ರೆ ಎಷ್ಟೋ ಸೂಪರ್ ಮಾರ್ಕೆಟ್ಸ್ ಇದೆ ಕೇರಳ ಅವ್ರದ್ದೇ. ಆಲ್ಮೋಸ್ಟ್ ಎಲ್ಲ ಮುಸ್ಲಿಮ್ಸ್ ಅವ್ರದ್ದೇ ಇರೋದು, ಕೇರಳ ಮುಸ್ಲಿಮ್ಸ್ ಅವ್ರದ್ದೇ. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ಉರ್ದು ಮಾತಾಡೋದು ನೋಡಿದ್ದೀರಾ? ಅವರು ಮಲಯಾಳಮಲ್ಲೇ ಮಾತಾಡ್ತಾರೆ. ಸೊ ಕರ್ನಾಟಕದಲ್ಲಿ ಇರೋ ಮುಸ್ಲಿಮ್ಸ್ ಅವ್ರು ಮಾತ್ರ ಏನಕ್ಕೆ ಕನ್ನಡ ಮಾತಾಡಲ್ಲ? ಏನಕ್ಕೆ ಅಂದರೆ ಅವ್ರಿಗೆ ಕನ್ನಡದಿಂದಾನೇ ದೂರ ಇಟ್ಟಿದ್ದಾರೆ. ಹಿಂದೂ ಮುಸ್ಲಿಮ್ಸು ಕನ್ನಡ ಕಲಿತು ಇವಾಗ ನೋಡಿ, ನೀವು ನಮ್ಮ ಉತ್ತರ ಕರ್ನಾಟಕ, ಇವಾಗ ನೀವು ಬೇರೆ ಯಾವುದೋ ಬೇಡ, ನೀವು ತಮಿಳ್ನಾಡಲ್ಲಿರೋ ಮುಸ್ಲಿಮ್ನ ಹೋಗಿ ನೋಡಿ ಮಾತಾಡ್ಸಿದ್ರೆ ಅವನ ವೇಷದಿಂದನೂ ನಿಮ್ಗೆ ಗೊತ್ತಾಗಲ್ಲ ಅವನು ನಿಜವಾಗ್ಲೂ ತಮಿಳವನ, ಅವ್ನು ಮುಸ್ಲಿಮವನ ಅಥವಾ ಹಿಂದೂನ, ಹೆಂಗೆ ಅಂತ. ಸೊ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್ ನಡೀತಿಲ್ಲ ರಿಲಿಜನ್ ವಿಷಯದಲ್ಲಿ. ಸೇಮ್ ವಿತ್ ಕೇರಳ. ಆದರೆ ಕರ್ನಾಟಕದಲ್ಲಿ ಏನು ನಡೀತದೆ, ಕನ್ನಡದಿಂದ ಅವನ್ನ ಸಂಪೂರ್ಣವಾಗಿ ದೂರ ಮಾಡಿದ್ದು ಯಾರು? ಕಾಂಗ್ರೆಸ್ ಅವ್ರು ಮೊದಲೇ ಅದನ್ನ ಮಾಡಿಬಿಟ್ರು. ಓಕೆನಾ? ಅದಾದ್ಮೇಲೆ ಬಂದಂತಹ BJP ಪಕ್ಷ ಅದನ್ನು ಮಾಡ್ಬೋದಿತ್ತಲ್ಲ. ಅವ್ರಿಗೆ ಅವ್ರಿಗೆ ಕನ್ನಡವನ್ನು ಕಂಪ್ಲೀಟಾಗಿ ಕಡ್ಡಾಯ ಮಾಡ್ಬೋದಿತ್ತಲ್ವಾ? ಯಾಕೆ ಅದನ್ನ ಮಾಡಲಿಲ್ಲ? ಎಗೇನ್ ವೋಟ್ ಬ್ಯಾಂಕ್, ಡಿವೈಡ್ ಆ್ಯಂಡ್ ರೂಲ್. ನಾವೆಲ್ಲರೂ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಕಾಂಗ್ರೆಸ್ ಅಂದರೆ ಮುಸ್ಲಿಂ ಪಕ್ಷ, BJP ಅಂದರೆ ಹಿಂದೂ ಪಕ್ಷ. ಆದರೆ BJP ಅವರು ಕೂಡ ತಮ್ಮ ಅಧಿಕಾರದಲ್ಲಿ ಕರ್ನಾಟಕದಲ್ಲೇ ಇದ್ದಾಗ ಕೂಡ ಅವರು ಉರ್ದು ಶಾಲೆಗಳನ್ನು ಹೋಗಿ ಉದ್ಘಾಟನೆ ಮಾಡಿರೋದು ಇದೆ, ಉರ್ದು ಶಾಲೆಗಳನ್ನು ಕೊಟ್ಟಿರೋದು ಇದೆ, ಅಥವಾ ವೋಟ್ ಬ್ಯಾಂಕ್ಗೆ ಮುಸ್ಲಿಂ ಅವ್ರನ್ನ ಒಂದಿಷ್ಟು ಏರಿಯಾದಲ್ಲಿ ತುಂಬಿಸಿರೋದು ಇದೆ. ಸೊ ಮುಸ್ಲಿಂ ಅವ್ರು ಯಾವ ಏರಿಯಾದಲ್ಲಿ ಇರ್ತಾರೆ, ನಾವು ITBTಯಲ್ಲಿ ನೋಡಿರೋ ಮುಸ್ಲಿಮ್ಸ್ ಅವ್ರನ್ನ, ಅವ್ರಿಗೆ ತಮಿಳ್ ಚೆನ್ನಾಗಿ ಬರುತ್ತೆ. ಅವರೆಲ್ಲ ಹುಟ್ಟು ಬೆಳೆದಿರೋದು ಇದೆ ಶಿವಾಜಿನಗರ, ಫ್ರೇಜರ್ ಟೌನು, ಆ ಏರಿಯಾ, ಈ ಏರಿಯಾ. ಬಟ್ ಚೆನ್ನಾಗಿ ತಮಿಳ್ ಮಾತಾಡ್ತಾರೆ, ಕನ್ನಡನೇ ಮಾತಾಡಲ್ಲ. ಏನಕ್ಕೆ? ಸೊ ನೀವು ಸ್ಲಮ್ಸಲ್ಲಿ ಇವಾಗ ನೀವು ಹೋದ್ರೂ ಬೆಂಗಳೂರಲ್ಲಿ ಎಷ್ಟು ಜನನ ವೋಟ್ ಬ್ಯಾಂಕ್ಗೋಸ್ಕರ ತಂದು ತಮಿಳವ್ರನ್ನ ಇಟ್ಬಿಟ್ಟಿದ್ದಾರೆ. ಕಾರಣ ಏನು? ಎಲ್ಲ ವೋಟ್ ಬ್ಯಾಂಕು. ಸೊ ಇದು ಯಾವ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ನೀವು ಹೋದರೆ ಒಂದಿಷ್ಟು ಏರಿಯಾಗಳಿಗೆ ಬೇಕಂತಾನೆ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನಡೀತಿರುವಂಥ ಒಂದು ದೊಡ್ಡ ಸಂಚೆದು. ಮತ್ತು ಇನ್ನೊಂದು, ಮುಸ್ಲಿಮ್ ಅವ್ರು ಏನಾದ್ರು ಕನ್ನಡ ಕಲ್ತ್ಬಿಟ್ರೆ ಏನು ತೊಂದರೆ ಆಗುತ್ತೆ? ಅಲ್ಲಿಗೆ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಒದ್ನಾಗ್ಬಿಡ್ತಾರೆ, ಅವಾಗ ಜಗಳನೇ ಇರಲ್ಲ. ಇದೊಂಥರ ರಿಯಾಲಿಟಿ ಶೋ, TRP ಥರ. ಈಗ ಒಂದು ರಿಯಾಲಿಟಿ ಶೋ ಬರ್ತಿದೆ, ಅದ್ರಲ್ಲಿ ಜಗಳ ಮಾಡಿಲ್ಲ ಅಂದರೆ TRP ಇಲ್ಲ, ಜನ ಯಾರು ಆ ಶೋನ ನೋಡಲ್ಲ. ಲೈಕ್ ವೈಸ್ ಈಗ ಹಿಂದೂ ಮುಸ್ಲಿಂ ಜಗಳ ಆಡಿಲ್ಲ ಅಂದರೆ ವೋಟ್ಸ್ ಇಲ್ಲ. ಅದ್ರ ಮಧ್ಯೆ ಭಾಷೆ ಹೇಗೆ? ಕನ್ನಡ ಭಾಷೆ ಒಟ್ಟಾಗ್ಬಿಡ್ತಾರಲ್ಲ. ಈಗ ಬೇರೆ ರಾಜ್ಯಗಳಲ್ಲಿ ನೀವು ಹೇಳಿದಂಗೆ ತಮಿಳ್ನಾಡು, ಚೆನ್ನೈ ಹೇಳಿದೆ, ಅಲ್ಲಿನವ್ರಿಗೆ ಉರ್ದುನೇ ಬರಲ್ಲ, ತಮಿಳೇ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಮುಸ್ಲಿಮ್ಸ್ ಅವ್ರಿಗೆ. ಸೊ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹೆಂಗ್ ಪ್ರಾರಂಭ ಆಗ್ಬಿಡುತ್ತೆ? ಅದೇ ಇವಾಗ ಅವ್ರನ್ನ ನಾವು ಸಪ್ರೇಟ್ ಅಂತ ತೋರಿಸ್ಬೋದಲ್ಲ ಅವಾಗ. ಇವಾಗ ಅವ್ರು ಕನ್ನಡ ಕಲ್ತಿಲ್ಲ ಅಂದರೆ ಅವರು ಉರ್ದುನೇ ಮಾತಾಡ್ತವ್ರೆ, ಅವ್ರು ನಮ್ಗಿಂತ ಸಪ್ರೇಟ್ ಆಗಿದ್ದಾರೆ. ಅವ್ರವ್ರದೇ ಮತ್ತೆ ಈಗ ಕಾಂಗ್ರೆಸ್ನೇ ನೀವು ತೊಗೊಂಡ್ರೆ, ಈಗ ಕಾಂಗ್ರೆಸ್ನೇ BJPನೇ ತೊಗೊಂಡ್ರು, ಇಬ್ಬರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ
ಅವ್ರಿಗೆ ಬೆಂಬಲ ಅಂತೂ ಕೊಡ್ತಾನೆ ಇದ್ದಾರೆ. ಇವಾಗ ಉರ್ದು ಒಂದು ಭಾಷೆಗೆನೆ ಇಷ್ಟು ಕೋಟಿ ಅನುದಾನ ಕೇಂದ್ರ ಸರ್ಕಾರನೇ ಕೊಟ್ಟಿದೆಯಲ್ಲ. BJP ತರ ಇರೋದು ನಮ್ಮ ಕೇಂದ್ರ ಸರ್ಕಾರದಲ್ಲಿ, ಅವರೇ ಕೊಡ್ತಾವ್ರಲ್ಲ ಉರ್ದುಗೆ ಅನುದಾನ. ಹಿಂದೂ ಪಕ್ಷ ಏನಕ್ಕೆ ಉರ್ದುನ ಬೆಳೆಸ್ಬೇಕು? ಇವತ್ತು ಯು ಪಿಯಲ್ಲಿ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಉರ್ದು. ಹಿಂಗೆ ನಾವು ತಿಳ್ಕೊಬೇಕು ಸ್ಟ್ಯಾಟಿಸ್ಟಿಕ್ಸ್, ನಾವು ತಿಳ್ಕೊಬೇಕು ಸ್ಟ್ಯಾಟ್ಸ್ನ. ಈ ದೇಶದಲ್ಲಿ ಏನು ನಡೀತಿದೆ ವಿಷಯಗಳನ್ನ ತಿಳ್ಕೊಂಡ್ರೆ ಅಲ್ಲಿಗೆ ನಮ್ಗೆ ಅರ್ಥ ಆಗುತ್ತೆ. ಇವ್ರು ಏನಕ್ಕೆ ಹಿಂದುಳಿದಿದ್ದಾರೆ ಅಂದರೆ ಮುಸ್ಲಿಮ್ಸ್ ಅವ್ರಿಗೇನು ಕನ್ನಡ ಕಲಿಯೋಕ್ಕಾಗಲ್ಲ ಅಂತ ಅವ್ರು ಏನು ಹಿಂದುಳಿದಿಲ್ಲ. ಸರ್ಕಾರ ಬೇಕಂತ ಅವ್ರನ್ನ ಹಿಂದುಳಿಸೋ ಕೆಲಸ ಮಾಡ್ತಿದೆ. ಬರೀ ಕನ್ನಡದಿಂದ ಅಷ್ಟೇ ಅಲ್ಲ ಅವ್ರನ್ನ ದೂರ ಇಡ್ಸಿರೋದು, ಅವ್ರಿಗೆ ಒಳ್ಳೆ ಕೆಲಸನೂ ಇಲ್ಲ. ಎಷ್ಟು ಜನ ಇದ್ದಾರೆ ಒಳ್ಳೆ ಕೆಲಸದಲ್ಲಿ? ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಮುಸ್ಲಿಮ್ಸಲ್ಲಿ? ಸರ್ಕಾರ ಅವ್ರನ್ನ ಬಿಡ್ತಾ ಇಲ್ಲ, ಮುಂದೆ ಬರೋದಕ್ಕೆ ಬಿಡಲ್ಲ ಅವ್ರನ್ನ. ಇದು ಮುಸ್ಲಿಮವ್ರಿಗೂ ಅರ್ಥ ಆಗಬೇಕು. ಆದರೆ ಮುಸ್ಲಿಮವ್ರಿಗೂ ಇದು ಅರ್ಥ ಆಗಲ್ಲ, ಅವರು ಚೇಂಜ್ ಆಗಿ ಮತ್ತೆ ಸರ್ಕಾರಕ್ಕೂ ಅದೇ ಬೇಕಿರೋದು. ಅದೇ ನಾವೇನು ಅನ್ಕೊಂತೀವಿ ಅಂತಂದರೆ ಸರ್, ಈಗ ಮುಸ್ಲಿಮ್ ಅವ್ರದ್ದೇ ಒಂದು ಕಮ್ಯುನಿಟಿ, ಅವ್ರದ್ದೇ ಒಂದು ಏರಿಯಾ ಫುಲ್ ಅವರೇ ಇರ್ತಾರೆ. ಸೊ ಅವ್ರದ್ದೇ ಭಾಷೆ, ಅದೇ ಭಾಷೆ ಚಿಕ್ಕ ಮಕ್ಕಳಿಂದನೇ ತಗೊಳ್ಳಿ. ಆ ಮಕ್ಕಳು ಅಲ್ಲೇನು ಮಾತಾಡುತ್ತೋ ಅದೇ ಕಲ್ತ್ಕೊಳ್ಳುತ್ತೆ. ಅಲ್ಲೇನು ವ್ಯವಹಾರ, ಅಲ್ಲೇನು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅದೇ ಭಾಷೆಯಲ್ಲೇ ಮಾತಾಡ್ತಾರೆ. ಸೊ ಹಂಗಾಗಿ ಅಲ್ಲಿ ಕನ್ನಡ ಮಾತಾಡಲ್ಲ. ಅದರಿಂದ ಹೊರಗಡೆ ಬಂದರೆ ಅವ್ರದ್ದೊಂದು ಫ್ರೆಂಡ್ ಸರ್ಕಲ್ ಏನೋ ಒಂದಿರುತ್ತೆ, ಅಲ್ಲಿ ಬಂದಾಗ ಮಾತ್ರ ಕನ್ನಡ, ಆವಾಗ ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋತೀವಿ. ಬಟ್ ಸರ್ಕಾರನೇ ಈ ಥರ ಮಾಡ್ತಿದೆ. ಇದು ಕಂಪ್ಲೀಟ್ಲಿ ಪೊಲಿಟಿಕಲ್ ಈಗ ಎಲ್ಲರೂ ಒಟ್ಟಾಗ್ಬಿಟ್ರೆ ಸರ್ಕಾರನೇ ಉರುಳು ಬೀಳಿಸ್ಬಿಡ್ತೀವಲ್ಲ. ಇದು ನಮ್ಮ ಮುಸ್ಲಿಮ್ಸ್ಗೆ ಗೊತ್ತಿಲ್ವಲ್ಲ ಸರ್? ಹಾಗಾದ್ರೆ ಕನ್ನಡದವ್ರಿಗೂ ಗೊತ್ತಿಲ್ವಲ್ಲ ಸರ್? ಸೊ ಇಬ್ರಿಗೂ ಗೊತ್ತಿಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ನಾವು ಆದಷ್ಟು ಏನು ನಡೀತಿದೆ, ನಾವು ವಿರೋಧಿಸ್ತೀವಿ ಅಂದರೆ ಏನಕ್ಕೆ ತಿಳ್ಕೊಬೇಕಲ್ವಾ? ಈಗ ಪ್ರತಿದಿನ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇವ್ರು ಅಲ್ಲಿ ಕೊಲೆ ಮಾಡಿದ್ರಂತೆ, ಇವ್ರು ಅಲ್ಲಿ ಇದು ಮಾಡಿದ್ರಂತೆ. ಹೋಗಿ ನಾವು ಹುಡುಕ್ತೀವ ಎಲ್ಲಿಂದ ಬಂತು ಸೋರ್ಸು? ಅದು ನಿಜಾನ ಸುಳ್ಳ ಅಂತ ಹುಡುಕ್ತೀವ? ಇಲ್ಲ. ಅಲ್ಲೇ ನಾವು ಮಾಡ್ತಿರೋ ತಪ್ಪು. ಸೊ ಉರ್ದುಗೆ ಎಷ್ಟು ಅನುದಾನ ಹೋಗ್ತಿದೆ, ಕನ್ನಡಕ್ಕೆ ಎಷ್ಟು ಅನುದಾನ ಬರ್ತಿದೆ ನಾವು ತಿಳ್ಕೊಬೇಕು. ತಮಿಳ್ನಾಡು ಅಲ್ಲಿರೋ ಮುಸ್ಲಿಮ್ಸು ಯಾಕೆ ಇಲ್ಲಿರೋ ಥರ ಇಲ್ಲ? ಯಾಕೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ತಮಿಳು? ಯಾರೋ ಒಬ್ಬ ಸರ್, ನಿಮ್ಗೆ ಉದಾಹರಣೆ ಹೇಳ್ತೀನಿ ಸರ್. ಒಂದ್ಸಲ ಎಲ್ಲೋ ನಮ್ಮ ಫ್ರೆಂಡ್ ಹೇಳಿದ್ದ ನನಗೆ, ಎಲ್ಲೋ ಟ್ರಿಪ್ಗೆ ಹೋದ್ರಂತೆ ಅವ್ನ ಫ್ರೆಂಡ್ ಮುಸ್ಲಿಮ್, ಕರ್ನಾಟಕದ ಮುಸ್ಲಿಮ್, ಬೆಂಗಳೂರಲ್ಲಿರೋ ಒಬ್ಬ ಮುಸ್ಲಿಮ್ ಹುಡುಗ ಹಿಂಗೆ ಬೈಕ್ ರೈಡ್ ಏನೋ ಹೋಗಿದ್ದಾರೆ ತಮಿಳ್ನಾಡುಗೆ. ಅವನು ಆ ಮುಸ್ಲಿಮ್ ಅವನು ಉರ್ದುವಲ್ಲಿ ಏನೋ ಕೇಳಿದ್ನಂತೆ ತಮಿಳ್ನಾಡಲ್ಲಿರೋ ಮುಸ್ಲಿಮ್ ಹೋಟ್ಲಲ್ಲಿ. ಅವನು ಏನೋ ಸೊಲ್ಲಿನ್ಕಿರಪ್ಪ ಏನಕ್ಕೇನು ಒನ್ನೊಮ್ಮೆ ಪುರಿಯೋದು ಅಂತ ಹೇಳಿದ್ನಂತೆ. ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿರೋ ಮುಸ್ಲಿಮ್ಸ್ಗೆ ತಮಿಳು ಮೇಲೆ ಎಷ್ಟು ವ್ಯಾಮೋಹ ಇದೆ, ಮತ್ತು ಸರ್ಕಾರ ಅವ್ರನ್ನ ಎಷ್ಟರ ಮಟ್ಟಿಗೆ ತಮಿಳು ಒಂದು ಪರಿಸರದಲ್ಲಿ ಬೆಳೆಸಿದ್ದಾರೆ. ಕೇರಳದಲ್ಲಿರೋ ಮುಸ್ಲಿಮ್ಸ್ ನೋಡಿ, ಅವ್ರಿಗೆ ಮುರ್ತೂನೇ ಬರಲ್ಲ, ಸಖತ್ತಾಗಿ ಮಲಯಾಳಮೇ ಮಾತಾಡ್ತಾರೆ. ಆದರೆ ಎಲ್ಲಿ ಒಂದು ಸರ್ಕಾರ ಇರುತ್ತಲ್ಲ, ಆ ಸರ್ಕಾರಗಳು ಮಾಡೋ ಕೆಲಸಗಳಿಂದನೇ ಅಲ್ಲಿರುವಂತಹ ಏನು ಆ ಜನ್ರೇಷನ್ ಏನಿದೆ ಅಥವಾ ಒಂದು ಸ್ಥಳ ಏನಿದೆ ಅದು ಬೆಳವಣಿಗೆ ಆಗೋದು ಸಾಧ್ಯ, ಅಥವಾ ಹಿಂದುಳಿಯೋದಕ್ಕೂ ಅದೇ ಒಂದು ಕಾರಣ. ಈಗ ನಮ್ಮ ಮುಸ್ಲಿಮ್ ಎಷ್ಟೋ ಸ್ಕೂಲ್ಗಳಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲ, ಉರ್ದುನೇ ಇದೆ, ಅವ್ರದ್ದೇ ಇದೆ. ಅದೇ ನಮ್ಮ ಬೇರೆ ಸ್ಟೇಟ್ಗಳಲ್ಲಿ ಅಲ್ಲಿ ಉರ್ದು ಸ್ಕೂಲ್ಗಳಿದೆ. ಅಲ್ಲಿ ಅವರು ಯಾವ ಸ್ಟೇಟ್ ಲ್ಯಾಂಗ್ವೇಜ್ ಯಾವುದಿದೆಯೋ ಅದು ಫಸ್ಟ್ ಲ್ಯಾಂಗ್ವೇಜ್ ಇದೆ. ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗ್ತಿದೆ. ಕೆಲವೊಂದು ಸ್ಕೂಲಲ್ಲಿ ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಇದೇ ಹೇಳ್ತಿರೋದು ನಾನು ಅವಾಗಲಿಂದ ನಿಮಗೆ. ಅಂದರೆ ರಾಜಕಾರಣಿಗಳ ಒಂದು ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಅದೇ ಒಂದು ದೊಡ್ಡ ದುರಂತದಿಂದನೇ ಮುಸ್ಲಿಮ್ಸ್ ಅವರು ಇವತ್ತು ಕನ್ನಡ ಕಲಿತಿಲ್ಲ. ನೀವು ಮುಸ್ಲಿಮರ ಏರಿಯಾದಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೇಳ್ತಾರೆ, ನಿನಗಷ್ಟು ಕನ್ನಡ ಅಂತ ಹೇಳ್ತೀಯಲ್ಲ, ನಿಂಗೆ ತಾಕತ್ತಿದ್ರೆ ಹೋಗ್ಬಿಟ್ಟು ಮುಸ್ಲಿಮ್ ಏರಿಯಾದಲ್ಲಿ ಹೋಗಿ ಬದಲಾಯಿಸು, ಅದು ಬದಲಾಯಿಸು, ಇದು ಬದಲಾಯಿಸು ಅಂತಾರೆ. ಇವರು ಹೇಳೋದೇನೋ ಸುಲಭವಾಗಿ ಹೇಳ್ತಾರೆ. ಯಾರಾದರೂ ಹೋರಾಟಗಾರರು ಅಕಸ್ಮಾತ್ ನಿಜವರು ಯಾರೋ ಒಬ್ರು ಪಾಪ ಅದು ತುಂಬ ರಕ್ತ ಕೂದ್ಬಿಟ್ಟು ಏನು ಕನ್ನಡನ ಹಾಕಲ್ವಲ್ಲ, ಹೋಗಿ ಪ್ರಶ್ನೆ ಮಾಡೋಣ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಒಗ್ಗಟ್ಟು ಹೇಗಿದೆ ಮುಸ್ಲಿಮ್ ಅವ್ರದ್ದು? ನಮ್ಮ ಹಿಂದೂಗಳಿಗೂ ಅವ್ರಿಗೆ ಏನು ವ್ಯತ್ಯಾಸ ಅಂದರೆ, ನಮ್ಮಲ್ಲಿ ಯಾರೋ ಒಬ್ಬ ಬಂದು ಬಿದ್ರೂ ಅವ್ನ ಬಂದು ನೋಡೋದಕ್ಕೆ 10 ಜನ ಯೋಚನೆ ಮಾಡ್ತಾರೆ. ಆದರೆ ಅವ್ರ ಏರಿಯಾದಲ್ಲಿ ಹಂಗಲ್ಲ. ಗುರುತು ಪರಿಚಯ ಇಲ್ಲ ಅಂದರೂ ಇವ್ನು ಮುಸ್ಲಿಮ್, ಇವ್ನಿಗೆ ನಾನು ಬರಬೇಕು ಅಂತ ಅವ್ರ ಒಗ್ಗಟ್ಟು ಹಂಗಿದೆ. ನಮ್ಮ ಒಗ್ಗಟ್ಟು ಹಿಂಗಿದೆ. ಮತ್ತು ಅವ್ರ ಏರಿಯಾದಲ್ಲಿ ಹೋಗ್ಬಿಟ್ಟು ನೀನು ಕನ್ನಡ ಯಾಕೆ ಹಾಕಿಲ್ಲ, ಉರ್ದು ಬೋರ್ಡ್ ಏನಕ್ಕೆ ಹಾಕಿದ್ಯಾ ಅಂತ ಕೇಳಿದ್ರೆ ಅವನು ಏನಿಲ್ಲ 1 ನಿಮಿಷ ತಡಿಯಪ್ಪ ಅಂತ ಹೇಳ್ಬಿಟ್ಟು ಒಂದೇ ನಿಮಿಷದ 10 ನಿಮಿಷ 100 ಜನ ಸೇರಿಸ್ತಾನೆ ಅವನು ಅಲ್ಲಿ. ಹೌದು. ಪೊಲೀಸವರು ಕೂಡ ಬಂದ್ಬಿಟ್ಟು ಯಾಕೋ ಇಲ್ಲಿ ಬಂದು ಪ್ರಶ್ನೆ ಮಾಡ್ತೀವಿ. ಪೊಲೀಸವ್ರು ಯಾರು ಪರ ಇರಬೇಕು? ಕನ್ನಡ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿರೋನು ಪರ ಇರಬೇಕಾ? ಅಥವಾ ನೀನೇನಕ್ಕಪ್ಪ ಇಲ್ಲಿ ಬಂದು ನೋಡ್ಕೋತಿದ್ದೆ, ಇದು ನೋಡ್ಕೊಳಕ್ಕೆ ಸರ್ಕಾರನೇ ಇದೆ ಅಂತ ಕೇಳುತ್ತೆ. ಸೊ ಪೊಲೀಸವರೇ ಸರ್ಕಾರ ಇದೆ ಅಂತ ಹೇಳಿದ್ಮೇಲೆ ಈಗ ನಾವು ನಿಂತ್ಕೊಂಡು ಏನು ಮಾಡೋಕ್ಕಾಗತ್ತೆ? ಅಕಸ್ಮಾತ್ ಸ್ವಲ್ಪ ಏನಾದರೂ ಇದಾದರೆ ಡೈರೆಕ್ಟಾಗಿ ಆ ಏರಿಯಾದಲ್ಲಿರೋ ಒಬ್ಬ ಶಾಸಕ ಡೈರೆಕ್ಟಾಗಿ ಫೋನ್ ಮಾಡಿ ಏನೋ ಒಂದು ಪ್ರೆಷರ್ ಹಾಕ್ಸ್ತಿ ನಮಗೆ ಏನಾದರೂ ಒಂದು ಹಬ್ಬ ಅಂತೂ ಖಂಡಿತ ಹಾಗೆ ಆಗುತ್ತೆ. ಇದು ಇವತ್ತಿನ ದುರಂತ. ಕನ್ನಡ ಹಿಂದುಳಿಯೋದಕ್ಕೆ ಇದೆಲ್ಲ ಕಾರಣಗಳೇ ಸರ್. ಸರ್ಕಾರಗಳು ದೊಡ್ಡ ಕಾರಣ, ಮತ್ತು ಕನ್ನಡಿಗರಲ್ಲಿ ಸ್ವಾಭಿಮಾನದ ಕೊರತೆ ಇರೋ ಕಾರಣ, ಮತ್ತು ಜ್ಞಾನದ ಕೊರತೆ ಇರೋ ಕಾರಣ,
ಮತ್ತು ನನ್ನಂಥವ್ರಿಗೂ ಕೂಡ ಜ್ಞಾನ ತುಂಬ ಲೇಟಾಗಿ ಬರೋದಕ್ಕಾಗಿರ್ಬೋದು, ಅಥವಾ ನನಗೆ ಚಿಕ್ಕ ವಯಸ್ಸಿಂದ ಅದೇ ಮುಖ್ಯವಾಗಿ ತಂದೆ ತಾಯಿ ಮನೇಲಿ ಕನ್ನಡದ ಅಭಿಮಾನ ಹೇಳ್ಕೊಡಬೇಕು. ಹಾಂ ಸರ್, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಸರ್ ಇವಾಗ. ಹೆಂಗೆ ಅಂದರೆ ನಾನೇ ಎಷ್ಟೋ ಮನೆಗಳು, ನನ್ನ ಸ್ನೇಹಿತರ ಮನೆಗಳಿರ್ಬೋದು ಅಥವಾ ನನ್ನ ಸರ್ಕಲಲ್ಲಿ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವ್ರ ಮಕ್ಕಳಿಗೆ ಮನೇಲಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಬಟ್ ಕನ್ನಡದವರು ಮನೆ ಕುಟುಂಬ ಕನ್ನಡದವರು, ವಂಶ ಫುಲ್ ಕನ್ನಡದವರು, ಬಟ್ ಮಕ್ಕಳಿಗೆ ಮಾತ್ರ ಇಂಗ್ಲೀಷಲ್ಲಿ ಮಾತಾಡೋದು ಒಂದು ಟ್ರೆಂಡ್ ಆಗ್ತಿದೆ ಇವಾಗ. ಮಕ್ಕಳಿಗೆ ಇಂಗ್ಲೀಷ್ ಪುಷ್ ಮಾಡ್ತಿದ್ದಾರೆ ಮನೆಯಲ್ಲೂ ಕೂಡ. ತಂದೆ ತಾಯಿ ಮಕ್ಕಳನ್ನ ಮಾತಾಡೋದೇ ಆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ, ಕನ್ನಡ ಮಾತಾಡೋದೇ ಕಲಿಸ್ತಿಲ್ಲ ಯಾರಿಗೂ. ಇದು ಎಷ್ಟು ಮಾತ್ರ ಸರಿ? ನೀವು ಹಿಂಗೆ ಹೇಳ್ತಾ ಇದ್ದೀರಾ, ಇಂಗ್ಲೀಷ್ ಮಾತಾಡೋ ಟ್ರೆಂಡ್ ಅನ್ನೋದು ಇವತ್ತು ನೆನೆ ಅನ್ನೋದಲ್ಲ, ನಾನು ಚಿಕ್ಕ ವಯಸ್ಸಿಂದ ಇರ್ಬೇಕಂದ್ರೂ ಇದೆ. ಹಾಂ, ದುರಂತ ಏನು ಗೊತ್ತಾ, ಇವತ್ತು ಕನ್ನಡದ ಕುಟುಂಬಗಳೇ ಹಿಂದಿಯಲ್ಲೂ ಮಾತಾಡ್ತಾರೆ, ನಂಬ್ತೀರಾ? ಕನ್ನಡದ ಕುಟುಂಬಗಳು ಮಕ್ಕಳ ಜೊತೆ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ. ಆ ಮಕ್ಕಳೇ ಮುಂಬೈಯಲ್ಲಿ ಅಥವಾ ಬಿಹಾರಲ್ಲೋ ಅಥವಾ ಎಲ್ಲೋ ಹೋಗಿಲ್ಲ, ಕನ್ನಡದ ತಂದೆ ತಾಯಿಗಳೇ ಮಕ್ಕಳ ಜೊತೆ ಹಿಂದಿಯಲ್ಲಿ ಮಾತಾಡ್ತಾವ್ರೆ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನಿದೆ ನಮಗೆ. ಯಾಕೆ ಅಂದರೆ ಟ್ರೆಂಡ್. ಯಾಕೆ ಅಂದರೆ ಸೊಸೈಟಲ್ ಸ್ಟೇಟಸ್. ನೋಡಿ, ಇತ್ತೀಚೆಗೆ ನಾನು ಒಂದು ವಿಡಿಯೋ ಮಾಡಿದೆ. ನಾನು ಎಲ್ಲೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ತಮಿಳ್ನಾಡು ಫ್ರೆಂಡ್ ಇರೋನು ಒಬ್ಬ ಬಂದಿದ್ದ, ಕನ್ನಡದ ಕುಟುಂಬನೂ ಬಂದಿತ್ತು. ಅವರೆಲ್ಲ ಇಬ್ಬರೂ ಫಾರಿನಲ್ಲೇ ಸೆಟ್ಲ್ ಆಗಿರೋದು. ತಮಿಳ್ನಾಡು ಕುಟುಂಬ ಏನಿದೆ, ಅವ್ರ ಮಕ್ಕಳು ಚಿಕ್ಕ ಮಕ್ಕಳು, ಒಂದು 4-5 ವರ್ಷದ ಮಕ್ಕಳು ತಮಿಳ್ ಮಾತಾಡ್ತಿದ್ದಾವೆ. ಅಟ್ಲೀಸ್ಟ್ ಅವ್ರು ಇನ್ನೊಂದು 10 ವರ್ಷದ ಮಗು, ಅವನು ತಮಿಳ್ ಸಕ್ಕದ ಮಾತಾಡ್ತಾರೆ. ಅವರೆಲ್ಲ US ಅಲ್ಲಿ ಇರೋದು. US ಅಲ್ಲಿ ತಮಿಳ್ ಕಲಿತು ಏನು ಉಪಯೋಗ ಇದೆ? ಅವ್ರ ಫ್ಯಾಮಿಲಿ ಜೊತೆ ಬಿಟ್ಟರೆ ಅವ್ರು ಇನ್ನೇನು ಉಪಯೋಗ ಇದೆ? ಅಲ್ಲೆಲ್ಲ ಇಂಗ್ಲೀಷೇ ಬೇಕಿರೋದು. ನಮ್ಮ ಕನ್ನಡದ ಕುಟುಂಬ ಇದೆ, ಅವ್ರ ಮಕ್ಕಳು ಅಲ್ಲೇ ಇರೋದು US ಅಲ್ಲಿ, 10 ವರ್ಷದ ಮಗು, ಅದು ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿದೆ, ಕನ್ನಡನೇ ಗೊತ್ತಿಲ್ಲ. ತಪ್ಪು ಯಾರ್ದು? ತಂದೆ ತಾಯಿ ಮನೇಲಿರೋ ಪೋಷಕರದು ಅಥವಾ ಮನೇಲಿರೋ ದೊಡ್ಡವ್ರದ್ದು. ಸೊ ತಂದೆ ತಾಯಿಗಳು ಏನು ಕೇಳ್ತಾರೆ ಅಂದರೆ, ನಾನು ಕೇಳಿದೆ, ಅಲ್ಲ ಅವ್ರಿಗೆ ತಮಿಳು ಅವಶ್ಯಕತೆನೇ ಇಲ್ಲ US ಅಲ್ಲಿ, ಆದರೂ ಅವ್ರು ತಮಿಳಲ್ಲಿ ಮಾತಾಡ್ತವ್ರೆ ಮಕ್ಕಳು. ನೀವು ಕನ್ನಡದವ್ರು ಆಗ್ಬಿಟ್ಟು ಕನ್ನಡನೇ ಹೇಳ್ಕೊಟ್ಟಿಲ್ವಲ್ಲ ಮಕ್ಕಳಿಗೆ ಅಂದರೆ, ಕನ್ನಡ ಕಲಿತು ಏನು ಉಪಯೋಗ ಇದೆ? ಕನ್ನಡ ಕಲಿತು ಏನು ಉಪಯೋಗ ಇದೆ? ಈಗ ಅದು ಬರೀ ಫಾರಿನಲ್ಲಿರೋ ತಂದೆ ತಾಯಿ ಮಾತ್ರ ಕೇಳ್ತಿಲ್ಲ. ಇವತ್ತು ಬೆಂಗಳೂರಲ್ಲಿರೋ ಎಷ್ಟೋ ತಂದೆ ತಾಯಿ ಅಂದರೆ ತಮ್ಮ ಮಕ್ಕಳನ್ನ ಒಂದಿಷ್ಟು CBSE ICSE ಸ್ಕೂಲ್ಸಲ್ಲಿ ಸೇರಿ ಪರವಾಗಿಲ್ಲ, ಅದು ಅವ್ರ ಇಷ್ಟ, ಮಕ್ಕಳು ಚೆನ್ನಾಗಿ ಬೆಳಿಬೇಕು. ಆದರೆ ಮಕ್ಕಳಿಗೆ ಕನ್ನಡ ಬರ್ತಿಲ್ವಲ್ಲ. ಎಲ್ಲೋ ಫಾರಿನಲ್ಲಿರೋ ಕನ್ನಡದವ್ರ ಮಕ್ಕಳು ಕನ್ನಡ ಕಲ್ತಿಲ್ಲ ಅನ್ನೋದು ನಾವು ಮಾತಾಡೋದಕ್ಕಿಂತ, ಇಲ್ಲೇ ಇರೋ ಕರ್ನಾಟಕದಲ್ಲೇ, ಬೆಂಗಳೂರಲ್ಲೇ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ ಮಕ್ಕಳೇ ಕನ್ನಡ ಕಲಿತಿಲ್ಲ. ಏನಕ್ಕೆ? ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಕನ್ನಡದ ಅಭಿಮಾನ, ಕನ್ನಡ ಏನಕ್ಕೆ ಕಲಿಯಬೇಕು, ನಾಡು ನುಡಿ ಎಂಥದ್ದು, ಈ ಮಣ್ಣಿನ ಸೊಗಡು ಏನು, ಈ ಮಣ್ಣಲ್ಲಿರುವಂತಹ ಸಂಸ್ಕಾರ ಏನು, ಇದು ಹೇಳ್ಕೊಡದೆ ಇರೋ ತಪ್ಪು ತಂದೆ ತಾಯಿದು. ತಂದೆ ತಾಯಿ ಎಲ್ಲಿವರೆಗೂ ಬಂದ್ಬಿಟ್ಟು ಇವತ್ತು ಏನೋ ಭಾಷೆ ಕಲಿಯೋದ್ರಿಂದ ಏನು ಉಪಯೋಗ, ಕನ್ನಡದಿಂದ ಏನು ಉಪಯೋಗ ಅಂತ ಕೇಳ್ತಾರಲ್ಲ, ನಾಳೆ ದಿನ ಅದೇ ಮಕ್ಕಳು ದೊಡ್ಡವರಾದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ಉಪಯೋಗ ಅಂತ ಕೇಳ್ಬೋದು. ಹಂಗೆ ಆಗ್ತಿದೆಯಲ್ಲ ಸರ್ ಎಲ್ಲ ಕಡೆ. ಯಾಕಂದರೆ ಆ ಎಮೋಷ್ನಲಿ ಕನೆಕ್ಟ್ ಆಗಬೇಕಂದ್ರೆ ತಾಯಿನಾಡು ಭಾಷೆ ಕಲಿಬೇಕು ಫಸ್ಟು. ಯಾಕಂದರೆ ಒಂದು ಮಗು ಇದೆ ಅಂತಂದರೆ ಅವನು ಒಂದು ಮಗು ಯೋಚನೆ ಮಾಡಬೇಕಂದ್ರೆ ತನ್ನ ತಾಯಿ ಅಂದರೆ ಅವನ ಭಾಷೆ, ಅವನ ಮೂಲ ಭಾಷೆ ಏನಿದೆ ಅದರಲ್ಲೇ ಅವ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ. ಈಗ ಬೇರೆ ಭಾಷೆ ಅವನು ಕಷ್ಟಪಟ್ಟು ಅದನ್ನು ಕಲ್ತ್ಕೊಂಡು ಅದರಲ್ಲೇ ಅವನು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಅವ್ನ ಭಾಷೆ ಮಾತಾಡ್ಬೋದಷ್ಟೇ, ಅದನ್ನು ಎಮೋಷ್ನಲಿ ಅವ್ನು ಕನೆಕ್ಟ್ ಆಗೋದಕ್ಕಾಗೋದಿಲ್ಲ. ಇದು ಪ್ರಾಬ್ಲಮ್ ಆಗ್ತಿದೆ. ಇದು ಪೋಷಕರು ಅರ್ಥ ಮಾಡ್ಕೋಬೇಕು. ಪೋಷಕರು ಏನಾಗ್ಬಿಟ್ಟಿದ್ದಾರೆ ಅಂದರೆ, ಯಾವಾಗಲೂ ನಾವು ಇಡೀ ಜೀವನ ತಮಿಳವರೇ ಗ್ರೇಟ್, ತಮಿಳವ್ರು ನೋಡೋ ಅವ್ರಿಗೆ ಎಷ್ಟು ಭಾಷೆ ಅಭಿಮಾನ ಅಂತ ಹೊಗಳ್ತೀವಿ. ಬಟ್ ನಮ್ಗೆ ಯಾಕೆ ಅಷ್ಟು ಭಾಷೆ ಅಭಿಮಾನ ಇಲ್ಲ ಅಂತ ನಾವು ಪ್ರಶ್ನೆನೇ ಮಾಡ್ಕೊಳ್ಳೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ನೋವು ಅನ್ಸೋದೇನೆಂದರೆ, ಬರೀ ನೀವು ಮಕ್ಳಿಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಟ್ರೆ ಸಾಕಾಗಲ್ಲ. ಮಗನೇ ಮಗಳೇ, ನೀನು ಎಷ್ಟೇ ಭಾಷೆ ಕಲಿ, ನೀನು ಫ್ರೆಂಚ್ ಕಲಿ, ಜರ್ಮನ್ ಕಲಿ, ಎಷ್ಟಾದರೂ 108 ಭಾಷೆ ಕಲಿ, ಆದರೆ ನೀನು ಕರ್ನಾಟಕದಲ್ಲಿದೆಯಾ ಅಂದಮೇಲೆ ನಿನ್ನ ಜೊತೆ ಯಾರೇ ಹಿಂದಿ ಫ್ರೆಂಡ್ಸ್ ಬಂದರು ಕನ್ನಡದಲ್ಲೇ ಮಾತಾಡು. ಒಬ್ಬ ಹಿಂದಿಯವನು ಇವತ್ತೇನಿಗೆ ಬಂದು ಕನ್ನಡ ಕಲಿತಿಲ್ಲ? ನಾವು ಹಿಂದಿ ಕಲ್ತಿರ್ತೀವಿ, ನಾವು ಆರಾಮಾಗಿ ಅವನ ಜೊತೆಗೆ ಹಿಂದಿಯಲ್ಲೇ ಮಾತಾಡ್ತೀವಿ, ಅದಕ್ಕೆ ಅವ್ನು ಕನ್ನಡ ಕಲಿತಿಲ್ಲ. ನಾನು ಎಷ್ಟೋ ಹಿಂದಿ ಫ್ರೆಂಡ್ಸು, ಬೇರೆ ಭಾಷೆ ಫ್ರೆಂಡ್ಸ್ ಏನು ಹೇಳ್ತಾರೆ ನನಗೆ, ಬ್ರೋ ಐ ಡಿಂಟ್ ಲರ್ನ್ ಕನ್ನಡ ಬಿಕಾಸ್ ಮೈ ಕನ್ನಡಿಗ ಫ್ರೆಂಡ್ಸ್ ಡೋಂಟ್ ಸ್ಪೀಕ್ ಟು ಮೀ ಇನ್ ಕನ್ನಡ ಅಂತ ಹೇಳ್ತಾರೆ. ಸೊ ತಪ್ಪ್ಯಾರ್ದು? ನಮ್ಮದೇ ತಪ್ಪಿಟ್ಕೊಂಡು ನಾವು ಪ್ರತಿದಿನ ಕನ್ನಡ ಮಾತಾಡಿ ನೀನು ಕನ್ನಡ ಮಾತಾಡಲ್ವಾ ಅಂದರೆ ತಪ್ಪು ನಮ್ಮಲ್ಲೇ ಇಟ್ಕೊಂಡು ಫೋರ್ಸ್ಲಿ. ಆದರೆ ನಾವಿವತ್ತು ಯಾವೊಂದು ಅಳಿವಿನ ಅಂಚಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ, ಕನ್ನಡ ಅಭಿಮಾನ ನಾವು ಪರಭಾಷಿಕರಿಗೆ ಎಲ್ಲ ಹೇಳ್ಕೊಡ್ಬೇಕಾಗಿರೋದು ಕನ್ನಡಿಗರಿಗೆ. ಅದೇ ದೊಡ್ಡ ದುರಂತ. ಮೊದಲು ನಾನು ಯಾವಾಗಲೇ ಹೇಳ್ದಂಗೆ, ಪೋಷಕರು ತಮ್ಮ ಮಕ್ಳಿಗೆ ಕನ್ನಡದ ಅಭಿಮಾನ ಬೆಳೆಸಿದ್ರೆ ಮಾತ್ರ ಕನ್ನಡ ಆ ಮಕ್ಕಳು ಮುಂದೆ ಬೆಳೀತಾ ಕನ್ನಡವನ್ನು ಉಳಿಸೋದಕ್ಕೆ ಸಾಧ್ಯ. ಇವತ್ತು ಇವರು ಕನ್ನಡ ಏನಕ್ಕೆ ಕಲಿಬೇಕು, ಅದರಿಂದ ಏನು ಉಪಯೋಗ ಇದೆ ಅಂತ ನಾಳೆ ದಿನ ಅದೇ ಮಕ್ಕಳು ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ಉಪಯೋಗ ಇದೆ ಅಂತ ಕೇಳ್ತಾರೆ ಅಷ್ಟು. ನೋಡಿ, ಎಲ್ಲ ರಾಜಕಾರಣಿಗಳದ್ದು ತಮ್ಮದೇ ಆದ ಪ್ರೈವೇಟ್ ಶಾಲೆಗಳು, ಪ್ರೈವೇಟ್ ಆಸ್ಪತ್ರೆಗಳು ಇರಬೇಕಾದ್ರೆ ಸರ್ಕಾರಿ ಶಾಲೆಗಳು ಮುಚ್ಚೋಗದೆ ಇರ್ತಾವ.
ನೀವು ಇವತ್ತು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀರಾ, 2-3 ದಿನದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ನನಗೆ 2-3 ದಿನದಲ್ಲಿ ನಿಮಗೆ ಅಯ್ಯೋ ಸಾಕಪ್ಪ ನಮ್ಮ ತಂದೆ ತಾಯಿನ ಬೇಕಿದ್ರೆ ಪ್ರೈವೇಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತೀರ. ಯಾಕೆ? ಅಲ್ಲಿರೋ ಸೌಲಭ್ಯಗಳು ಸರಿ ಇಲ್ಲ ಅಂತ. ಸರ್ಕಾರಿ ಶಾಲೆಯಲ್ಲೂ ಅದೇ ಪರಿಸ್ಥಿತಿ ಆಗಿರೋದು. ಇವತ್ತು ಓದ್ತಿರೋದೆಲ್ಲ ಏನು ಶ್ರೀಮಂತರ ಮಕ್ಕಳು ಓದ್ತಿದಾರ, ಮಿಡಲ್ ಕ್ಲಾಸ್ ಮಕ್ಕಳು ಓದ್ತಾ ಇದ್ದಾರಾ? ಎಲ್ಲ ಪಾಪ ಬಡವ್ರ ಮಕ್ಕಳು ಓದ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ. ಹೌದು. ಮತ್ತು ಸರ್ಕಾರಿ ಶಾಲೆಗಳಿಗೂ ಕೂಡ ಕೇಂದ್ರ ಸರ್ಕಾರದಿಂದನೂ ಅಮೌಂಟ್ ಬರ್ತಿದೆ. ದುಡ್ಡು ಕೊಡಿ, ಅವರ ಒಂದು ಶೂಗಳಿಗಾಗಿರ್ಬೋದು, ಬ್ಯಾಗ್ಗಳಿಗಾಗಿರ್ಬೋದು, ಶಾಲೆಗೆ ಕಟ್ಟಡವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅಥವಾ ಪೇಂಟಿಂಗ್ ಆಗಿರ್ಬೋದು, ಅದು ದುಡ್ಡು ಎಲ್ಲಿ ಹೋಗ್ತಿದೆ? ದುಡ್ಡನ್ನೆಲ್ಲ ತಿನ್ಕೋತಾ ಇದ್ದಾರಲ್ಲ. ಯಾರು ತಿನ್ಕೋತಾ ಇದ್ದಾರೆ? ಇದೇ ರಾಜಕಾರಣಿಗಳೇ ತಿನ್ಕೋತಾ ಇದ್ದಾರೆ. ಬರೀ ಹಂಗಿದ್ರೆ ಕಾಂಗ್ರೆಸ್ ಅವರೇ ಮಾಡ್ತಿದ್ದಾರೆ. ಎರಡೂ ಪಕ್ಷದಲ್ಲಿ ರಾಜಕಾರಣಿಗಳು ಕೂಡ ಅವ್ರವ್ರದ್ದೇ ಶಾಲೆಗಳಿದೆ, ಅವ್ರವ್ರದ್ದೇ ಹಾಸ್ಪಿಟಲ್ಸ್ ಇದೆ. ಓಕೆ. ಎಲ್ಲರೂ ಕೇಳ್ತಾರೆ, ನೀವು ಕನ್ನಡ ಅಂತ ಅಷ್ಟೊಂದು ಬಡ್ಕೋತಿರಲ್ಲಪ್ಪ, ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಖಂಡಿತ ಇಲ್ಲ. ಈಗ ನಮ್ಮ ತಂದೆ ಬಂದ್ಬಿಟ್ಟು ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು. ಆದರೆ ನನ್ನೇನಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಲಿಲ್ಲ, ನನ್ನೇನಕ್ಕೆ ಒಂದು ದೊಡ್ಡ ಇಂಗ್ಲೀಷ್ ಸ್ಕೂಲಲ್ಲಿ ಓದಿಸಿದ್ರು ಅಂದರೆ ಕಾರಣ ಒಂದೇ, ಶೌಚಾಲಯ ಸರಿ ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದೇನು? ಹೈಜೀನು. ಒಂದು ಶಾಲೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ಹೈಜೀನೇ ಇಲ್ಲ ಅಂದಾಗ, ಒಂದು ಹೈಜೀನ್ ಇಲ್ಲ ಅಂದರೆ ಇಲ್ದಿರೋ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ ಅವ್ರ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ. ಸೊ ಸರ್ಕಾರಿ ಶಾಲೆ ಪರಿಸ್ಥಿತಿ ಇವತ್ತು ಏನಾಗಿದೆ? ಬೇಕಂತಾನೆ ಅದನ್ನ ಏನು ಅಭಿವೃದ್ಧಿನೇ ಮಾಡ್ತಾ ಇಲ್ವಲ್ಲ. ಕಾರಣ ಏನಕ್ಕೆ? ಇವ್ರದ್ದು ಪ್ರೈವೇಟ್ ಸ್ಕೂಲ್ಸ್ಗೆ ದುಡ್ಡು ಬೇಕಲ್ವ ಇವ್ರಿಗೆ. ಈ ದೇಶದಲ್ಲಿ ಎಜುಕೇಷನ್ ಮತ್ತು ಹೆಲ್ತು ಇವೆರಡು ವ್ಯಾಪಾರ ಆಗಿದೆ ಇವತ್ತು. ಇವೆರಡು ಎಂಥ ದೊಡ್ಡ ವ್ಯಾಪಾರ ಆಗಿದೆ ಅಂದರೆ ದೊಡ್ಡ ಮಾಫಿಯಾ ಆಗಿದೆ. ಅದರ ಸಂವಿಧಾನದಲ್ಲಿ ಇವೆರಡು ವ್ಯಾಪಾರ ಆಗಬಾರ್ದು ಅಂತ ಬರೆದಿರೋದು. ಆದರೆ ವ್ಯಾಪಾರ ಆಗ್ಬಿಟ್ಟೈತಲ್ಲ, ಏನು ಮಾಡೋಣ? ಸೊ ಅದೆಲ್ಲರೂ ಹೇಳ್ತಾರೆ ಅಷ್ಟೇ, ಸರ್ಕಾರಿ ಶಾಲೆಗೆ ನೀವೇ ಸೇರಿಸಲ್ಲ ಅಂದರೆ ಏನಕ್ಕೆ ಸೇರಿಸಲ್ಲ ಅಂದರೆ ಅದನ್ನ ಅಭಿವೃದ್ಧಿ ಮಾಡಬೇಕಾಗಿರೋದು ಯಾರು? ಸರ್ಕಾರ. ಈ ಒಂದು ಸರ್ಕಾರಿ ಶಾಲೆ ಇರುತ್ತೆ, ಅದನ್ನ ಹೋಗ್ಬಿಟ್ಟು ನಾನು ಅಭಿವೃದ್ಧಿ ಮಾಡೋಕ್ಕಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಓಕೆ. ಸರ್ಕಾರ ಹತ್ರ ದುಡ್ಡಿದೆ ಅಂದರೆ ಅದು ಮಾಡಬೇಕು. ನಾವೆಲ್ಲ ಒತ್ತಡ ಆಗ್ತಾ ಇದೀವಾ? ಎಷ್ಟು ಒತ್ತಡ ಆಗ್ತಿದ್ದೀವಿ? ಎಲ್ಲರ ಹತ್ರ ಅವ್ರವ್ರದ್ದೇ ಶಾಲೆಗಳಿದೆ. ಇದೇ ನಮ್ಮ ದೊಡ್ಡದು. ಇದೇ ಪ್ರಶ್ನೆ ನಾವು ಸರ್ಕಾರ ಕೇಳಿದ್ರೆ ನಾವು ಕೊಡ್ತಿದ್ದೀವಲ್ಲ, ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಿದ್ದೀವಿ, ಫ್ರೀಯಾಗಿ ಪುಸ್ತಕಗಳು ಕೊಡ್ತಾ ಇದ್ದೀವಿ, ಹಾಲು, ಮೊಟ್ಟೆ, ಅದು ಅಭಿಯಾನಗಳು ಶುರುವಾಗಿದೆ ಅಂತ ಹೇಳ್ತಾರಲ್ವ. ಮತ್ತೆ ಎಂಥ ದೊಡ್ಡ ಸುಳ್ಳು ಅಂದರೆ ಮತ್ತೆ ಮಕ್ಳು ಯಾಕೆ ಕಿತ್ತೋಗಿರೋ ಶೂ ಹಾಕೊಂಡು ಓಡಾಡ್ತಾರೆ? ಮತ್ತೆ ಮಕ್ಳು ಯಾಕೆ ಕಿತ್ತೋಗಿರೋ ಬ್ಯಾಗ್ ಹಾಕೊಂಡು ಓಡಾಡ್ತಿದ್ದಾರೆ? ಅವ್ರಿಗೇನು ಬೇಜಾರಾಗಲ್ವಾ? ನನಗೆ ಒಂದೇ ಆಸೆ ಏನಂದರೆ, ಸರ್ಕಾರಿ ಶಾಲೆಗಳಲ್ಲಿ ಏನು ICSE CBSE ಅಲ್ಲಿ ಏನು ಸ್ಮಾರ್ಟ್ ಕ್ಲಾಸಸ್ ಸಿಗ್ತಿದೆ ಮಕ್ಕಳಿಗೆ, ಅದೇ ಥರ ಅಲ್ಲೂ ಸಿಗಬೇಕು. ಆದರೆ ಈ ದುರಂತ ಏನಂದರೆ, ಬೇಕಂತ ಅದನ್ನ ಹೇಗಾದರೂ ಮಾಡಿ ಅದನ್ನ ಮುಚ್ಚಾಕೆ ಅಲ್ಲಿರೋ ಬಡವ್ರ ತಂದೆ ತಾಯಿ ಇದ್ದಾರಲ್ಲ, ಅವರು ಕೂಡ ಹೇಗಾದರೂ ಮಾಡಿ ತಮ್ಮ ಲಿವರ್, ಕಿಡ್ನಿ ಎಲ್ಲ ಮಾರ್ಬಿಟ್ಟು ಪ್ರೈವೇಟ್ ಸ್ಕೂಲ್ಸ್ಗೆ ತಮ್ಮ ಮಕ್ಕಳನ್ನ ಹಾಕಬೇಕು. ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ರಾಜಕಾರಣಿಗಳ ಭ್ರಷ್ಟಾಚಾರ ತುಂಬಾ ದೊಡ್ಡದಾಗಿದೆ. ನಾವು ಪ್ರಶ್ನೆನೇ ಮಾಡಲ್ಲ. ಏನೇ ಕನ್ನಡದ ಸಮಸ್ಯೆ ನಡೆದ್ರು ಕನ್ನಡದ ಹೋರಾಟಗಾರರಲ್ಲಿ, ಎಲ್ಲೇ ಸರ್ಕಾರಿ ಶಾಲೆ ಆದರೂ ಕನ್ನಡ ಹೋರಾಟಗಾರರಲ್ಲಿ. ಕನ್ನಡ ಹೋರಾಟಗಾರರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಯಾರೋ ಸರ್ಕಾರದಿಂದ ದುಡ್ಡು ಬರ್ತೈತಾ? ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ಜನಗಳು, ಕನ್ನಡ ಹೋರಾಟಗಾರರಲ್ಲ. ಮುಂದೆ ಹಾಗಾದ್ರೆ ಸರ್ಕಾರಿ ಶಾಲೆಗಳೇ ಇರಲ್ಲ ಅಂತೀರಾ? ಖಂಡಿತ ಇರೋದಿಲ್ಲ. ಇದು ದುರಂತ. ಸರ್, ಈಗ ಇನ್ನೊಂದು ರೀಸೆಂಟಾಗಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಏನಾಯಿತು, ಒಂದು ವಿಡಿಯೋ ಅಪ್ಲೋಡ್ ಆಯಿತು. ಎಲ್ಲ ಕಡೆ ಅದನ್ನೇ ಹಾಕ್ತಿದ್ದಾರೆ. ಒಂದು ಹುಡುಗಿ ಒಂದು ಕೆಟ್ಟ ಕೆಲಸ ಅವ್ರಿಗೆ ಮಾಡಿಕೊಂಡು ಅದನ್ನು ಕೆಟ್ಟದಾಗಿ ವಿಡಿಯೋ ಮಾಡಿಕೊಂಡು ಕೆಟ್ಟದಾಗಿ ಅಪ್ಲೋಡ್ ಮಾಡಿದ್ದಾರೆ. ಅವ್ರ ಮನಸ್ಥಿತಿಗಳದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅದರಿಂದ ಬೇರೆಯವ್ರು ನೋಡಿದಾಗ ಅವ್ರ ಮನಸ್ಥಿತಿಗಳು ಹೇಗಾಗ್ಬೋದು ಅದೂ ಗೊತ್ತಿಲ್ಲ ಅವ್ರಿಗೆ. ಸೊ ಇದ್ರ ಬಗ್ಗೆ, ಯಾಕಂದ್ರೆ ವೈರಲ್ ಆಗೋಯ್ತು ಸರ್. ಅವರಿಬ್ಬರು ಫೋಟೋ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಹಾಕಿ ವೈರಲ್ ಮಾಡಿಬಿಟ್ರು. ಸೊ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ನೋಡಿ ಸರ್, ಅದು ಏನಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ಈ ಒಂದು ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಎಲ್ರಿಗೂ ಒಂದು ಫ್ಯಾಂಟಸಿ. 4 ಗೋಡೆಗಳ ಮಧ್ಯೆ ಏನು ನಡೆಯುತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನು ದೊಡ್ಡ ಸಾಧನೆ ಥರ ಅವ್ರ ಮಕ್ಳಿಗೆ ತೋರಿಸ್ತಾರೋ, ಅವ್ರ ತಂದೆ ತಾಯಿಗೆ ತೋರಿಸ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಇವತ್ತು ಅದ್ರ ಜೊತೆಗೆ ದೊಡ್ಡ ದುರಂತ ಏನಂದರೆ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು, ಸಿಚುವೇಶನ್ಶಿಪ್ಪು, ಸ್ಟ್ರೇಂಜರ್ಸ್ ಮೀಟಪ್ಪು, ಡೇಟಿಂಗ್ ಅಪ್ಲಿಕೇಶನ್ಸು. ಸೊ ಇಂಥದ್ದೆಲ್ಲ ಆಳು ಮೂಳು ಬಂದು ಏನಾಗಿದೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಜನಕ್ಕೆ ಒಂದು ಫ್ಯಾಂಟಸಿ ಶುರು ಆಗ್ಬಿಟ್ಟಿದೆ. ಅವ್ರು ಮಾಡೋದನ್ನ ರೆಕಾರ್ಡ್ ಮಾಡಿಟ್ಕೋಬೇಕು ಅಂತ. ಸೊ ಈ ಥರ ಲೀಕ್ ಆದಾಗ, ಸೊ ಇದು ವಿಡಿಯೋ ಮಾಡಿದ ತಕ್ಷಣ ನಮ್ಮ ಸರ್ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಅಂಗಡಿ ಇದೆ, ಮೊಬೈಲ್ ಅಂಗಡಿ. ಅವ್ರು ನಂಗೆ ಹೇಳ್ತಿದ್ರು, ಹರೀಶ್ ನಮ್ಗೆ ಗೊತ್ತಿಲ್ಲ, ಮೊಬೈಲ್ ಏನೇನು ರಿಪೇರ್ ಬರುತ್ತಲ್ಲ ನಮಗೆ, ಆ ಮೊಬೈಲಲ್ಲೆಲ್ಲ ಹುಡುಗ ಬಂದ್ಬಿಟ್ಟು ಹುಡುಗಿದು ಹಿಂಗೆ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ, ಅಥವಾ ಹುಡುಗಿ ಬಂದು ಈ ಥರ ರೆಕಾರ್ಡ್ ಮಾಡಿ ಇಟ್ಕೊಂಡು ಏನಕ್ಕೆ ರೆಕಾರ್ಡ್ ಮಾಡಿ ಇಟ್ಕೋತಾವ್ರೆ? ನಾಳೆ ದಿನ ಇದು ಲೀಕ್ ಆಗ್ಬಿಟ್ರೆ ಇವ್ರ ಮಾನ ಮರ್ಯಾದೆ ಹೋಗೋದಂತೂ ಹೋಗುತ್ತೆ, ಆದರೆ ಇವ್ರ ಮನೆಯವ್ರದ್ದು ಮಾನ ಮರ್ಯಾದೆ ಹೋಗುತ್ತಲ್ಲ. ಅದ್ರ ಬಗ್ಗೆ ಈ ಜನ್ರೇಷನ್ ಅವ್ರು ಯೋಚನೆ ಮಾಡಲ್ಲ. ಇವ್ರಿಗೆ ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ, ಎಲ್ಲನೂ ಕಾಮನ್, ಎಲ್ಲನೂ ಟ್ರೆಂಡ್. ಜೊತೆಗೆ
ನಾನು ನೋಡಿದ ದುರಂತ ಏನು ಅಂದರೆ ಎಲ್ಲರೂ ಕೂಡ ಒಂದು ಪೇಜ್ ಹಾಕ್ಬಿಟ್ರೆ ಈಗ ಅವ್ನು ಟ್ರೋಲ್ ಪೇಜ್ ಯಾವುದೋ ಒಂದು ಅವ್ನಿಗೇನು ಸದ್ಯಕ್ಕೆ ಎಂಗೇಜ್ ಆಗಬೇಕು ಅವ್ನ ಪೇಜ್ ಒಂದು ಪೋಸ್ಟು ನಿಮ್ಗೆ ಈ ವಿಡಿಯೋ ಲಿಂಕ್ ಬೇಕಂದ್ರೆ ಹೇಳಿ ಕಮೆಂಟ್ ಹಾಕಿ ನಾನು ಕಳಿಸ್ತೀನಿ ಅಂತ. ಎಲ್ಲ ಹುಡುಗರು ಎಷ್ಟು ಬರ್ಗೆಟ್ಟಿರೋ ಥರ ಲಿಂಕ್ ಕಳಿಸಿ ವಿಡಿಯೋದ ಲಿಂಕ್. ಅದೇ ಅವ್ರ ಮನೆಯದು ಅವ್ರ ಅಮ್ಮಂದೋ ಅಕ್ಕಂದೋ ಆಗಿದ್ರೆ ಅವ್ರು ಕೇಳ್ತಾರ? ದೊಡ್ಡ ದುರಂತ. ನಮ್ಮ ದೇಶ ಹೊಡೀರಿ ಚಪ್ಪಾಳೆ ಅಂತ ನಾವು ಹುಡ್ಕೊಂಡು ಕೂತ್ಕೋಬೇಕೀಗ ಚಪ್ಪಾಳೆನ. ಇದು ನಮ್ಮ ದೇಶದ ಪರಿಸ್ಥಿತಿ ಇವತ್ತು. ಅದು ವೈರಲ್ ಆಗುತ್ತಲ್ಲ ಈಗ. ಅದೇ ಸಮಾಜದ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ವೈರಲ್ ಆಗೋದಿಲ್ಲ. ಅದೇ ಇನ್ನೊಂದು ಯಾವುದೋ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂದರೆ ಸಮಾಜದಲ್ಲಿ ಏನಾದ್ರು ಕೆಟ್ಟದ್ದು ಬೇರೆದು ಏನಾದ್ರು ಆಯಿತು ಅಂದರೆ ಅದು ವೈರಲ್ ಆಗೋದಿಲ್ಲ. ಬರೀ ಈ ಥರದ್ದೇ ವೈರಲ್ ಆಗಿಬಿಡುತ್ತೆ ಸಡನ್ಲಿ ಎಲ್ಲರೂ ಹಾಕಿಗೆ. ನೀವು ಹೇಳ್ದಂಗೆ ಸೆಂಡ್ ಮೀ ಲಿಂಕ್. ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಗೊತ್ತಾ? ನಾವು ನೋಡ್ತಿರೋದು ಬರೀ ಒಂದು ಚಿಕ್ಕ ವಿಷಯ ಅಷ್ಟೇ ಅದು. ಆದ್ರೆ ಟೆಲಿಗ್ರಾಮಲ್ಲಿ ಎಂತ ಬೇರೆ ಪ್ರಪಂಚ ನಡೀತಿದೆ ಅಂದ್ರೆ, ಇತ್ತೀಚೆಗೆ ಒಬ್ರು ಹೇಳಿದ್ರು ನನಗೆ, ಏನು ಅಂದ್ರೆ ಹುಡುಗರದು ಒಂದಿಷ್ಟು ಗ್ರೂಪ್ಗಳಿದೆಯಂತೆ. ಅವರೆಲ್ಲ ಹೆಂಗ್ ಮಾಡ್ತಿದ್ರಂತೆ, ಅವರ ಗರ್ಲ್ ಫ್ರೆಂಡ್ದು, ಅವರ ತಾಯಿದು, ಅವರ ಅಕ್ಕಂದು ವಿಡಿಯೋಗಳೆಲ್ಲ ರೆಕಾರ್ಡ್ ಮಾಡ್ಕೊಂಡು ಆ ಗ್ರೂಪಲ್ಲಿ ಹಾಕ್ತಾರಂತೆ. ಸ್ವಂತ ತಾಯಿದು, ಸ್ವಂತ ಅಕ್ಕಂದು, ಸ್ವಂತ ತಂಗಿದು, ಅವ್ರು ಸ್ನಾನ ಮಾಡ್ತಿರೋದು ಅದೆಲ್ಲ. ಸೊ ಇದು ಎಲ್ಲಿಗೆ ಹೋಗ್ತಿದೆ ಸಮಾಜ ಅನ್ನೋದು ನೀವ್ ಹೇಳಿ ಈಗ. ಸರ್ ಅವ್ರ ಮನಸ್ಥಿತಿಗಳಾದ್ರೂ ಹೆಂಗಿರುತ್ತೆ? ಅದೇ ಹೇಳ್ತಿರೋದು. ಇದನ್ನ ಹೆಚ್ಚಾಗಿ ಗಮನಿಸಬೇಕಾಗಿರೋದು ಸೈಬರ್ ಸೆಕ್ಯೂರಿಟಿ ಅವರು. ಮತ್ತೆ ಏನ್ ಮಾಡ್ತಿದೆ ಸೈಬರ್ ಕ್ರೈಮ್ ಏನ್ ಮಾಡ್ತಿದೆ? ಮತ್ತೆ ಇದೇ ಮಾಡ್ತಿರೋದು. ಸುಮ್ನೆ ನೋಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಸುಮ್ನೆ ನೋಡ್ಕೊಂಡು ಅಷ್ಟೇ. ಬೇರೆ ಆಪ್ಷನ್ ಇಲ್ಲ. ಕ್ರಮ ತಗೋಬೇಕಾಗಿರೋದು. ಬೇರೆ ಕ್ರಮ ತಗೊಳ್ಳೋದಕ್ಕೆ ಅವರೇ ಅಲ್ವಾ ಕ್ರಮ ತಗೋಬೇಕಾಗಿರೋದು. ಸೊ ಇಂಥ ವಿಷಯನೆಲ್ಲ ನೋಡಿದಾಗ, ಸೊ ಎನಿವೇ ಇವಾಗ ನೋಡಿ, ಡಾಲರ್ ರೇಟ್ ಜಾಸ್ತಿ ಆಯ್ತು, ಗೊತ್ತಾಗ್ಲೇ ಇಲ್ಲ. ಯಾಕೆಂದ್ರೆ ಈ ವಿಡಿಯೋ ಬಂತು. ಎಲ್ಲರೂ ಏನೇನೋ ದೇಶದಲ್ಲಿ ಏನೇನೋ ಸಮಸ್ಯೆಗಳು ನಡೀತಿದೆ, ಆದ್ರೆ ಡೈವರ್ಟ್ ಆಗೋಯ್ತಲ್ಲ. ಸರ್ಕಾರಕ್ಕೂ ಅದೇ ಬೇಕಲ್ಲ, ದೇಶದಲ್ಲಿರೋ ರಾಜಕಾರಣಿಗಳಿಗೂ ಅದೇ ಬೇಕಲ್ವಾ. ದೇಶದ ಪ್ರಾಬ್ಲಮ್ ಜನಕ್ಕೆ ಗೊತ್ತಾಗ್ಬಿಟ್ರೆ ಜನ ಅದನ್ನ ಪ್ರಶ್ನೆ ಮಾಡ್ತಾರೆ. ಸೊ ಸಹಜವಾಗಿ ಇಂಥ ಒಂದು ವಿಷಯಗಳು ಬಂದಾಗ ಅದೆಲ್ಲ ಮ್ಯೂಟ್ ಆಗಬೇಕು, ಇಶ್ಯೂಗಳು ರೈಸ್ ಆಗಬೇಕು. ಆದರೆ ಸರ್ಕಾರಕ್ಕೆ ಇದರಿಂದ ಲಾಭ ಏನಂದರೆ, ಆ ದೇಶದ ಸರ್ಕಾರಕ್ಕೆ ಆಗಿರ್ಬೋದು, ರಾಜ್ಯದ ಸರ್ಕಾರಕ್ಕೆ ಆಗಿರ್ಬೋದು, ಇದರಿಂದ ಜನಗಳು ಡೈವರ್ಟ್ ಆಗಿದ್ರವು. ಜನ ಅಟ್ಲೀಸ್ಟ್ ರಿಯಲ್ ಇಶ್ಯೂಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಜನಗಳು ರಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಿದಾಗೆಲ್ಲ ಈ ಥರದ್ದೇನಾದರೂ ಪಾಪಪ್ ಆಗುತ್ತೆ. ಇದು ಫ್ಯಾಕ್ಟ್. ಸರ್ ಇನ್ನೊಂದು ಹೇಳಿ. ಪರ್ಸನಲ್ ಆಗಿ ಸುಮ್ಮನೆ ಒಂದು ಕ್ಯಾಚಿಯಾಗಿ, ಖಂಡಿತ. ಈಗ ಒಂದಿನದಲ್ಲಿ ಏನಾದರೂ ನೀವು CM ಆಗಿಬಿಟ್ರೆ, ಒಂದಿನದಲ್ಲಿ ನೀವು CM ಅನ್ಕೊಳ್ಳಿ, ಈಗ ಏನು ಬದಲಾವಣೆ ತರ್ತೀರಾ? ಮೊದಲನೇದಾಗಿ ಮುಸ್ಲಿಮರ ಏರಿಯಾದಲ್ಲಿ ಕನ್ನಡ ಕಡ್ಡಾಯ ಮಾಡ್ತೇನೆ. ಮತ್ತೆ ಮುಸ್ಲಿಮರ ಶಾಲೆಗಳಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡ್ತೀನಿ ನಾನು. ಸೂಪರ್. ಯಾಕೆಂದ್ರೆ ನಾನು ಇಡೀ ಜೀವನ ನನಗೆ ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಕನ್ನಡದ ಪರ ಧ್ವನಿ ಎತ್ತೋರ್ಗೆ, ನೀವು ಮುಸ್ಲಿಂ ಏರಿಯಾದಲ್ಲಿ ಯಾಕಪ್ಪ ಇದನ್ನ ಮಾಡಲ್ಲ ಅಂತ. ಸೊ ಅದಕ್ಕೆ ನಮ್ಮ ಗೋಲೈಕೆ ಎಲ್ಲ ಬೇಡವೇ ಬೇಡ. ನಾನು ಫಸ್ಟ್ ಮಾಡೋ ಕೆಲಸ ಮುಸ್ಲಿಮರಿಗೆ ಕನ್ನಡ ಕಡ್ಡಾಯ ಮಾಡ್ತೇನೆ. ಮುಸ್ಲಿಮರು ಕನ್ನಡ ಕಡ್ಡಾಯವಾಗಿ ಮಾತಾಡಲೇಬೇಕು, ಕಲೀಲೇಬೇಕು ಅನ್ನೋ ಒಂದು ಕಾನೂನು ತರ್ತಾನೆ. ಎರಡನೇದು, ಕರ್ನಾಟಕದಲ್ಲಿ ಎಲ್ಲ ಕನ್ನಡ ರಾಜರದೇ ಪ್ರತಿಮೆ ಇಟ್ಬೇಕು. ಬೇರೆ ಯಾರ ರಾಜ್ಯದ ಪ್ರತಿಮೆ ಇರಬಾರ್ದು. ಎಲ್ಲ ಕನ್ನಡ ರಾಜರ, ಕನ್ನಡ ರಾಣಿಯರ ಪ್ರತಿಮೆನೇ ಇರಬೇಕು. ಮೂರನೇದು, ಕನ್ನಡದ ಮಕ್ಕಳು ಪುಸ್ತಕಗಳಲ್ಲಿ ಕರ್ನಾಟಕದ ಇತಿಹಾಸನೇ ಇರಬೇಕು. ನಾಲ್ಕನೇದು, ಮಕ್ಕಳು ಶಾಲೆಯಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕಬಾರ್ದು. ಕನ್ನಡವನ್ನ ಪ್ರಾದೇಶಿಕತೆಯನ್ನ ಮಕ್ಕಳಿಗೆ, ರೀಜನಲಿಸಮ್ ಅಂದ್ರೆ ಪ್ರಾದೇಶಿಕತೆನ ಮಕ್ಕಳಿಗೆ ಹೇಳ್ಕೊಡೋ ಥರ ಮಾಡ್ತೀವಿ. ಐದನೇದು, ತಂದೆ ತಾಯಿ ಮನೇಲಿ ಮಕ್ಕಳ ಜೊತೆ ಕನ್ನಡ ಮಾತಾಡಲಿಲ್ಲ ಅಂದ್ರೆ ಆಗ ತಂದೆ ತಾಯಿ ಸರ್ಕಾರಕ್ಕೆ ಇಷ್ಟು ಫೈನ್ ಅಂತ ಕಟ್ಟಬೇಕು ಅಂತ ಒಂದು ಕಾನೂನನ್ನ ತರ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಕನ್ನಡದವ್ರಿಗೆ ಮೊದಲನೇ ಕೆಲಸ, ಕನ್ನಡದವ್ರಿಗೆ ಕೆಲಸ ಸಿಗ್ಬೇಕು. 100% ಅಲ್ಲಿ 80% ಕೆಲಸ ಕನ್ನಡದವ್ರಿಗೆ ಸಿಗ್ಬೇಕು. ಅದೆಲ್ಲ ಇಲಾಖೆಯಲ್ಲಿ ಆಗ್ಬೇಕು. ಏಳನೇದೇನಂದ್ರೆ, ಯಾರೆಲ್ಲ ವಲಸಿಗರು ನಮ್ಮ ನಾಡಲ್ಲಿ ಬರ್ತಿದ್ದಾರೆ, ಇಲ್ಲಿಗಲ್ ಆಗಿ ಯಾರೆಲ್ಲ ಬಂದಿದ್ದಾರೆ, ಫೇಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅವನ್ನೆಲ್ಲ ಅವ್ರವ್ರ ಊರಿಗೆ ಎತ್ತಂಗಡಿ ಮಾಡಿಸ್ತೀನಿ. ಸೊ CM ಆದ್ರೆ. ಮತ್ತೆ ಎಂಟನೇದು, ಕೊನೆಯದಾಗಿ, ತುಂಬಾ ಇದೆ ಹೇಳಕ್ ಹೋದ್ರೆ, ಅದೇ ಇದು ಪ್ರಮುಖ ನಾನು ಹೇಳ್ತಿರೋದು. ಎಂಟನೇದು, ಯಾರೆಲ್ಲ ಇಲ್ಲಿ ಗಾಂಜಾ, ಟೈಡಾಲ್ ಮತ್ತೆ ಏನೇನೋ ಮಾಡಿ ಯುವ ಜನತೆನ ಹಾಳು ಮಾಡ್ತಿದ್ದಾರೆ ಬೇರೆ ರಾಜ್ಯದಿಂದ ಬಂದು, ಅವ್ರಿಗೆಲ್ಲ ಒಂದು ಒಳ್ಳೆ ಅವ್ರಿಗೆಲ್ಲ ಸಖತ್ತಾಗಿ ಕಾನೂನಾತ್ಮಕ ಒಂದು ಶಿಕ್ಷೆಯನ್ನು ಅವ್ರ ಮೇಲೆ ವಹಿಸಿ, ಅದಾದಮೇಲೆ ಕರ್ನಾಟಕ ಬಂದು ನಮ್ಮ ಬೆಂಗಳೂರು ಹೇಗಿತ್ತು, ನಮ್ಮ ಇತಿಹಾಸ, ನಮ್ಮ ರಾಜರೆಲ್ಲ ಹೇಗೆ ಕಾಪಾಡ್ಕೊಂಡು ಬಂದರು, ಆ ಒಂದು ಘನತೆ ಗೌರವವನ್ನು ಕಾಪಾಡಬೇಕು ಅನ್ನೋದು ನನ್ನ ಆಸೆ. ಒಬ್ಬ CM ನಾನು ಆಗ್ಬೇಕನ್ನೋದು ನನ್ನ ಆಸೆ. ಆದರೆ ನಾನು ಆಗಲ್ಲ. ಯಾಕೆಂದರೆ ಒಬ್ಬ ಒಂದು ಏರಿಯಾ MLA ಆಗಬೇಕಂದ್ರೆ 150 ಕೋಟಿ ಬೇಕು ಇವತ್ತು. ಹೌದೌದು. ದುಡ್ಡಿದ್ರೆ ಈಗ ಇಷ್ಟು ಕೋಟಿ ಬೇಕು.
ಈಗ ಮುಂದಿನ ಹೋರಾಟಗಳು ಏನು ಅಂದ್ರೆ ಆ ವಲಸಿಗರನ್ನ ತಡೆಯೋದು, ಆದಷ್ಟು ಕರ್ನಾಟಕಕ್ಕೆ ಬರೋದು. ಅಂದ್ರೆ ಆದಷ್ಟು ಅವ್ರ ಮೇಲೆ ಏನು ಒಂದು ಈ ಕನ್ನಡಿಗರ ಕೆಲಸ ಏನ್ ಕಿತ್ಕೋತಾ ಇದಾರೆ, ಅಥವಾ ಅವ್ರು ಇಲ್ಲಿ ಬಂದು ಮಾಡ್ತಿರುವಂತಹ ಕ್ರೈಮ್ ಕೆಲಸ, ಮತ್ತೆ ಅವರು ಇಲ್ಲಿ ಬಂದು ನಮ್ಮ ನಾಡನ್ನ ಯಾವ ತರ ಹಾಳು ಮಾಡ್ತಿದ್ದಾರೆ, ವಲಸಿಗರ ವಿರುದ್ಧ ಒಂದು ಹೋರಾಟ. ಎರಡನೇದು ಕನ್ನಡಿಗರಿಗೆ ಜಾಬ್ ರಿಸರ್ವೇಶನ್ ತರಬೇಕು. ಸರೋಜಿನಿ ಮಹಿಷಿ ವರದಿ ಬರಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಿದೆ. ಆದ್ರೆ ಈಗಲೂ ನಮ್ಮ ಜನರೇಷನ್ ಅಲ್ಲಿ ಅದಾಗ್ಲಿಲ್ಲ ಅಂದ್ರೆ ಮುಂದಿನ ಜನರೇಷನ್ ತುಂಬಾ ಕಷ್ಟ ಇದೆ. ಈಗಿನ ಜನರೇಷನ್ ನಾವು ಹೋರಾಟ ಮಾಡ್ಲೇಬೇಕು. ಮತ್ತೆ ಮೂರನೇದು ಏನಂದ್ರೆ ರೈಲ್ವೆ ಇಲಾಖೆ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಕನ್ನಡಿಗರಿಗೆ ಕೆಲಸ ಕೊಡ್ಲೇಬೇಕು, ಕನ್ನಡಿಗರಿಗೆ ಕೆಲಸ ಸಿಗ್ಲೇಬೇಕು. ಮತ್ತೆ ನಾಲ್ಕನೇದೇ ಮೊದಲನೇದಾಗಿ ಹೇಳ್ಬೇಕಿತ್ತು ನಾನು, ತ್ರಿಭಾಷೆ ನೀತಿನ ನಾವು ತೆಗೆದು ದ್ವಿಭಾಷೆ ನೀತಿ ಆಗ್ಬೇಕು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ದ್ವಿಭಾಷೆ ಅಂದ್ರೆ ಇವಾಗ ನಮ್ಮ ದೇಶದಲ್ಲಿ ನಮ್ಗೆ ಕನ್ನಡದವ್ರಿಗೆ ಮತ್ತೆ ಒಂದಿಷ್ಟು ರಾಜ್ಯಗಳು ಮಾತ್ರ ತ್ರಿಭಾಷೆ ನೀತಿ ಒಪ್ಕೊಂಡಿದ್ದಾರೆ. ಈಗ ತಮಿಳ್ನಾಡು ನೋಡಿದ್ರೆ ಅವ್ರು ದ್ವಿಭಾಷೆ ಕಲಿತಾ ಇದ್ದಾರೆ, ಅಂದ್ರೆ ತಮಿಳ್ ಇಂಗ್ಲಿಷ್ ಸ್ಕೂಲ್ಸ್ ಅಲ್ಲಿ ಅಥವಾ ಕಾಲೇಜಸ್ ಅಲ್ಲಿ. ನಾವು ಮಾತ್ರ ಕನ್ನಡ, ಇಂಗ್ಲಿಷ್, ಹಿಂದಿ ಕಲಿತಾ ಇದ್ದೀವಿ. ಹಿಂದಿ ಏನಕ್ಕೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರು ಒಂದು ಸುಳ್ಳು, ಹಿಂದಿ ರಾಷ್ಟ್ರ ಭಾಷೆ ಅಂತ. ಸೊ ಆ ಸುಳ್ಳಿಗೋಸ್ಕರ ನಾವು ಕಲ್ತ್ವಿ ಹಿಂದಿ. ಆದರೆ ಹಿಂದಿಯಿಂದ ನಿಮ್ಗೇನಾದ್ರೂ ಉಪಯೋಗ ಆಗಿದೆಯಾ? ಪಾನಿಪುರಿ ದೇ ಭಯ್ಯ ಅದು ಬಿಟ್ಟು ಬೇರೆ ಏನಕ್ಕಾದ್ರೂ ಉಪಯೋಗ ಆಗಿದೆಯಾ? ನಾವೇನಾದ್ರೂ ಬಿಹಾರ್ಗೆ ಹೋಗಿದ್ದೀವ, ಯು ಪಿಗೆ ಹೋಗಿದ್ದೀವ? ಎಲ್ಲರೂ ಇಲ್ಲೇ ಬರ್ತಾವ್ರಲ್ವಾ. ಸೊ ಅವ್ರು ಕನ್ನಡ ಕಲಿಬೇಕಾ, ನಾವು ಹಿಂದಿ ಕಲಿಬೇಕಾ? ಸೊ ಹಿಂದಿಯಿಂದ ಏನು ಉಪಯೋಗ ಇಲ್ಲ ಅಂದಮೇಲೆ ಈಗ 10th ಅಲ್ಲೇನೆ ಹಿಂದಿ ಬಂದ್ಬಿಟ್ಟು ನೀವು ಪಾಸ್ ಆಗಲಿಲ್ಲ ಅಂದರೆ ಯು ಆರ್ ಕನ್ಸಿಡರ್ಡ್ ಫೇಲ್. ಹೌದು, ಎಲ್ಲ ಸಬ್ಜೆಕ್ಟ್ಸಲ್ಲೂ ಪಾಸ್ ಆಗಿ ಹಿಂದಿಯಲ್ಲಿ ಫೇಲ್ ಆದರೆ ಥರ್ಡ್ ಲ್ಯಾಂಗ್ವೇಜ್ ಅದೇ ಅಲ್ವಾ ಎಲ್ಲರಿಗೂ. ಸೊ ಏನಕ್ಕೆ ಕಂಪಲ್ಸರಿ ಮಾಡಿದ್ದೀರಾ? ಇಷ್ಟ ಇರೋನು ಓದಲಿ, ಆಪ್ಷನಲ್ ಮಾಡಿ, ಅದನ್ನು ಕಂಪಲ್ಸರಿ ಮಾಡಬೇಡಿ. ಸೊ ಈ ದ್ವಿಭಾಷೆ ನೀತಿಗೋಸ್ಕರನೇ ಹೋರಾಟ. ಈಗ ನಮ್ಮ ನಾಡು ನಮ್ಮ ಆಳ್ವಿಕೆ ಅಂತ ಒಂದು ಹೊಸ ತಂಡ ಅವರು ಶುರು ಮಾಡಿದ್ರಿ ಈ ಅಭಿಯಾನ. ಸೊ ನಾವೆಲ್ಲ ವಿಡಿಯೋ ಮಾಡಿ ಬೆಂಬಲ ಸೂಚಿಸಿದ್ದೀವಿ. ಸೊ ಇದು ನಡೀತಾ ಇದೆ ಈಗ. ಸರ್, ಈಗ ಇನ್ನೊಂದು ತುಂಬ ತಲೆಯಲ್ಲಿ ಕಾಡ್ತಾ ಇರೋ ಒಂದು ಪ್ರಶ್ನೆ ಇದೆ ಸರ್. ಅದೇನು ಅಂದರೆ, ಈಗ ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ, ಯಾಕೆ ಈ ಬಿಹಾರವರು, ಯು ಪಿ ಅವರು, ಉತ್ತರ ಪ್ರದೇಶ, ಯು ಪಿ ಅವರು ಇರ್ಬೋದು, ಬಂದು ಸಿಕ್ಕಾಪಡೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಈ 10 ವರ್ಷದಲ್ಲಂತೂ ಸಿಕ್ಕಾಪಡೆ ಜನ ತುಂಬ್ಕೊಂತಾರೆ, ಈಗಲೂ ತುಂಬ್ಕೊತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಕಾಣಿಸೋದೇ ಕಮ್ಮಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಏನಕ್ಕೆ ಬಂದು ಅವರೇ ನಮ್ಮ ಬೆಂಗಳೂರು ಬಂದು ತುಂಬ್ಕೊತಿದ್ದಾರೆ? ಏನಕ್ಕೆ ಸರ್ ಇದು? ನೋಡಿ, ನೀವು ಈ ದೇಶದಲ್ಲಿ ನಮ್ಮ ಪ್ರಧಾನಿಯವ್ರನ್ನೂ ನಾವು ಇದೇ ಪ್ರಶ್ನೆ ಕೇಳಬೇಕು. ಯಾಕೆಂದರೆ ನಾವು ಕನ್ನಡದವರು ಇವತ್ತು ಕರ್ನಾಟಕ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್. ಅಂದರೆ ನಾವು ತೆರಿಗೆ ಹಣನ ಜಾಸ್ತಿ ತೆರಿಗೆ ಹಣ ಕಟ್ತಿರುವಂತಹ ರಾಜ್ಯಗಳಲ್ಲಿ ನಾವು ಒಬ್ಬರು. ಓಕೆನಾ? ಆದರೆ ಬಿಹಾರ, ಯು ಪಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ ದೇಶಕ್ಕೆ? ಖಂಡಿತ ಇಲ್ಲ. ಈಗ ಬಿಹಾರ, ಯು ಪಿಗೆ ನೋಡಿದ್ರೆ ಇವಾಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಕನ್ನಡಿಗರದು ಅಂದರೆ, ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ ದೇಶಕ್ಕೆ, ಒಂದು ಟ್ಯಾಕ್ಸ್ ಸುಮ್ಮನೆ 100 ರೂಪಾಯಿ ಕೊಡ್ತಾ ಇದ್ದೀವಿ ಅಂದರೆ, ಆ ಕೇಂದ್ರ ಸರ್ಕಾರ ವಾಪಸ್ ನಮ್ಗೆ ಎಷ್ಟು ಕೊಡ್ತಿದೆ? 10 ರೂಪಾಯಿ 20 ರೂಪಾಯಿ ಕೊಡ್ತಾ ಇದೆ ಅಷ್ಟೇ. ಇದನ್ನ ಪ್ರಶ್ನೆ ಮಾಡಿಬಿಟ್ರೆ ನೀನು ದೇಶದ್ರೋಹಿ, ನೀನು ಧರ್ಮದ್ರೋಹಿ. ಓಕೆ, ಆಯ್ತು, ಸರಿನಪ್ಪ, ಓಕೆ, ನನ್ನ ದುಡ್ಡು ಹೋದ್ರೆ ಹೋಯ್ತಲ್ವಾ? ಓಕೆ, ಆ ದುಡ್ಡನ್ನ ನೀನು ಎಲ್ಲಿ ಕೊಡ್ತಾ ಇದೆಯಾ? ಬಿಹಾರು, ಯು ಪಿ ಮತ್ತೆ ಬೇರೆ ಬೇರೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ನೆಲ್ಲ ಡೆವಲಪ್ ಮಾಡಕ್ ಆಗ್ತಿದ್ಯಾ ಅಲ್ವಾ? ಕರೆಕ್ಟ್ ಅಲ್ವಾ? ಸರಿ, ಮತ್ತೆ ಅಲ್ಲಿರೋ ಜನ ಅಲ್ಲಿಗೆ ಇರ್ಬೇಕಲ್ವಾ? ಯಾಕೆ ಇಲ್ಲಿಗೆ ಬರ್ತಾ ಇದಾರೆ? ನೀನು ಆಯ್ತು ನೀನು ನಮ್ ತರ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಡ್ತಿರುವಂತ ಟ್ಯಾಕ್ಸ್ ಏನಿದೆ, ನೀನ್ ಬಿಹಾರ್, ಯು ಪಿ ಅಲ್ಲಿ ಅಷ್ಟು ಖರ್ಚು ಮಾಡ್ತಿದ್ಯಾ ಅಂದ್ಮೇಲೆ ಅವ್ರು 100 ರೂಪಾಯಿ ಕೊಡ್ತಿಲ್ಲ, ಆದ್ರೆ ಅವ್ರಿಗೆ 200 ರೂಪಾಯಿ ಹೋಗ್ತಿದೆ. ಕನ್ನಡದ 100 ರೂಪಾಯಿ ಕಟ್ತವನ, ಆದ್ರೆ 10 ರೂಪಾಯಿ ವಾಪಸ್ ಬರ್ತಿದೆ. ಆದ್ರೆ ಅವ್ರು ಏನೂ ಕಟ್ತಾ ಇಲ್ಲ, ಆದ್ರೆ ಅವ್ರು 200 ರೂಪಾಯಿ ಕೊಡ್ತಾ ಇದಾರೆ. ಅಂದ್ರೆ ಅಲ್ಲಿ ಹೋಗ್ತಿರೋ ದುಡ್ಡು ಎಲ್ಲಿ ಹೋಗ್ತಿದೆ? ಮತ್ತೆ ಅಲ್ಲಿರೋ ಜನಕ್ಕೆ ಜಾಬ್ ಆಪರ್ಚುನಿಟೀಸು ಏನಕ್ಕೆ ಸೃಷ್ಟಿ ಆಗ್ತಿಲ್ಲ? ಅಲ್ಲಿರೋ ಜನ ಯಾಕೆ ಕೆಲಸ ಹುಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ? ಅಲ್ಲಿರೋ ರಾಜಕಾರಣಿಗಳು ಮಣ್ಣು ತಿಂತಿದಾರಾ? ಅಲ್ಲಿರೋ ರಾಜಕಾರಣಿಗಳು ಏನೂ ಮಾಡ್ತಿಲ್ವಾ? ನಾವು ಆಲ್ರೆಡಿ ದುಡ್ಡು ಕೊಡ್ತಾ ಇದೀವಲ್ಲ, ಆಯ್ತು ಸರಿನಪ್ಪ, ಅಲ್ಲೇ ಇರಿಸ್ಕೊ, ನೀನು ಬಿಹಾರ್ನ ಉದ್ಧಾರ ಮಾಡು, ಯು ಪಿನ ಉದ್ಧಾರ ಮಾಡು, ನಮ್ ದುಡ್ಡಲ್ಲೇ ಆಯ್ತು ಮಾಡ್ಕೋ. ಬಟ್ ಆ ಜನ ಅಲ್ಲೇ ಇಡ್ಕೊ, ಅಲ್ಲೇ ಉದ್ಧಾರ ಮಾಡು, ಅವ್ರಿಗೆ ಜಾಬ್ ಆಪರ್ಚುನಿಟಿ ಕೊಡು. ನೀನು ವಾಪಸ್ ಅವ್ರನ್ನ ಕರ್ನಾಟಕಕ್ಕೆ ಕಳಿಸ್ತಿದ್ಯಾ ಅಂದ್ರೆ ಬಿಹಾರ್ ಫೇಲಿಯರ್ ಅಲ್ವಾ ಹಂಗಿದ್ರೆ? ಯು ಪಿ ಗೌರ್ಮೆಂಟ್ ಫೇಲಿಯರ್ ಅಲ್ವಾ ಹಂಗಿದ್ರೆ? ಅಥವಾ ಇಡೀ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಯಾವುದೆಲ್ಲ ಇದೆಯಾ ಅದೆಲ್ಲ ಫೇಲಿಯರ್ ಅಲ್ವಾ ಹಂಗಿದ್ರೆ? ಅರ್ಥ ಮಾಡ್ಕೋಬೇಕು ನಾವು. ಸೊ ಅವ್ರು ಇಲ್ಲಿ ಕಳಿಸ್ತಿರೋದೇ ಅಲ್ಲಿ ಫೇಲಿಯರ್ ಆಗಿದೆ ಅಂತ, ಅಲ್ಲಿ ಅಷ್ಟು ಭ್ರಷ್ಟಾಚಾರ ಆಗಿದೆ ಅಂತ. ಎಂತೆಂಥ ರಾಜಕಾರಣಿಗಳಾಗಿರೋದಲ್ಲಿ ಒಬ್ಬ ಕೊಲೆಗಾರ, ಒಬ್ಬ ರೇಪಿಸ್ಟ್, ಒಬ್ಬ ಎಂತೆಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಇಟ್ಕೊಂಡಿರೋರು ಓದಕ್ಕೆ ಬರೆಯೋಕ್ಕೆ, ಒಂದು ರಾಜ್ಯವನ್ನು ಆಳೋದಕ್ಕೆ ಆಳೋದಕ್ಕೆ ಬರದೇ ಇರೋರೆಲ್ಲರೂ ರಾಜಕಾರಣಿಗಳು ಇವತ್ತು. ಅದು ನಮ್ಮ ರಾಜ್ಯನೂ ಸೇರಿಸಿ ಹೇಳ್ತಾ ಇದ್ದೀನಿ.
ಆದರೆ ನಾನು ಹೇಳ್ತಾ ಇರೋದು, ಇಲ್ಲಿ ಕನ್ನಡದವ್ರಿಗೆ ಆಲ್ರೆಡಿ ಇದ್ದೀವಿ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಲ್ಲ ಟ್ಯಾಕ್ಸು, ನೀವೇನಕ್ಕೆ ಅಲ್ಲಿಂದ ಕಳಿಸ್ತಾ ಇದ್ದೀರಾ? ನಾವು ಇದನ್ನ ನಾರ್ಮಲ್ ಆಗಲ್ಲ, ಇಡೀ ಒಬ್ಬ ದೇಶದ ಪ್ರಜೆ ಆಗ್ಬಿಟ್ಟು ಪ್ರಧಾನಿಗಳಿಗೆ ಕೇಳ್ಬೇಕು ನಾವು ಅದನ್ನು ನೀವು ಕೇಳಂಗಿಲ್ಲ. ನೀವು ಕೇಳಿದ್ರೆ ನೀವು ದೇಶದ್ರೋಹಿ. ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು. ಸರ್ಕಾರ ಯಾವುದೋ ಬಂದರೂ ನೀವು ಪ್ರಶ್ನೆ ಮಾಡಬಾರ್ದು. ಅದು ಕಾಂಗ್ರೆಸ್ ಬಂದರು, BJP ಬಂದರು, ಪ್ರಶ್ನೆ ಮಾಡಿದ್ರೆ ನೀವು ದೇಶದ್ರೋಹಿ, ದೇಶ ಹೊಡಿತಾ ಇದ್ದೀರಾ. ಇದು ನಮ್ಮ ದುರಂತ ಇವತ್ತು ಈ ದೇಶದಲ್ಲಿ. ಒಬ್ಬ ಪ್ರಜೆಯಾಗಿ ನಾವು ಏನೇ ನಡೆದ್ರು, ವಾವ್ ಎಲ್ಲರೂ ನಮ್ಮವರು. ನೆಕ್ಸ್ಟು ಬಿಹಾರ UP ಅವರು ಎಲ್ಲರೂ ಬಂದು ಇಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ, ನಾವೆಲ್ಲ ತಟ್ಟೆ ಇಟ್ಕೊಂಡು ಖಂಡಿತ ಭಿಕ್ಷೆ ಬಿಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಇದೇ ರಿಯಾಲಿಟಿ ಕನ್ನಡಿಗರದು ಮುಂದೆ. ಮತ್ತು ದೇಶ ಮುಂದುವರಿಯೋದು ಹೇಗೆ? ಮತ್ತೆ ನಾರ್ತ್ ಇಂಡಿಯನ್ಸಿಂದಾನೇ ಅಲ್ವಾ ಮುಂದುವರಿತಿರೋದು, ನಮ್ಮಿಂದ ಎಲ್ಲ ಏನು ಮುಂದುವರಿತಿಲ್ಲ. ನಾರ್ತ್ ಇಂಡಿಯನ್ಸಿಂದ ಮುಂದುವರಿತಾರೆ. ನಾರ್ತ್ ಇಂಡಿಯನ್ಸಿಂದಾನೇ ಮುಂದುವರಿತಿರೋದು. ಅವ್ರ ಪಾಪ್ಯುಲೇಷನ್ ಕೊಡ್ತಾ ಇದಾರಲ್ಲ, ಅವ್ರೊಬ್ರು ಬರಲ್ಲ ಇಲ್ಲಿಗೆ ಬಂದರೆ, ಇಡೀ ಕುಟುಂಬನೇ ಬರ್ತಾರೆ. ಈ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಎಷ್ಟು ಲಕ್ಷ ಜನ ಒಂದು ತಿಂಗಳಲ್ಲಿ ಬಂದು ಇಳಿತಾರೆ ಅಂತ ನೀವು ನೋಡ್ತೀರಾ. ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲಿಂದ ಟಿಕೆಟ್ ಚೆಕ್ ಮಾಡೋಕೆ ಒಬ್ಬ TC ಇರಲ್ಲ. ನಮ್ಮ ಅದೇ ಜಾಗದಲ್ಲಿ, ಅದೇ ಕೆಲಸದ ಜಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಬರಲಿ, ಅವ್ರಿಗೆ ಸಿಗಲಿ ಎಲ್ಲ ಕೆಲಸ. ಹೌದು, ನಮ್ಮ ಕನ್ನಡಿಗರು ಬೆಳೀಲಿ. ಕರ್ನಾಟಕದಲ್ಲಿ ಬೆಳಿಬೇಕಾಗಿರೋದು, ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಕನ್ನಡಿಗರು. ಮತ್ತು ಆ ಬಂದಿರೋ ಬಿಹಾರಿ UP ಅಥವಾ ಬೇರೆ ನಾರ್ತ್ ಇಂಡಿಯನ್ ಸ್ಟೇಟ್ ಅವನು ವಾಪಸ್ ಹೋಗಲ್ಲ. ಅವನು ಅಲ್ಲಿಗೆ ಯಾಕೆ? ಅಲ್ಲೋಗ್ಬಿಟ್ಟು ಅವನು ಒಂದು ಲ್ಯಾಂಡನ್ನು ತೊಗೊಂಡ್ರೂ ಅವ್ನಿಗೆ ಉಪಯೋಗ ಇಲ್ಲ. ಅಲ್ಲೋಗ್ಬಿಟ್ಟು ಅವ್ನು ಮತ್ತೆ ಇಲ್ಲಿ ದುಡ್ಡು ಮಾಡೋನು ಅಲ್ಲಿ ಹೋಟೆಲ್ ಶುರು ಮಾಡಿದ್ರು ಉಪಯೋಗ ಇಲ್ಲ. ಅವನು ಅದೇ ದುಡ್ಡು ಇಲ್ಲಿ ಬಂದು ಏನು ಸಂಪಾದನೆ ಮಾಡ್ತಾನೆ, ಅದೇ ದುಡ್ಡನ್ನ ಇಲ್ಲಿ ಹೋಟೆಲ್ ಮಾಡಿದ್ರು ಅವ್ನಿಗೆ ಲಾಭ ಇದೆ. ಒಂದು ಏನೇ ಮಾಡಿದ್ರು ಲಾಭ ಇದೆ. ಸೊ ಇದರ ಅರ್ಥ ಮುಂದೆ ಕನ್ನಡಿಗರ ಬಾಳು ತುಂಬ ಕಷ್ಟ ಆಗಿದೆ. ಮತ್ತು ನಮ್ಮ ಕನ್ನಡದ ಯುವಕರಿಗೆ ಅದು ಅರ್ಥ ಆಗುವಷ್ಟರಲ್ಲಿ ತುಂಬ ಹೊತ್ತಾಗ್ಬಿಟ್ಟಿರುತ್ತೆ. ಇದು ನಮ್ಮ ದೊಡ್ಡ ದುರಂತ. ಸರ್, ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ಜನತೆಗೆ ಅಥವಾ ನಮ್ಮಂಥ ಕನ್ನಡ ಯುವಕರಿಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಒಬ್ಬ ಕನ್ನಡದ ಪ್ರಜೆಯಾಗಿ, ಒಬ್ಬ ಕನ್ನಡದ ಯುವಕನಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ನನ್ನ ಮಿನಿ ರೇಡಿಯೋ ಶುರು ಮಾಡಿದಾಗ 24 ವರ್ಷ ನನಗೆ. 5 ವರ್ಷದಿಂದ ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾನೆ ಬಂದಿದ್ದೇನೆ. ಒಂದಿಷ್ಟಲ್ಲಿ ಬದಲಾವಣೆ ಆಗಿದೆ, ಒಂದಿಷ್ಟಲ್ಲಿ ಬದಲಾವಣೆ ಆಗಿಲ್ಲ. ಆದರೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಅವ್ರ ಶ್ರಮ ಅಂತೂ ಹಾಕ್ತಾ ಇದ್ದಾರೆ. ಆದರೆ ಕನ್ನಡ ಅನ್ನೋದು ಕೇವಲ ಕನ್ನಡ ಹೋರಾಟಗಾರರಿಗೆ ಅಥವಾ ಕನ್ನಡದ ಪರ ಧ್ವನಿ ಎತ್ತೋರ್ಗೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಅನ್ನೋದು ಸಂಘಟನೆಗಳಿಗೆ ಅಥವಾ ನನ್ನ ಮಿನಿ ರೇಡಿಯೋ ಅಥವಾ ಬೆಳಗಾವಿ ರಾಯಣ್ಣ ಅಥವಾ ಇವ್ರಿಗೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಅನ್ನೋದು ಎಲ್ಲ ಕನ್ನಡಿಗರಿಗೂ ಸೀಮಿತವಾಗಿರುವಂತಹ ಒಂದು ಭಾಷೆ. ನಿಮ್ಮ ಏರಿಯಾದಲ್ಲಿ ತೊಂದರೆ ಆಯ್ತಾ, ನೀವು ಧ್ವನಿ ಎತ್ತಿ. ಬೇರೆಯವ್ರ ಏರಿಯಾದಲ್ಲಿ ತೊಂದರೆ ಆಯ್ತಾ, ಅವ್ರು ಧ್ವನಿ ಎತ್ತಬೇಕು. ಯಾರೋ ಬಂದರೂ ನನ್ನ ಕಾಪಾಡ್ತಾರೆ ಅಥವಾ ಯಾರೋ ಬಂದು ನನಗೇನೋ ಸಹಾಯ ಮಾಡ್ತಾರೆ, ಅದನ್ನ ನಿರೀಕ್ಷೆ ಮಾಡೋದನ್ನ ನಿಲ್ಲಿಸಿ ನೀವು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲ ಬೆಂಬಲ ನಿಮ್ಗೆ ಕೊಡೋದಕ್ಕೆ ಜನ ಶುರು ಮಾಡ್ತಾರೆ. ಅದಕ್ಕೆ ನಾನೇ ನಿಮಗೆ ಪ್ರಮುಖ ಸಾಕ್ಷಿ. ಸೊ ಒಟ್ಟಿನಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ಳಿ. ಪರಭಾಷಿಕರಿಂದ ಮುಂದೆ ತುಂಬ ಇನ್ನು ಘೋರ ಅನ್ಯಾಯಗಳು ಕರ್ನಾಟಕದಲ್ಲಿ ನಡೀತಿದೆ, ಇನ್ನೂ ಆಗತ್ತೆ. ಕನ್ನಡಿಗರು ನೀವು ಇನ್ನೂ ಜಾತಿ ಧರ್ಮ ಅಂತ ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ರೆ ಕರ್ನಾಟಕದ ಕತೆ ಅದೋ ಗತಿ ಆಗ್ಬಿಡತ್ತೆ ಅಷ್ಟೆ. ಈಗಾಗಲೂ ಎಚ್ಚೆತ್ಕೊಳ್ಳಿ, ಸ್ವಾಭಿಮಾನಿಗಳಾಗಿ. ಎಲ್ಲಿವರೆಗೂ ನೀವು ಇನ್ನು ಬೇರೆಯವ್ರ ಇತಿಹಾಸ ತಿಳ್ಕೊಂಡಿರ್ತೀರಾ ಅಲ್ಲಿವರೆಗೂ ನೀವು ಸದಾ ಅವ್ರಿಗೆ ಗುಲಾಮರಾಗಿರ್ತೀರ. ಕರ್ನಾಟಕದ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಇಲ್ಲೊಂದು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಇಷ್ಟ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮಗೋಸ್ಕರ, ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಅಥವಾ ಕನ್ನಡದ ಒಂದು ಧ್ವನಿಗೋಸ್ಕರ, ನಾವು ಮೊದಲನೇ ಪಾಡ್ಕಾಸ್ಟ್ ಕೂಡ ಕನ್ನಡದ್ದೇ ಒಂದು ಧ್ವನಿ ಇರಬೇಕು ಅಂತಲೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಬಂದ್ರಿ, ನಮಗೋಸ್ಕರ ಬಂದ್ರಿ, ಕನ್ನಡದ ಪರವಾಗಿ ಮಾತಾಡಿದ್ರಿ, ಕನ್ನಡದ ಬಗ್ಗೆ ತಿಳಿಸ್ರಿ, ನಮ್ಮಲ್ಲಿರೋ ಒಂದಷ್ಟು ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಎಲ್ಲ ಹೋರಾಟಗಳಿಗೂ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಹೋರಾಟಗಳಿಗೂ ನಾವು ಕೂಡ ನಿಮ್ಗೆ ಸಾಥಾಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದ. ಮತ್ತು ನಿಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೂ ಕೂಡ ಎಲ್ಲ ಒಳ್ಳೆಯದಾಗಲಿ. ಮತ್ತು ಎಲ್ಲ ಕನ್ನಡಿಗರು, ಎಲ್ಲ ವೀಕ್ಷಕರು ಹೆಚ್ಚಾಗಿ ಇದರಲ್ಲಿ ಬರುವಂತಹ ಯೂಟ್ಯೂಬ್ ಪಾಡ್ಕಾಸ್ಟ್ನ ಎಲ್ಲರೂ ಶೇರ್ ಮಾಡಲಿ, ಎಲ್ಲರೂ ವಿಡಿಯೋಗಳನ್ನ ನೋಡಲಿ, ತಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕನ್ನಡದ ಬಗ್ಗೆ ಎಷ್ಟು ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟರು. ನಮಗೂ ಕೆಲವೊಂದು ವಿಚಾರಗಳ ಬಗ್ಗೆ ಗೊತ್ತಿರಲಿಲ್ಲ. ಅವ್ರ ಉತ್ತರಗಳು ಕೇಳಿ ನಮಗೂ ಕೂಡ ಶಾಕ್ ಆಯಿತು. ಅಂಡ್ ನಿಮಗೂ ಕೂಡ ಇದು ಇಷ್ಟ ಆಯಿತು ಅನ್ಕೊಂತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ, ಮೊದಲನೇ ಸಲ ನಾವು ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಚಾನಲ್ ಹೆಸರು ಶಂಭೋ ಯೂನಿವರ್ಸ್ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅಂಡ್ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ, ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ
ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಎಷ್ಟೋ ಪ್ರಶ್ನೆಗಳಲ್ಲಿ ನಿಮ್ಮಲ್ಲಿ ಏನಾದರೂ ಮೂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ನಮ್ಮ GP ರಾಜರತ್ನಂ ಅವರ ಒಂದು ಕನ್ನಡದ ಲೈನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೀನಿ. ನರ್ಕಕ್ಕೋದ್ರು ನಾಲ್ಗೆ ಕಟ್ ಮಾಡಿದ್ರು, ಬಾಯಿಗೆ ಹೊಲಿಗೆ ಹಾಕಿದ್ರು, ಮೂಗ್ನಲ್ಲಿ ಮಾತಾಡ್ತೀನಿ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇದೇ ತರ ಅತಿ ಹೆಚ್ಚು ವಿಚಾರಗಳ ಬಗ್ಗೆ, ಹೆಚ್ಚು ವಿಷಯಗಳ ಬಗ್ಗೆ ನಿಮ್ಮವರೆಗೂ ನಾವು ತಲುಪಿಸ್ತೀವಿ. ಇದೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳು ನಮ್ಮ ಸುತ್ತಮುತ್ತಲು ಅಡಗಿದೆ. ಇದ್ರ ಬಗ್ಗೆ ಕೂಡ ನಿಮ್ಮವರೆಗೂ ನಾವು ತಲುಪಿಸ್ತೀವಿ. ನಮ್ಮ ಪಾಡ್ಕಾಸ್ಟ್ ಮೂಲಕ ಎಷ್ಟೋ ಸಾಧಕರು ಬರ್ತಾರೆ, ಎಷ್ಟೋ ವಿಚಾರಧಾರೆಗಳನ್ನ ತಿಳ್ಕೊಂಡಿರೋರು ಬರ್ತಾರೆ. ನಿಮ್ಮವರೆಗೂ ನಾವು ವಿಚಾರಗಳನ್ನ ತಲುಪಿಸಿ ಅಂತ ಮಾತು ಕೊಡ್ತಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ನಮ್ಮ ಚಾನಲ್ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ.